ಗ್ರಾಮಸ್ಥರಿಗೆ ಯಾವುದೇ ರೀತಿ ಮಾಹಿತಿ ಪಕ್ಕ ಮಾಹಿತಿ ಅಂತ ಬಂದು ಗ್ರಾಮಕ್ಕೆಲ್ಲ ಯಾಕೆ ಹಿಂಗ್ ತೊಂದರೆ ಕೊಡ್ತಾರ? ಇವಾಗ ಚಿಕ್ಕ ಮಕ್ಕಳು ಮಾತೆಲ್ಲ ಕೇಳ್ಕೊಂಡು ಹಿಂಗ್ ಬಂದಿದ್ದೀರಲ್ಲ, ಎಲ್ಲ ಟೈಮ್ ಎಲ್ಲ ವೇಸ್ಟ್, ಎಲ್ಲೆಲ್ಲ ಹೋಗ್ಬೇಕು ಬರ್ಬೇಕು, ಜೀವ ಹಿಂಗ್ ಅಂತ ಇರುತ್ತೆ. ನಮಗೂ ಇಲ್ಲಿ ಜಾಗ ಇದೆ ಅಲ್ವಾ? ಇವಾಗ ಎಷ್ಟು ವರ್ಷ, ನನ್ನ ಮದ್ವೆಗೆ 35 ವರ್ಷ ಆಯ್ತಾ ಇದೆ. ಇವಾಗ ನೆನ್ನೆ ಮೊನ್ನೆ ಬಂದ್ ಕಟ್ಟಿಲ್ಲ. MLA ಅವ್ರು ಏನ್ ಮಾಡ್ತಾರೆ ಕೇಳ್ಬೇಕು ತಾನೆ. ಇವೆಲ್ಲನೇ ಅವ್ರು ಹೇಳಿದ್ರು ಅನ್ಬಿಟ್ಟು ಹಿಂಗ್ ತಣಿಕೆ ಕಳಗಿಸವ್ರಲ್ಲ, ತಪ್ಪಲ್ವಾ ಅವ್ರದ್ದು? ಇದು ಲೋಕಲ್ MLA ಕೇಳಿದ್ರೆ ಅವರು ಫೋನ್ ಇದ್ ಮಾಡ್ಕೊಳ್ತಾರೆ, ಬರ್ತೀನಿ ಅನ್ಬಿಟ್ಟು. ಇಲ್ಲ ಗ್ರಾಮಸ್ಥರ ವಿಷಯ ಕೂಡ ಸಾಯ್ಬೇಕಾ ಆಗಿರೋ ಅಥವಾ ಭೂಸ್ವಾಧೀನ ಆಗಿರೋ ದಾಖಲೆಗಳನ್ನ ಕೊಡಕ್ಕೆ ಅವ್ರ ಕೈಲಿ ಆಗಿಲ್ಲ, ಕಲೆ ಹಾಕಕ್ ಆಗಿಲ್ದೇ ಇರೋದ್ರಿಂದ ಇನ್ನೂ ಅದು ಕ್ವೆಶ್ಚನ್ ಮಾರ್ಕ್ ಆಗಿ ಉಳ್ಕೊಂಡಿದೆ. ಡಿಸಿನೂ ಬರಲ್ರಿ. ಇಲ್ಲಿ ಗ್ರಾಮ ಠಾಣದವ್ರು ಗುದ್ದಾಡ್ತಾ ಇಲ್ಲ, ಅವ್ರಿಗೆ ಗೊತ್ತೂ ಇಲ್ಲ, ಇದು ಆಗೂ ಇಲ್ಲ, ಅವ್ರಿಗೆ ಗೊತ್ತೂ ಇಲ್ಲ. ಅವ್ರ ಜಾಗಕ್ಕೆ ಎಷ್ಟು ಹಿಂಸೆ ಬಂಧನ ಕೊಟ್ಟಿ ತಲೆ ಕೊಟ್ರು. ಸರ್ಕಾರದಲ್ಲ, ಇದು ನಮ್ದು ಸ್ವಂತ ಜಾಗಕ್ಕೆ ಹಿಂಸೆ ಕೊಡ್ತಾವ್ರೆ. ನಮ್ದೇ ಜಾಗ, ನಮ್ ಜಾಗಕ್ಕೆ ಹಿಂಸೆ ಕೊಡ್ತಾವ್ರೆ. ಆಗಿತ್ತು ಅಂದ್ರೆ ನಾವು ಬಿಟ್ಕೊಡ್ತೀವಿ. ಆರ್ಡ್ರೇ ಪಾಸ್ ಮಾಡಿಲ್ಲ, ನೀವು ಅಳಿಯೋ ತಪ್ಪಲ್ವಾ? UP ನಂಬರ್ ಹಾಕ್ಬಿಟ್ಟು ಮೆನ್ಷನ್ ಮಾಡಿದೀರಾ ನೋಡ್ರಿ, ಆದೇಶ ನೋಡ್ರಿ. ಇಲ್ಲಿ ಗುದ್ದಾಡ್ತಾರವ್ರು ಯಾರು ಗೊತ್ತಾ? ಕಂಟೆಸ್ಟ್ ಮಾಡ್ತಾರವ್ರು ಯಾರು ಗೊತ್ತಾ? ಭೂಗಳ್ರು. ಇಷ್ಟೊಂದೆಲ್ಲ ತೊಂದರೆ ಆಗ್ತಿದೆ ಗೊತ್ತಿರ್ಲಿಲ್ವಾ? ಮೊದಲು ಗೊತ್ತಿದ್ರು ತೊಂದರೆ ಕೊಡ್ತಾವ್ರೆ. ಏನ್ ಮಾಡೋದ? ಎಲ್ಲ ಹೇಳ್ತಾರೆ ನಮ್ಮ ಮಕ್ಕಳು ಎಲ್ಲ ನಿಂತ್ಕೊಂಡ್ ಮಾಡಿದ್ರು ನಮ್ಮಿಂದ ತೊಂದರೆ ಐತೆ ಅಂತ ಅವ್ರಿಗೆ ಭಾರಿ ತೊಂದರೆ. ಶ್ರೀರಂಗಪಟ್ಟಣ ತಾಲೂಕು ಕಡತನಾಳು ಗ್ರಾಮದಲ್ಲಿರುವಂಥದ್ದು. ಇಲ್ಲಿ ಸ್ವಲ್ಪ ಲ್ಯಾಂಡ್ ಇಶ್ಯೂಸ್ ನಡೀತಾ ಇದೆ. ಪೊಲೀಸರು ಬಂದಿದ್ದಾರೆ, ಸರ್ವೇಯರ್ ಬಂದ್ರೆ ಯಾರ್ದೋ ಲ್ಯಾಂಡ್ಗೆ ಹೋಗಿ ನಾವೇನು ಅಕ್ವೈರ್ ಮಾಡ್ಕೊತಾ ಇಲ್ಲ, ನಮ್ ಜಾಗ ನಾವು ಉಳಿಸ್ಕೊಳ್ಳೋಕೆ. ಓಕೆ, ನೋಟಿಸ್ ಕೊಟ್ಟಿಂಗ್ ಸರ್ವೆ ಮಾಡಕ್ ಬಂದವ್ರೆ. ಕುಂಟೆ ಐತೆ, ನಾವು 2020 ತಗೊಂಡಿದೀವಿ. ರಿಜಿಸ್ಟರ್ ಆಗೈತೆ, ಅಲಿಲೇಷನ್ ಆಗೈತೆ. ಅಲಿಲೇಷನ್ ಲ್ಯಾಂಡ್ಗೆ ನೋಟಿಸ್ ಕೊಟ್ಟವ್ರೆ. ಅವಲ್ಲ ಸರ್ಕಾರ ನೋಡ್ಬೇಕು. ಅವ್ರ ಸ್ವಂತ ಜಾಗಕ್ಕೆ ಇಷ್ಟು ಹಿಂಸೆ ಬಂಧನ ಕೊಡ್ತಾರಲ್ಲ, ಸರ್ಕಾರ ನೋಡ್ಬೇಕು. ಏನ್ ಮಾಡ್ತಿದ್ರು? 2.5 ಎಕರೆ ಜಮೀನು ಇಲ್ಲಿಂದ ಅಲ್ಲಿ ತನಕ. ಶ್ರೀರಂಗಪಟ್ಟಣ ತಾಲೂಕಿನಲ್ಲಿದ್ವಿ. ವಾಸ್ತವಾಂಶ ಹೇಳಿದೀನಿ. ಅಲ್ಲ, ಒಂಚೂರು ಇಶ್ಯೂ ಆಗ್ಬಿಡಿ ಸರ್. ಈಗ ಏನ್ ಸರ್ ಇದು ದೌರ್ಜನ್ಯ? ಸರ್ಕಾರಿ ಜಾಗನ ಇದು. ಆ ಜಮೀನು ಉಳಿಸ್ಕಕ್ಕೂ ನಮ್ಗೆ ತೊಂದರೆ ಕೊಡ್ತಾವ್ರೆ. ಮನೆ ಕಟ್ಟುವೆ 8.5 ಎಕರೆ ಇದೆ. 8.5 ಎಕರೆ ಫುಲ್ಲು ಎಲ್ಲ. ಈಗ ನಿಮ್ಗೆ ತಹಸೀಲ್ದಾರ್ ಅವರು ಆದೇಶದ ಮೇಲೆ ಬಂದಿದ್ದೀರಾ ಅಂತಂದ್ರೆ ತಹಸೀಲ್ದಾರ್ ಅವ್ರನ್ನ ಕರ್ಸಿ ಅವರು ನಿನ್ ಬಂದಿದ್ರು ಇಲ್ವೋ ಗೊತ್ತಿಲ್ಲ. ಇನ್ನೊಬ್ರು ಮನೆ ಹಾಳು ಮಾಡಕ್ಕಂತೂ ದಯವಿಟ್ಟು ಹೋಗ್ಬೇಡ್ರಿ. ಮನೆ ಮಠ ಕಟ್ಕೊಂಡವ್ರೆ, ಅದೆಲ್ಲ ನಾವು ಕೇಳಕೋದ ಬಿಡ್ರಿ. ಮನೆ ಅಂತ ಇರೋ ಜಮೀನಿಗೆ ಯಾಕೆ ತೊಂದರೆ ಕೊಟ್ಟರು? ಏನಕ್ಕೆ ಅಂತ MLA ಕನ್ಫ್ಯೂಟ್ ಮನುಷ್ಯ. DC ಕೋರ್ಟ್ ಇರ್ತದೆ, ಅವರು ಒಬ್ಬರು ಏನ್ ಆದೇಶ ಮಾಡಿದಾರೆ ತಹಸೀಲ್ದಾರ್ ಅವ್ರು ಬರ್ಲಿ ಅಥವಾ DC ಅವ್ರ ಸ್ಪಾಟ್ ಬರ್ಲಿ. ಕಂಡವ್ರ ಜಮೀನ್ಗೆ ಹೋಗಿಲ್ಲ, ನಿಮ್ ಜಮೀನು ನಮ್ಮ ಜಮೀನು ನಾವು ಉಳಿಸ್ಕೊಳ್ಳಿಕ್ಕೆ. ಬೇರೆ ಹೇಳ್ತಂಗೆ ನಮ್ಗೆ ಯಾರ್ದು ಬೇಡ, ಬೇರೆ. ಎಸ್ ವೀಕ್ಷಕರೇ ಬನ್ನಿ, ಇದು ನೀವು ನೋಡ್ತಾ ಇದ್ರಲ್ಲ, ಇದು ಮೇನ್ ರೋಡ್. ಇದು ಸೊ ಪಾಂಡುಪುರ ತಾಲೂಕು ಬರುತ್ತೆ, ಶ್ರೀರಂಗಪಟ್ಟಣ. ಈಗ ನಾವು ಈ ಲ್ಯಾಂಡಲ್ಲಿ ಏನಿದ್ದೀವಿ, ಹಿಂಗೆಲ್ಲ ಆಗ್ಬಿಟ್ರೆ ಹೆಂಗೆ ಹೇಳೋದು? ಊಟದಾಗ್ಲಿ ಸಾಯೋವರೆಗೂ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರ್ತೀವಿ. ನಮ್ದು ಜಾಗ ಕಣ್ಮುಂದೆ ನೋಡ್ತಾ ಇರ್ತೀವಿ. ಯಾವನೊಬ್ಬ ಬಂದು ಕಣ್ ಕಾಣ್ತೀರ. ಓ, ಅಲ್ಲಿಂದ ಮೊದಲು ನಿಂದೆ ಶುರು ಆಗುತ್ತೆ. ನಮ್ಮ ತಾಯಿ ನಮ್ಮ ಅಣ್ಣವ್ರು, ಹಂಗಾಗಿ ನಮ್ಗೆ ಸ್ವಂತ ಜಮೀನಿದೆ. ಕೋರ್ಟಿನ ಆದೇಶದ ಪ್ರಕಾರ ಇರುವಾಗೆ ನಾವು ಪೊಸಿಷನ್ ಇದೀವಿ. ಬಂದು ಕರೆಕ್ಟಾಗಿ ಕೂತ್ಕೊಂಡು ಕೇಳ್ಬೇಕು ಗ್ರಾಮದಲ್ಲಿ ಯಾವ್ದಿದೆ ಅಂತ. ಬಂದ್ಬಿಟ್ಟು ಹಿಂಗ್ ಬಂದ್ಬಿಟ್ಟದ್ದೆ ಜನಕ್ಕೆ, ಇಡೀ ಗ್ರಾಮದವ್ರಿಗೆಲ್ಲ ತೊಂದರೆ ಕೊಡ್ತಾವ್ರಲ್ಲ. ಹೆಂಗೆ ಇವರು? ಇಲ್ಲೇ ಇದ್ದೀವಿ ನಾವು ಬಂದಿಲ್ಗೆ 44 ವರ್ಷ ಆಯ್ತು. ನಿಮ್ಗೆ ಹೆಂಗ್ ಸಿಕ್ತು ಲ್ಯಾಂಡ್? ಇದು ಮಾವರ್ದೆ ಮನೆಯಿಂದ ಜಾಗ ಇತ್ತು, ನಾವ್ ಅಲ್ಲೇ ಕೊಟ್ರು ನಮ್ಗೆ. ನಾವು 36 ವರ್ಷ ಆಯ್ತು ಮನೆ ಕಟ್ಟಿ. ಇಲ್ಲಿವರೆಗೂ ನಿಮ್ದೇ ಅಂತ ಅನ್ಕೊಂಡಿದ್ದೀವಿ. ಇಲ್ಲಿವರೆಗೂ ನಮ್ದೇ ಅಂತಾನೆ ಇದೀವಿ, ಯಾರಿಗೂ ಏನು ತೊಂದರೆ ಕೊಟ್ಟಿಲ್ಲ. ಯಾವುದೇ ಆದೇಶ ಇದೆ, ನಮಗೆ ಡೈರೆಕ್ಷನ್ ಇದೆ ಅಂತ ಹೇಳಿಲ್ಲ. DC Suomoto has directed to order. DC has a direction to conduct enquiry. He has conducted an enquiry. ಯಾವುದೇ ರೀತಿ ಹಕ್ಕಿಲ್ಲ ಮಾಡಿರೋರಲ್ಲ ಇವರು. DC ಅವರು ಬರೆದಿದ್ದಾರೆ. ನಾನು ಬರೆದಿರೋದು ಅದಕ್ಕೆ ಮುಂಚೆ ಏನು ಬರ್ದಿದ್ದೀನಿ ನೋಡಿ. ರೆಕಾರ್ಡ್ಸ್ ಗಳು ಯಾವುದು ಇಲ್ಲ. ಹಂಗಾರೆ ಹೊಸದಾಗಿ ಬೋರ್ಡ್ ಮಾಡಿ ಹೊಸದಾಗಿ ನೀವು ಮಾಡ್ತಿಲ್ಲ. ವಾಟ್ ಇಸ್ ದಿಸ್ ಬೋರ್ಡ್ ಮಾಡ್ತಾ ಇದ್ದೀರಾ? ನೀವು ಬೋರ್ಡ್ ಕೊಟ್ಟಿರೋ ಹಂಗಾರೆ ಅಲ್ಲ ಸಾತ್ಗೆ ಬೋರ್ಡ್ ಕೊಟ್ಟಿರೋ ನೀವು ಹಂಗಾರೆ ಹೊಸ ಬೋರ್ಡ್ ಸೃಷ್ಟಿ ಮಾಡುವಾಗ ಅಷ್ಟೇ. ನೀವು ಈಗ ಅಲ್ಲಿ ಆಗಿರೋ ಜಾಗನ ಯಾರಿಗೆ ಅಕ್ವೈರ್ ಆಗಿದೆ ಅವ್ರಿಗೆ ಕೊಟ್ಟು, ಉಳಿದಿರೋ ಜಾಗನ ಭೂಮಾಲೀಕರ ಹೆಸರಿಗೆ ನಮೂದಿಸಬಹುದು ಅಂತ ಆಗಿದೆ. ಆರ್ಡರ್ ಪಾಸ್ ಮಾಡಬೇಡಿ ಅಂತ ಮೇಡಮ್ ಇರೋದ್ರಲ್ಲಿ ಇದ್ರೆ. ಈಗ ಒಂದು ನಿಮಿಷ ತೆಗಿರಿ ಅದನ್ನ. ಎಷ್ಟು ಮಿಸ್ಗೈಡ್ ಮಾಡ್ತಾ ಇದಾರೆ ನೋಡಿ. ಸ್ಪೆಸಿಫಿಕ್ ಆಗಿ ಆರ್ಡರ್ ಇದೆ ಮೇಡಮ್. ಇದು ಅಗೇನ್ಸ್ಟ್ ಲಾ ಎಲ್ಲ ಕೂಡ ರೆಕಾರ್ಡ್ ಆಗ್ತಿದೆ. ಒಂದಿನ ನಮ್ ಸರ್ವೆ ಮಾಡೋದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಆರ್ಡರ್ ತಗೊಳ್ಳಿ. ಈಗೇನ್ ಬೇಕು ನಿಮ್ಗೆ? ಯಾರು ಏನ್ ಮೋಸದಲ್ಲಿ ಏನ್ ಖಾತೆ ಕೂರಿಸಿಲ್ವಲ್ಲ,
ತಾತೆ ಕಂದೆ ಕೂರಿಸ್ತಾ ಇದೀವಲ್ಲ ಕೂತಿದ್ ಒಪ್ಪಿಗೆ ಇಲ್ಲ. ಸೊ ಅವಾಗ ನಿಮ್ಗೆ ಒಪ್ಪಿಗೆ ಇರುತ್ತೆ. ಈಗ ನಾನು ಸರ್ವೆಗೆ ಹಾಕಿರೋದು ನಿಮ್ಗೆ ಒಪ್ಪಿಗೆ ಇಲ್ಲ. ಒಪ್ಪಿಗೆ ಇಲ್ಲ. ಅವಾಗ civil ಕೋರ್ಟಲ್ಲಿ dispute ಕೋರ್ಟ್ ಇಲ್ಲ. ಇಲ್ಲ ಮೇಡಮ್. ಅವಾಗ civil dispute ಕೋರ್ಟಲ್ಲಿ ಇಲ್ಲ. ಅವಾಗ civil dispute ಇಲ್ಲ ಇಲ್ಲ. ಮೇಡಮ್. ತಾತೆ ಕಂದೆ ಅವಾಗ civil dispute ಇಲ್ಲ late ಮೇಡಮ್. ಆಗುತ್ತೆ. ಕೊಡಕ್ ನಾವೆಲ್ಲಿ ಬಂದಿದೀವಿ? ಅವರೇ ತಾನೇ ರಿಟ್ ಪಿಟಿಷನ್ ಬಂದಿರೋದು. ಅವ್ರು ಹೇಳಿರೋದು ನನ್ನ ಸ್ಟೇಟ್ಮೆಂಟ್ ಅಂತ ನೀವು ಬೇಡ ಅಣ್ಣ, ಬಂದಿದ್ದೀರಾ ಅಂತ ಬೇರೆ ಹೇಳ್ತೀರಾ. ಉದ್ದೇಶ ಬೇಡ ನಮ್ಗೆ. ನೀವು ನಾನು ಹೇಳ್ತಿದ್ದೀನಿ ಅಂತ ನೀವು ಸುಮ್ಮನೆ ಡಿಕ್ಲೇರ್ ಮಾಡ್ತಿದ್ದೀರಾ. Issue to the second respondent to pass order in any particular manner. ಹಿಂದೆ ಒಂಥರ ಹೈಕೋರ್ಟ್ ಆರ್ಡರ್ ಪಾಸ್ ಮಾಡಿ ಅನ್ಬಿಟ್ಟು ಮುಂದೆ ಆರ್ಡರ್ ಪಾಸ್ ಮಾಡಿ ಅನ್ನತ್ತಾ? ಎನ್ಕ್ವೈರಿ ಏನು ಕಂಡಕ್ಟ್ ಮಾಡೋದು? ಎನ್ಕ್ವೈರಿ ಹ್ಯಾಸ್ ಟು ಸಬ್ಮಿಟೆಡ್ ಬಿಫೋರ್ ದ ಹಾನರಬಲ್ ಹೈಕೋರ್ಟ್. ದಿಸ್ ಮ್ಯಾಟರ್ ಇಸ್ ಕಮ್ ಫ್ರಮ್ ದ ಹಾನರಬಲ್ ಹೈಕೋರ್ಟ್. ಅವ್ರಿಗೆ ರೈಟ್ಸ್ ಇಲ್ಲ ಮೇಡಮ್. ಅವ್ರು ಯಾರು ಮಾಡೋದಕ್ಕೆ? ಹೈಕೋರ್ಟಲ್ಲಿ ಇದೆ ಆಯ್ತಾ? DC ಈಗ ಹೈಕೋರ್ಟ್ಗಿಂತ ದೊಡ್ಡವರ, ನ್ಯಾಯಾಲಯಕ್ಕಿಂತ ದೊಡ್ಡವರ? ಹೈಕೋರ್ಟ್ ಅಲ್ಲಿ ಸ್ಟೇ ಇದ್ರೆ ಯಾರು ದೊಡ್ಡವರಲ್ಲ. ಅಲ್ಲ ಸರ್, ಇವಾಗ ನಮ್ಗೆ ಯಾರು ತನಿಖೆ ಮಾಡಿ ಅಂತ ಕೊಟ್ಟವ್ರೆ ಗೊತ್ತಿಲ್ಲ ಸರ್. ಊರಿಗೆ ಖಂಡಿತ ತೊಂದ್ರೆನೆ ಆಗ್ತಾ ಇರೋದು. ದೊಡ್ಡವ್ರಿಗೆ ಚಿಕ್ಕವ್ರಿಗೆಲ್ಲ ತೊಂದ್ರೆನೆ ಆಯ್ತಾ ಇರೋದು. ಮೋರಿ ಮಾಡ್ತೀನಿ ಅಂತ ಸೈನ್ ಹಾಕಿಸ್ಕೊಂಡವ್ರೆ, ಏನೇನೋ ಕಮಿಟ್ ಮಾಡ್ತೀವಿ ಅಂತ ಅದಕ್ಕೆ ಹಾಕಿಸ್ಕೊಂಡವ್ರೆ. ಈ ಊರೆಲ್ಲ ಹಳಿ ಅಂತ ಅವಶ್ಯಕತೆ ಏನಿಲ್ಲ. ಇವಾಗ ನಾವೆಲ್ಲ ಗ್ರಾಮದವರೆಲ್ಲ ಒಗ್ಗಟ್ಟಾಗಿದ್ದೀವಿ. ಇವ್ರು ಬೇಕು ಅಂತ ಪುಂಡು ಹುಡುಗರು ಸೇರ್ಕ ಮಾಡ್ತಾ ಇರೋದು ತಪ್ಪು. ಇದಕ್ಕೆ ಬಾಬು ಅವರು ಕರೆಕ್ಟಾಗಿ ಸ್ಪಂದಿಸ್ಬೇಕು. ಇದಕ್ಕೆ ಅವ್ರ ಮಾತು ಕೇಳ್ಕೊಂಡು ತಹಸೀಲ್ದಾರ್ಗೆ ಫೋನ್ ಮಾಡೋದಲ್ಲ ಇವರು. ಇವಾಗ ಎಷ್ಟು ಜನಕ್ಕೆ ತೊಂದರೆ ಐತೈತೆ. ಇವರೆಲ್ಲ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬಂದಿದ್ದಾರೆ. ನಾವ್ ಎಲ್ಲೆಲ್ಲ ಹೋಗ್ಬೇಕು, ನಾವು ಇಲ್ಲಿ ಜಾಗ ಯಾಕೆ ಬರ್ತಾರೆ ಅಂತ. ನಮ್ದು ಜಾಗ ಇದೆ ಇಲ್ಲಿ. ಇವಾಗ ನಾವು ಕೈಕೊಂಡು ಕುತ್ಕೋಬೇಕು. ಏನಾಯ್ತದಪ್ಪ ಎಂತ ಆಯ್ತದ? ಹೋರಾಟ ಮಾಡ್ಬೇಕು. ಇವಾಗ ಹೋರಾಟ ಮಾಡ್ಲೇಬೇಕಲ್ವಾ? ನಮ್ ಜಾಗನ ನಮ್ಮ ಮಾವರು ಕೊಟ್ಟಿರೋ ಸೊತ್ತು ಅಂದ್ರೆ ನಾವು ಹೋರಾಡ್ಲೇಬೇಕು. ಇವ್ರು ಹಿಂಗ್ ಮಾಡಿದ್ರೆ ಏನ್ ಮಾಡೋದು? ನಾವೆಲ್ಲ ಹೋಗಂಗಿಲ್ಲ ಬರೋಂಗಿಲ್ಲ ಅಂತ ಅಂದ್ರೆ ಸರಿಯಾಗಿ ಕ್ರಮ ತಗೊಂಡು ಏನಿದೆ ಕೋರ್ಟಲ್ಲಿ ಅದು ಆದೇಶ ತಕೊಂಡ್ ಬರ್ಬೇಕು. ಅವ್ರು ಅಳತೆ ಮಾಡಕ್ಕೆ ಇಲ್ಲಿ ಸುಮ್ನೆ ಅವ್ರು ಕೊಟ್ರು ಎಂಕ್ವೈರಿ ಮಾಡ್ರಿ ಅಂತ ಬಂದಿರೋದು ತಪ್ಪು ಇವ್ರದ್ದು. ಸರಿನಾ? ತಪ್ಪು ಖಂಡಿತ ಇವ್ರು ಬಂದಿರೋದು ಈ ತರ. ಮೇಲಿಂದ ಕೋರ್ಟಲ್ಲಿ ಹೈಕೋರ್ಟಲ್ಲಿ ಆಗ್ಲಿ ಮತ್ತೆ ಆಗ್ಲಿ ಎಲ್ಲಿಂದ ಆದೇಶ ತಗೊಂಡು ಕರೆಕ್ಟಾಗಿ ಬಂದು ಇವ್ರು ತನಿಖೆ ಮಾಡ್ಬೇಕು. ಸುಮ್ನೆ ಮಾಡೋದು ತಪ್ಪು ಇದೆ ಇವ್ರದ್ದು. ಯಾರೇ ಆಗ್ಲಿ 35-40 ವರ್ಷದಿಂದ ಇಲ್ಲೇ ಇದ್ರು ಸರ್. ನಮ್ಮ ಮದುವೆಗೆ 35 ವರ್ಷ ಆಯ್ತು. 35 ವರ್ಷದಿಂದ ನಮ್ಮ ಅವ್ರ ಮನೇಲಿ ಏನು ತೊಂದರೆ ಇಲ್ಲ. ಎಲ್ಲ ನಾವ್ ಇಲ್ಲೇ ಇದೀವಿ ಸರ್. ಏನು ಇಲ್ಲ. ಗ್ರಾಮದವ್ರು ಜಾಗ ಕೊಟ್ಟು ನಮ್ಗೆ ಯಾರು ಏನು ತೊಂದರೆ ಮಾಡ್ತಲ್ಲ. ಇವಾಗ ತೊಂದರೆ ಆಯ್ತಾ ಇರೋದು ಇವಾಗ ನಮ್ಗೆ. ಇಲ್ಲಿ ಯಾರು ಮಾಡ್ತಾ ಇಲ್ಲ. ನಾವು ನಮ್ಮ ಮಕ್ಕಳು ಬೆಳೆದಕ್ಕೆ ಬೆಳೆಸಿರೋದ್ಗೆ ಇವತ್ತು ನಮ್ಗೆ ಅವ್ರು ಮಿತ್ತಾಗವ್ರೆ. ನೀವು ಎಷ್ಟು ವರ್ಷದಿಂದ ಇಲ್ಲ ಇದ್ದೀರಾ? ನಾವೆಲ್ಲ 65 ವರ್ಷದಿಂದ ನಿಮ್ದೇ ಜಾಗ ಅಂತ ಅನ್ಕೊಂಡಿದ್ರಿ ನೀವು? ನಮ್ದೇ ಜಾಗ ನಮ್ದೇ. ನಿಮ್ಮ ಹತ್ರ ಸೇನೇನು ಹಾಕ್ಸ್ಕೊಂಡಿದ್ದೀರಾ ಏನಾದ್ರು? ಸುಳ್ಳು ಈಗ ಊರಲ್ಲಿ ಯಾರಿಗೂ ಏನು ವಿಷಯ ಗೊತ್ತಿರಲ್ಲ. ಈಗ ಬಂದು ಒಂದ್ ಸೈನ್ ಹಾಕಿ ಅಂತ ಹೇಳ್ತಾರೆ. ಏನಕ್ಕೆ ಅಂತ ಹೇಳ್ತಾರೆ. ಗ್ರಾಮಸ್ಥರಿಗೆ ಏನು ಗೊತ್ತಿರಲ್ಲ. ಹಿಂಗೆ ಏನಾದ್ರೂ ಏನೋ ಮಾಡಿಸ್ಬೇಕಿತ್ತು ಗೌರ್ಮೆಂಟ್ ಕಡೆಯಿಂದ, ಮೋರಿಗಳು ಮಾಡಿಸ್ಬೇಕಿತ್ತು ಅಥವಾ ಈ ತರ ತೊಂದರೆ ಆಗ್ತಿದೆ ಅಂತ ಗೌರ್ಮೆಂಟ್ ಪರವಾಗಿ ಮಾತಾಡಿ ಸೈನ್ ಹಾಕ್ಸ್ಕೊಂಡಿದ್ದಾರೆ. ಸೊ ಅವರೇ ಕಾಂತರಾಜು ಮತ್ತೆ ರವೀಂದ್ರ ಅಂತ ಇವ್ರು ಏನ್ ಹೇಳಿದ್ರು ಅವರೇನೆ ಮಾಡಿಸ್ಕೊಂಡಿರೋದು. ಅದೆಲ್ಲ ಮಾಡಿಸ್ಕೊಂಡು ಸೈನ್ ಎಲ್ಲ ಮಾಡಿಸ್ಕೊಂಡ್ರಲ್ಲ ಅವರು ಇದಕ್ಕೆ ಅನ್ಬಿಟ್ಟು ಸೈನ್ ಮಾಡ್ಬಿಟ್ಟಿದ್ದಾರೆ ಅಷ್ಟೇನೆ. ಈಗ ಮಾಹಿತಿ ಪಕ್ಕ ಮಾಹಿತಿ ಗೊತ್ತಿದ್ದು ಯಾರು ಸೈನ್ ಹಾಕಲ್ಲ. ಯಾರು ಗೊತ್ತೇ ಇಲ್ವಲ್ಲ ಮಾಹಿತಿ ನಮ್ಗೆ. ಇವಾಗ ಸೈನ್ ಹಾಕ್ಸ್ಕೊಂಡಿದ್ದಾರೆ ಗ್ರಾಮಸ್ಥರು. ಈಗ ಅವ್ರು ಗೊತ್ತಿಲ್ಲದಂತೆ ಸೈನ್ ಹಾಕ್ಸ್ಕೊಂಡ್ರೆ ನಮ್ಗೆ ಹೆಂಗ್ ಗೊತ್ತಾಗ್ಬೇಕು? ಈಗ ಹಿಂಗೆ ಸಡನ್ ಆಗಿ ಬಂದಿದ್ದಾರೆ ನಮ್ಗೆ ಇದಕ್ಕೆ ವಿಷಯನಾ ಅಂತ ಇವಾಗ ಗೊತ್ತಾಗ್ತಾ ಇದೆ. ಇನ್ನೆಂಗ್ ಗೊತ್ತಾಗೋದು? ಈಗ ಆಲ್ರೆಡಿ 100 ವರ್ಷ ಆಗ್ಬಿಟ್ಟಿದೆ. 85-90 ವರ್ಷ ಆಗಿದೆ. ಈಗ 940 ಅಂತ ಅವ್ರು ಹೇಳೋದು. ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ ಅಂತ ನಿಜನೇ ಆದ್ರೆ ಡಾಕ್ಯುಮೆಂಟ್ಸ್ ಕಲೆ ಹಾಕ್ಲಿ. ಡಾಕ್ಯುಮೆಂಟ್ಸ್ ಕಲೆ ಹಾಕದೇನೆ ನಿನ್ನೆ ಹೈಕೋರ್ಟ್ ಗವರ್ಮೆಂಟ್ ಪೀಡರ್ಗೆ ಮಾನ್ಯ DC ಸಾಹೇಬ್ರು ಏನಂತ ಎನ್ಕ್ವೈರಿ ರಿಪೋರ್ಟ್ ಕಳಿಸಿದ್ದಾರೆ. ಇನ್ನು ಆ ಎನ್ಕ್ವೈರಿ ರಿಪೋರ್ಟ್ ಅಲ್ಲಿ ಈ ಸರ್ವೆ ನಂಬರ್ ಸಂಬಂಧಪಟ್ಟ ಎನ್ಕ್ವೈರಿ ಆಗಿರೋ ಅಥವಾ ಭೂಸ್ವಾಧೀನ ಆಗಿರೋ ದಾಖಲೆಗಳನ್ನ ಕೊಡಕ್ಕೆ ಅವ್ರ ಕೈಲಿ ಆಗಿಲ್ಲ. ಕಲೆ ಹಾಕಕ್ ಆಗಿಲ್ದೇ ಇರೋದ್ರಿಂದ ಇನ್ನೂ ಅದು ಕ್ವೆಶ್ಚನ್ ಮಾರ್ಕ್ ಆಗಿ ಉಳ್ಕೊಂಡಿದೆ. ಈ ಸಂದರ್ಭದಲ್ಲಿ ಏಕಾಏಕಿ ನಾಳೆ ನಾಳಿದ್ದು ಈ ಜಾಗದ ತೀರ್ಮಾನ ಆಗುವಂತ ಸಂದರ್ಭ ಅಲ್ಲ. ಇವರು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ನೆಸೆಸರಿ ಆರ್ಡರ್ಸ್ ತಗೊಂಡು ಹಾನರಬಲ್ ಹೈಕೋರ್ಟ್ ಇಂದ ಬಂತು ಅಂತಂದ್ರೆ ಗ್ರಾಮಸ್ಥರು ಇಲ್ಲಿ ಟೆನ್ಷನ್ ಆಗೋ ಅವಶ್ಯಕತೆನೂ ಇರಲ್ಲ. ಈ ಪ್ರಮೇಯನೂ ಬರೋದಿಲ್ಲ. ಏಕಾಏಕಿ ಈ ತರ ನುಗ್ಗಿ ಗ್ರಾಮಸ್ಥರಿಗೆ ಏನಾದ್ರು ತೊಂದರೆ ಕೊಟ್ರೆ ಒಗ್ಗಟ್ಟಿನಿಂದ ಇವ್ರು ಏನೇನ್ ಕ್ರಮ ಕೈಗೊಳ್ತಾರೆ. ಮುಂದಿನ ದಿನಗಳಲ್ಲಿ ಮಾನ್ಯ ತಹಸೀಲ್ದಾರ್ ಆಗಿರ್ಬೋದು ಅಥವಾ DC ಸಾಹೇಬ್ರುಗಳಾಗಿರ್ಬೋದು ರೆಕಾರ್ಡ್ಸ್ ಇಡಿ ಮಾತಾಡಿ. ಹಾನರಬಲ್ ಹೈಕೋರ್ಟ್ ಆರ್ಡರ್ ಇದ್ರೆ ಮಾತಾಡಿ. ಎಲ್ಲ ಒಂದೇ. ಈಗ ಎಲ್ಲ ಗ್ರಾಮಸ್ಥರಿಗೂ ಸ್ವಲ್ಪ ಒಂದು ಏನೇನ್ ಆಗ್ತಿದೆ ಸುತ್ತಮುತ್ತ ಗೊತ್ತಾಗಿದೆ. ಒಂದು ಅವ್ರಿಗೆ ಒಂದು ಮೆಸೇಜ್ ಮುಟ್ಟಿದೆ. ಏನು ಹೈಕೋರ್ಟ್ ಆರ್ಡರ್ ಏನಿದೆ, ನಮ್ಗೆ ಏನು ಕಳಿಯಕ್ ಬರ್ತಿದ್ದಾರೆ, ವಾಟ್ ಆರ್ ದ ಎಂಟೈಟಲ್ ಟು, ವಾಟ್ ದೇ ಶುಡ್ ಡೂ ಫಾರ್ ಅಂತ ಎಲ್ಲ ಗೊತ್ತಿದೆ ಅಲ್ವಾ? ಈಗ ಅದಕ್ಕೆ ಎಲ್ಲ ಬೀದಿಗೆ ಬಂದಿದ್ದಾರೆ. ಎಲ್ಲ ನಮ್ಮ ಆಸ್ತಿ ನಾವು ಉಳಿಸ್ಕೊಳ್ಳೋಕೆ ನಾವು ಈ ತರ ಬೀದಿ ಬರ್ಬೇಕು. ಈಗ 79 ವರ್ಷ ಸ್ವತಂತ್ರ ಬಂದು ಇನ್ನೂ ಒದ್ದಾಡ್ತಾ ಇದೀವಲ್ಲ ನಾವು. ಈಗ ಏನಾಗಿದೆ ಅಂದ್ರೆ ನಮ್ಮ ಆಸ್ತಿನ ಉಳಿಸ್ಕೊಳ್ಳೋದೇ ಒಂದು ದೊಡ್ಡ ಕಷ್ಟ ಹಂಗಾಗ್ಬಿಟ್ಟಿದೆ. ಇದು ಸರ್ಕಾರಿ ಆಸ್ತಿ ಅಲ್ಲ, ಗೋಮಾಳ ಅಲ್ಲ, ಶೆಡ್ ಹಾಕೊಂಡು ನಾವೇನ್ ಜೀವನ ಮಾಡ್ತಾ ಇಲ್ಲ. ಕರೆಕ್ಟ್. ಇಲ್ಲಿ ಬಂದು ಇಲ್ಲೇ ಬೆಳೆದು ಮೊಮ್ಮಕ್ಕಳಾಗಿ ಮೊಮ್ಮಕ್ಕಳಿದ್ದಾರೆ ಈ ಜಾಗದಲ್ಲಿ. ಆ ರೆಕಾರ್ಡ್ಸ್ ಇದೆ.
ನೀವು ಈಗ ಅಕ್ಕಪಕ್ಕದವ್ರು ನೆರೆಹೊರೆಯವರೇ ಪರಸ್ಪರ ಅರ್ಥ ಮಾಡ್ಕೊಂಡಿದ್ದಾಗ ಅವ್ರು ಅಳತೆಗೆ ಹಾಕೊಳ್ಳಿ, ನನ್ನ ಜಾಗ ಇವ್ನು ಒತ್ತುವರಿ ಮಾಡ್ದ, ಇವ್ನ ಜಾಗ ಅವ್ನು ಒತ್ತುವರಿ ಮಾಡ್ದ ಅಂತ. ಸರ್ಕಾರದವ್ರು ಬಂದು ಇಲ್ಲಿ ಅಳತೆ ಮಾಡ್ತಾರೆ ಅಂತಂದ್ರೆ ಇಲ್ಲಿ ರಾಜಕಾರಣಿಗಳ ಕುಮ್ಮಕ್ಕು, ಬಲಶಾಲಿಗಳ ಒಂದು ಹೆಂಗೆ ತೋಳ್ಬಲ ಯಾವ ತರ ಅಧಿಕಾರಿಗಳು ಹ್ಯಾಂಡ್ ಇನ್ ಗ್ಲೌಸ್ ವಿತ್ ಆಲ್ ದ ಅಫಿಷಿಯಲ್ಸ್ ಹಿಂಗ್ ಕಾಣಿಸ್ತಾ ಇದೆ, ನೇರ ಕಾಣಿಸ್ತಾ ಇದೆ. ಯಾರಿಗೂ ಏನು ಕದ್ದು ಮುಚ್ಚಿ ವ್ಯವಹಾರ ಬೇಡ, ಮಾಡೋಕೆ ತುಂಬಾ ಕೆಲಸ ಇದೆ. ಇವರು ಡೈರೆಕ್ಟ್ ಆಗಿ ನಿಮ್ಗೆ ಈಗ ತಹಸೀಲ್ದಾರ್ ಅವರು ಡಿಸಿಗೆ ಏನಾಗ್ತಿದೆ ಕೋರ್ಟಲ್ಲಿ ಯಾರು ಕೇಳಬೇಕು? ಹೈಕೋರ್ಟ್ ಪ್ಲೀಡರ್ಸ್ ಕೇಳಬೇಕು. ಇವ್ರು ಗ್ರಾಮಸ್ಥರು ಯಾರು ಕೇಳ್ತಾರೆ? ಅಡ್ವೊಕೇಟ್ಸ್ ನ ಕೇಳ್ತಾರೆ. ನೀವು ಏನೂ ಕೇಳದೇನೆ ಏಕಾಏಕಿ ಡಿಸಿಷನ್ಸ್ ತಗೊಂಡ್ ಬರ್ತೀರಾ ಅಂತಂದ್ರೆ ಎಷ್ಟರ ಮಟ್ಟಿಗೆ ನಿಮ್ಗೆ ಸಮಂಜಸ ಅನ್ಸುತ್ತೆ? ನೀವೇ ಉತ್ತರ ಕೊಡಿ. ಓಕೆ, 1940 ಒಂದು ಆರ್ಡರ್ ಇದ್ರೆ ತಗೊಂಡ್ಬಂದು ಗ್ರಾಮಸ್ಥರು ಕೊಡ್ಲಿ. ಲ್ಯಾಂಡ್ ಅಕ್ವಿಸಿಷನ್ ಆಗಿದಿಲ್ಲ, ಗೆಜೆಟ್ ನೋಟಿಫಿಕೇಶನ್. ಅವ್ರು ಹೇಳ್ತಾರೆ ತಹಸೀಲ್ದಾರ್ ಅವರು, ಗೆಜೆಟ್ ನೋಟಿಫಿಕೇಶನ್ ಆಗಿ 1940 ಅಲ್ಲೆಲ್ಲ ಆಗ್ಬಿಟ್ಟಿದೆ ಲ್ಯಾಂಡ್ ಅಕ್ವಿಸಿಷನ್ ಅಂತ. ಸಂಬಂಧಪಟ್ಟ ರೆಕಾರ್ಡ್ಸ್ ತೆಗೆಸಿ ಗ್ರಾಮ ಠಾಣಕ್ಕೆ ಆಗಿದ್ಯಾ? ಗ್ರಾಮ ಠಾಣದವರೇ ಬಂದಿಲ್ಲ. ಇಲ್ಲಿ ಗ್ರಾಮ ಠಾಣದವ್ರು ಗುದ್ದಾಡ್ತಾ ಇಲ್ಲ, ಅವ್ರಿಗೆ ಗೊತ್ತೂ ಇಲ್ಲ, ಇದು ಆಗೂ ಇಲ್ಲ, ಅವ್ರಿಗೆ ಗೊತ್ತೂ ಇಲ್ಲ. ಇಲ್ಲಿ ಗುದ್ದಾಡ್ತಾರ ಅವ್ರು ಯಾರು ಗೊತ್ತಾ? ಕಂಟೆಸ್ಟ್ ಮಾಡ್ತಾರೆ ಅವ್ರು ಯಾರು ಗೊತ್ತಾ? ಭೂಗಳ್ರು, ಭೂಮಿ ಕದಿಯಕ್ಕೆ ಸಂಚ್ ಮಾಡಿ ಭೂಗಳ್ರು. ಈ ಒಂದು ಆರ್ತಿಯು ಕೂಡದ ಜಮೀನು ಬೆಲೆ ಸುತ್ತಮುತ್ತ ತುಂಬಾ ಬೂಮ್ ಆಗಿದೆ. ಯಾಕಂತಂದ್ರೆ ಈ ಆರ್ತಿಯು ಕೂಡದಲ್ಲಿ ಪ್ರಾಮಿನೆಂಟ್ ಟೂರಿಸ್ಟ್ ಪ್ಲೇಸ್, ಇವತ್ತುವರೆಗೂ 1 ಕುಂಟೆಗೆ ಲಕ್ಷಾಂತರ ರೂಪಾಯಿ ಬೆಲೆ ಇರುವಂತ ಪ್ಲೇಸ್ ಇದು. ಇಲ್ಲಿ ಒಳಗಡೆ ಇಂಟರ್ನಲ್ ಕನೆಕ್ಷನ್ ಮಾಡಿಕೊಂಡು ನೀವು ಏಕಾಏಕಿ ಸರ್ವೆಗೆ ಬಂತು ಅಂತಂದ್ರೆ ಯಾವ ರೀತಿ ಇದು? ಮುಂಚೆ ಎಲ್ಲ ಇದೆಲ್ಲ ಇನ್ನು ಕೆಳಗಡೆ ಹೋಯ್ತು ಅಗ್ರಿಕಲ್ಚರಲ್ ಲ್ಯಾಂಡ್ಗಳು, ಭೂಮಿ ಎಲ್ಲ ಬಿತ್ಕೊಂಡಿದ್ದಾರೆ. ಕೆಲವರು ಬರ್ತಾರ ಕೇಳಿ ನೋಡ, ಬರ್ಲಿ. ಸೊ ಹಂಗೆ ಝೂಮ್ ಮಾಡಿಪ್ಪ, ಅದು ಯಾವ ಲ್ಯಾಂಡ್ಸ್ ಇದೆಯಲ್ಲ ಇಲ್ಲಿರಲ್ಲ. ಬಾ ಬನ್ನಿ ಬನ್ನಿ, ಇಲ್ಲಿಂದ ನಾನು ಎಸ್ ವೀಕ್ಷಕರೇ, ಇದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಕಡತನಾಳು ಗ್ರಾಮದಲ್ಲಿರುವಂಥದ್ದು. ಇಲ್ಲಿ ಸ್ವಲ್ಪ ಲ್ಯಾಂಡ್ ಇಶ್ಯೂಸ್ ನಡೀತಾ ಇದೆ. ಪೊಲೀಸರು ಬಂದಿದ್ದಾರೆ, ಸರ್ವೇಯರ್ ಬಂದರೆ ಅಳತೆಗಳು ಮಾಡ್ತಾ ಇದ್ದಾರೆ. ಆದರೆ ಇದು ಪ್ರೈವೇಟ್ ಪ್ರಾಪರ್ಟಿ, ನಮಗೆ ಸೇರಿಪಟ್ಟಂಥದ್ದು. ನಾವು ಮಕ್ಕಳು, ಮೊಮ್ಮಕ್ಕಳು, ಅವ್ರ ಮಕ್ಕಳು ಎಲ್ಲರೂ ಕೂಡ ಇಲ್ಲೇ ವಾಸ ಮಾಡಿ ಬಂದಿದ್ದೀವಿ. ಇದು ನಮ್ಮ ಜಾಗದಲ್ಲಿದೆ. ಯಾರೊಬ್ಬ ವ್ಯಕ್ತಿ ಮಾಫಿಯಾದವನು 3ನೇ ವ್ಯಕ್ತಿ ಬಂದು ಕೇಸ್ ಹಾಕ್ಬಿಟ್ಟು ಇದು ನಮ್ಮದು ಅಂತ ಅಂದ್ಕೊಂಡಾಗ ಅದನ್ನು ಕೇಳೋದಕ್ಕೆ ಒಬ್ಬ ತಹಶೀಲ್ದಾರು ಸರ್ವೆನ ಕಳಿಸ್ತಾರೆ ಅಂದರೆ ಏನು ಅರ್ಥ? ಇದು 79 ವರ್ಷ ಆಯಿತು, ಸ್ವಾತಂತ್ರ್ಯ ದಿನಾಚರಣೆ ಬಂದು, ಸ್ವಾತಂತ್ರ್ಯ ಬಂದು, ಆದರೂ ಕೂಡ ನಮಗೆ ನಮ್ಮ ಆಸ್ತಿನ ಉಳಿಸ್ಕೊಳ್ಳೋದಕ್ಕೆ ನಾವು ಒದ್ದಾಟ ಮಾಡಬೇಕಾ, ನಾವು ಫೈಟ್ ಮಾಡಬೇಕಾ ನಾವು ಅಂಥ ಗ್ರಾಮಸ್ಥರು ಕೂಡ ಹೇಳ್ತಾ ಇರುವಂಥದ್ದು. ನಿಜ ಕೂಡ ಈಗ ತಹಶೀಲ್ದಾರ್ ಬರ್ತಾರೆ, ನೋಡುವ, ನಾವು ವೆಯ್ಟ್ ಮಾಡ್ತಾ ಇದ್ವಿ. ಯಾಕೆಂದರೆ ಅಲ್ಲಿ ಸರ್ವೇಯರ್ ಇದ್ದಾರೆ, ಪೊಲೀಸರು ಇದ್ದಾರೆ. ಯಾಕೆಂದರೆ ಪೊಲೀಸರು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆದರೆ ಅವ್ರು ಖಂಡಿತ ಅವರು ಇದ್ದೇ ಇರ್ತಾರೆ, ಇರಲೇಬೇಕು. ಹಾಗಾಗಿ ಈ ಒಂದು ಚಿನ್ನದ ಭೂಮಿಯನ್ನು ಕಬಳಿಕೆ ಮಾಡ್ಕೊಳ್ಳೋದಕ್ಕೆ ಇದರಿಂದ ಯಾರಿದ್ದಾರೆ? ರಾಜಕಾರಣಿಗಳ ನೆರಳು ಇದೆಯಾ? ಇವೆಲ್ಲ ನೋಡಿದ್ರಾಗ ಎಲ್ಲವೂ ಕೂಡ ಸರಿ ಅಂತ ಅನಿಸುತ್ತೆ. ಮಾಫಿಯಾದವ್ರು ಇದೆಯಾ? ಅದು ಕೂಡ ಸರಿ ಅಂತ ಅನಿಸುತ್ತೆ. ಗೊತ್ತಿಲ್ಲ, ನೋಡೋಣ. ಅಧಿಕಾರಿಗಳು ಬರಲೇಬೇಕು. ಅಕಸ್ಮಾತ್ ಕೋರ್ಟ್ ಆರ್ಡರ್ನ ಉಲ್ಲಂಘನೆ ಮಾಡಿದ್ದೆ ಆದರೆ ಕಂಟೆಂಪ್ಟ್ ಆಫ್ ದ ಕೋರ್ಟ್ ಆಗುತ್ತೆ. ಅದೆಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಅಧಿಕಾರಿಗಳು ನಾವೇ ದೇವರು ಅನ್ನೋ ಥರ ಟ್ರೀಟ್ ಮಾಡ್ಕೊಂಬಿಟ್ಟಿದ್ದಾರೆ. ನಾವು ಹೇಳಿದ್ದೆ ವೇದವಾಕ್ಯ ಅಂತ. ಬಟ್ ಅದಕ್ಕಿಂತ ದೊಡ್ಡದಾಗಿ ಕೋರ್ಟ್ ಇದೆ. ಕೋರ್ಟ್ ಆರ್ಡರ್ನ ಉಲ್ಲಂಘನೆ ಮಾಡಿದ್ರೆ ಧಿಕ್ಕರಿಸಿದ್ರೆ ಏನಾಗುತ್ತೆ ಅಂತ. ಬಟ್ ಅದು ಸತ್ಯಾಸತ್ಯತೆ ಕೂಡ ಗೊತ್ತಾಗಬೇಕು. ಇನ್ನೊಂದಷ್ಟು ಹೊತ್ತು ಇರೋಣ. ಎಲ್ಲ ಗ್ರಾಮಸ್ಥರು ಕೂಡ ಇಲ್ಲೇ ಇದ್ದಾರೆ. ಬಟ್ ಇವರೆಲ್ಲ ತಮ್ಮ ಆಸ್ತಿ ಉಳಿಸ್ಕೊಳ್ಳೋದಕ್ಕೆ ಫೈಟ್ ಮಾಡ್ತಾ ಇದ್ದಾರೆ. ಅದು ಯಾರು ಕೇಸ್ ಹಾಕಿದ್ರೆ ಅವ್ರು ಯಾರು ಕೂಡ ಈ ಜಾಗದಲ್ಲಿ ಇಲ್ಲ. ಇಲ್ಲಿ ಯಾರೂ ಇಲ್ಲ ಅನಿಸುತ್ತೆ ಅವರು, ಅಲ್ವಾ? ಯಾರು ಕೇಸ್ ಹಾಕಿದ್ರೆ ಯಾರೂ ಇಲ್ಲ, ಇಲ್ಲಿ ಯಾರೂ ಇಲ್ಲ. ಹಾಂ, ಅವ್ರು ಯಾರೂ ಇಲ್ಲ ನೋಡಿ, ಎಲ್ಲೋ ಕೂತ್ಕೊಂಡಿದ್ದಾರೆ. ಇಷ್ಟೇ ಸರ್. ಓಕೆ, ಫೈನ್. ಏನಾಯಿತು? ಯಾರ್ದು ಇದು? ನಿಮ್ದಿದೆಯಾ? ಹೆಸರು ಜಾನಕಮ್ಮ ಅಂತ. ಒಂದು ನಿಮಿಷ ರೀ. ಇದು ಏನಾಗಿದೆ ಅಂದರೆ ಒಂದು ಸೆಕೆಂಡ್ ಬರ್ತಾರೆ ಇಲ್ಲಿ ತೊಂದರೆ ಇಲ್ಲ. ಈ ಪಿಟಿಷನ್ ಅಲ್ಲಿ ಏನು ಒಂದು 23 ಜನ ಹಾಕವ್ರೆ, 22 ಜನ ಇದ್ದಾರೆ. ಇದರಲ್ಲಿ ಕೆಲವೊಬ್ರನ್ನ ಒತ್ತಾಯಪೂರ್ವಕವಾಗಿ ಸಹಿ ಹಾಕಿಸಿ ಕೇಸ್ಗಳು ಹಾಕ್ಸವ್ರೆ ಅವ್ರ ಹೆಸರಲ್ಲಿ. ಅವರಲ್ಲಿ ಇವರೊಬ್ರು, ಇವ್ರ ಉದ್ದೇಶ ಇಲ್ಲ, ಸುಳ್ಳು ಕಂಪ್ಲೇಂಟ್ಗೆ ಇವರು ಸಹಿ ಹಾಕವ್ರೆ. ಗೊತ್ತಿಲ್ಲ ಅವ್ರು ಏನ್ ಹಾಕೋರು, ಹೇಳು ಬ್ರದರ್. ನಮ್ಮ ತಾಯಿಗೆ ಗೊತ್ತಿಲ್ಲ ಅಂತಾನೆ ಹಾಕ್ಸ್ಕೊಂಡವ್ರೆ. ನಿಮ್ಮ ತಾಯಿ ಹೆಸರು? ನಮ್ಮ ತಾಯಿ ಹೆಸರು ಜಾನಕಮ್ಮ ಅಂತ. ಜಾನಕಮ್ಮ ಅಂದ್ಬಿಟ್ಟು ಬೇರೆ ವಿಷಯ ರೋಡ್ ಬರುತ್ತೆ ಅನ್ನೋ ವಿಷಯಕ್ಕೋಸ್ಕರ ಹಾಕ್ಸ್ಕೊಂಡವ್ರೆ. ಬೋಲ್ಡಾಗಿ ಹೇಳಿ, ಏನಾಗಲ್ಲ, ನಾವು ಇದೀವಿ, ತಲೆ ಕೆಡ್ಸ್ಕೊಬೇಡ ನೀನು. ನೋಡಿ, ಇಲ್ಲಿ ಪಿಟಿಷನರ್ ನಂಬರ್ 21 ಜಾನಕಮ್ಮ ಕಾಣಿಸ್ತಾ ಇದೆಯಾ? ವೈಫ್ ಆಫ್ ಮಹಾದೇವ, ಏಜ್ಡ್ ಅಬೌಟ್ 46 ವರ್ಷ ಅಂತ 2019 ಹಾಕಿದ್ರು. ಸ್ವಲ್ಪ ಝೂಮ್ ಮಾಡಿ ಬ್ರದರ್, ಝೂಮ್ ಮಾಡಿ. 21 ಜಾನಕಮ್ಮ ಝೂಮ್ ಮಾಡಿ. ಅಲ್ಲಿ ಜಾನಕಮ್ಮ ಎಲ್ಲ 21 ಆಯ್ತಾ? ಇಲ್ಲಿ ಅವ್ರ ಮಗ ಬಂದಿದ್ದಾರೆ. 2019 ಪಿಟಿಷನ್ ಹಾಕಿದ್ದಾರೆ. ಅಂದ್ರೆ ಏನು ವಿಫಲ ಆಗಿದ್ದಾರೆ, ಅವ್ರಿಗೇನು ಕಾರ್ಯ ನಿರ್ಗೊಂಡಿದೆ. ಅವ್ರ ಮಗ ಬಂದಿದ್ದಾರೆ. ಅವ್ರು ಹೇಳಿಕೆ ಕೊಡ್ತಾ ಇದಾರೆ, ನಮ್ಮ ತಾಯಿ ಸಿಗ್ನೇಚರ್ನ ಫ್ರಾಡಿಲೆಂಟ್ ಆಗಿ ತಗೊಂಡಿದ್ದಾರೆ. ಇವರೆಲ್ಲ
ಅಲ್ಲ ಬರ್ಲಿ ಹೌದು ಎಲ್ಲಿದ್ದಾರೆ? ಜಾನ್ಕಮ್ಮ ಅವ್ರ ಮಗ ಇವ್ರನ್ನೆಲ್ಲ ಪಾಪ ಮಿಸ್ಗೈಡ್ ಮಾಡಿ ರೋಡ್ಗೆ ಹೋಗುತ್ತೆ ಅಥವಾ ಮತ್ತೊಂದಕ್ಕೆ ಹೋಗುತ್ತೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಸಿಗ್ನೇಚರ್ ಹಾಕ್ಸಿ ಹೈಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ಫೈಲ್ ಮಾಡಿದ್ದಾರೆ. ಇದು ಲೋವರ್ ಕೋರ್ಟ್ ಆಟ ಅಲ್ಲ, ಹೈಕೋರ್ಟ್ಗೆ ಒಂದು 10ರಿಂದ 12 ಜನ ಹೆಚ್ಚು ಕಮ್ಮಿ 10ರಿಂದ 12 ಜನ ಇದೇ ರೀತಿ ರಿಟ್ ಪಿಟಿಷನ್ ಸೇರ್ಸ್ಕೊಂಡಿದ್ದಾರೆ. ಯಾರು ಅವ್ರಿಗೆ ಮಾಹಿತಿನೇ ಇಲ್ದಂಗೆ ರಿಟ್ ಪಿಟಿಷನ್ ನಾವ್ ಆ ಪಾರ್ಟಿ ಅನ್ನೋ ತರ ಅವ್ರಿಗೆ ಸೋಜ್ಗ. ಓಕೆ ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಡಬೇಕು, ರಸ್ತೆ ಮಾಡಿಸ್ಬೇಕು, ರಿಪೇರಿ ಮಾಡಿಸ್ಬೇಕು, ಚರಂಡಿ ರಿಪೇರಿ ಮಾಡಿಸ್ಬೇಕು ಅಂತೇಳಿ ಸುಳ್ಳು ಹೇಳಿ ಸೇರಿಸ್ಕೊಂಡಿದ್ದಾರೆ. 22 ಜನದಲ್ಲಿ ರಸ್ತೆ ಹೋಗುತ್ತೆ, ಮೋರಿ ಹೋಗುತ್ತೆ. ಬಟ್ ಆದರೆ ತಮ್ಮ ಆಸ್ತಿ ಉಳಿಸ್ಕೊಳ್ಳೋದಕ್ಕೆ ಇವರೆಲ್ಲರೂ ಕೂಡ ಇಲ್ಲ ಇದ್ದಾರೆ, ಬೆಳಗಿಂದ ಕೆಲಸ ಬಿಟ್ಟು ಇಲ್ಲ ಇದ್ದಾರೆ. ಈ ಲ್ಯಾಂಡ್ ಇವಾಗ ಇಶ್ಯೂ ನಡೀತಾ ಇರುವಂಥದ್ದು. ಇಲ್ಲಿ ನಾವು ಸುಮಾರು ವರ್ಷದಿಂದ ಇಲ್ಲೇ ಇದ್ದೀವಿ, ಇಲ್ಲೇ ಬದುಕಿದ್ದೀವಿ, ಇಲ್ಲೇ ನಾವು ಬೆಳೀತಾ ಇದ್ದೀವಿ, ಕಣ್ಣು ಮುಂದೆ ನಮ್ಮ ಜಾಗ ನಮ್ಮ ನೋಡ್ಕೊಂಡು ಮಾಡ್ತಾ ಇದ್ದೀವಿ. ಆದರೆ ಇನ್ಯಾರೋ ಒಬ್ಬರು ಕೂಡ ಬಂದು ಈ ಲ್ಯಾಂಡನ್ನು ನಮ್ಮದು ಅಂತ ಅಂದ್ಕೊಂಡು ಕೋರ್ಟಲ್ಲಿ ಅವರು ಕೇಸ್ ಹಾಕ್ಕೊಂಡು ಇದು ನಮ್ಮದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅಧಿಕಾರಿಗಳು ಅದು ತಕ್ಕ ಕುಣಿತಾ ಇದ್ದಾರೆ ಅಂತ ಹೇಳ್ತಾ ಇರುವಂಥದ್ದು. ಆದರೆ ಕೋರ್ಟ್ ಆರ್ಡ್ರ್ ಏನಿದೆ, ದಾಖಲೆಗಳನ್ನ ಪರಿಶೀಲನೆ ಮಾಡಿ ನಿಜಕ್ಕೂ ಕೂಡ ಇವ್ರು ಏನಾದರೂ ಗ್ರಾಮಸ್ಥರು ಏನಾದರೂ ಸುಳ್ಳು ಹೇಳ್ತಾ ಇದ್ದಾರೆ, ಇದೇನೋ ಸರ್ಕಾರಕ್ಕೆ ಏನಾದ್ರು ಸೇರ್ಕೊಂಡಿದೆಯಾ ಅಥವಾ ಅಲಿಲೇಷನ್ ಏನಾದ್ರು ಆಗಿದೆಯಾ, ಬೇರೆ ಯಾರಿಗಾರು ಮಾರಾಟ ಆಗಿದೆಯಾ, ಅವ್ರು ಎಲ್ಲಿಂದ ಬಂತು, ದಾಖಲೆಗಳು ಹೇಗೆ ಸಿಕ್ತು, ಆ ಪ್ರಾಪರ್ಟಿ ಎಲ್ಲಿಂದ ಬಂತು, ಇದೆಲ್ಲ ಕಲೆ ಹಾಕೋದು ಯಾವುದು ನಿಮ್ಮ ಜವಾಬ್ದಾರಿ ಅಲ್ವಾ? ಬಟ್ ನಿಜಕ್ಕೂ ಕೂಡ ಹೇಳ್ತೀನಿ, ಸರ್ಕಾರ ಈಗ ಒಬ್ಬ ಶಾಸಕರು ಇದ್ರ ಬಗ್ಗೆ ಕೂಡ ಗಮನ ಹರಿಸ್ಬೇಕು. ನೋಡಪ್ಪ ಅವರು ಬಡವ್ರದ್ದು ಅವರು ಅಲ್ಲಿದ್ದಾರೆ, ಆ ದಾಖಲೆಗಳ ಪರಿಶೀಲನೆ ಮಾಡಿ ಅಂತ ಆರ್ಡ್ರ್ ಮಾಡಿ, ಯಾರು ಬಡ್ಡಿಸಿದ್ದೇಗೌಡರು ರಮೇಶ್ ಬಾಬು ಬಣ್ಣಿಸಿದ್ರು ಆರ್ಡ್ರ್ ಮಾಡಿ ಈ ಲ್ಯಾಂಡಿಗೆ ಸಂಬಂಧಪಟ್ಟಂಗೆ ನ್ಯಾಯ ಕೊಡಿಸೋಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಬಟ್ ಆದರೆ ಇವತ್ತು ಇಡೀ ಊರಿನ ಜನ ಇದು ನಮ್ಮದು ಜಾಗ, ನಾವೇ ಇಲ್ಲಿ ನಮ್ಮ ಜಮೀನು ನೋಡ್ಕೊಂಡು ಬದುಕಿದ್ವಿ, ಆದರೆ ಇವತ್ತು ನಮ್ಮ ಜಾಗ ಉಳಿಸ್ಕೊಳ್ಳೋಕ್ಕೆ ನಾವು ಒದ್ದಾಟ ಮಾಡ್ತಾಯಿದ್ದೀವಿ ಅಂತ. ಇವ್ರು ಯಾರು ಕೂಡ ಭೂ ಮಾಫಿಯಾದವರಲ್ಲ, ಹಳ್ಳಿಯವರು. ಇವ್ರು ಯಾರು ಕೂಡ ಭ್ರಷ್ಟರಲ್ಲ. ಇವ್ರು ಯಾರು ಕೂಡ ಈ ಜಾಗವನ್ನು ಕಬಳಿಕೆ ಮಾಡಿಕೊಂಡು ಇನ್ನೊಬ್ರಿಗೆ ಮಾರಾಟ ಮಾಡಬೇಕು ಅಂತ ಇಲ್ಲ ಅಲ್ವಾ? ಸುಮಾರು 60, 70, 80 ವರ್ಷದಿಂದ ಇಲ್ಲೇ ಇರುವಂಥದ್ದು. ಬಿಫೋರ್ ಇಂಡಿಪೆಂಡೆನ್ಸ್ ಡೇಯಿಂದನೂ ಕೂಡ ಈ ಜಾಗ ಅವ್ರಿಗೆ ಸೇರಿದಂಥದ್ದು ಅನ್ನೋದು ಕೂಡ ಬರ್ತಾ ಇದೆ. ಆದರೆ ಮೊನ್ನೆ ಯಾವುದೋ ಡಾಕ್ಯುಮೆಂಟ್ ತೊಗೊಂಡು ಕೋರ್ಟ್ಗಳಿಗೆ ಅದನ್ನು ಹಾಕ್ಕೊಂಡು ಇದು ನಮ್ಮದು ಅಂತ ಬಂದಾಗ ಏನಾಗುತ್ತೆ ಹೇಳಿ ಏನಾಯಿತು ಆ್ಯಕ್ಚುಲಿ? ಇಷ್ಟೊಂದೆಲ್ಲ ಪೊಲೀಸವರು, ನೀವು ಈ ಗ್ರಾಮ, ಈ ಲ್ಯಾಂಡು ಏನಿದೆ ಆ್ಯಕ್ಚುಲಿ, ಏನು ಕತೆ ಆಗ್ತದೆ? ಇದು ನಮಗೆ ಗೊತ್ತಿಲ್ದಂಗೆ 2019ರಲ್ಲಿ ಸ್ವಲ್ಪ ತಿಳಿಗೇಡಿಗಳು ಏನೋ ಗ್ರಾಮ ಠಾಣ ಅಂತ ಹೇಳಿ ಹೈಕೋರ್ಟಲ್ಲಿ ಸಬ್ಮಿಟ್ ಮಾಡಿದ್ದಾರೆ. ಎಷ್ಟು ಪ್ರೀ ಪ್ಲಾನ್ ಆಗಿ ಮಾಡಿದ್ದಾರೆ ಅಂದರೆ AC DC ತಹಸೀಲ್ದಾರ್ನ ಪಾರ್ಟಿ ಮಾಡಿ ಅವ್ರಿಗೆ ಇದ್ರ ಬಗ್ಗೆನೇ ಗೊತ್ತಿಲ್ಲ. ಇದೆಲ್ಲ ಅಲಿನೇಟೆಡ್ ಲ್ಯಾಂಡು, RTC ಲ್ಯಾಂಡು 82ನಲ್ಲಿ ಅಲಿನೇಟೆಡ್ ಆಗಿದೆ. ಕನ್ವರ್ಷನ್ ಆಗಿ 15 ಗುಂಟೆ ರೋಡ್ ಮಾರ್ಜಿನ್ ಹೋಗಿದೆ. ಅಷ್ಟಾದರೂ ನಮಗೆ 18/1 ನೋಟಿಸ್ ಕಳಿಸಿ ನಮಗೆ ವಿಚಾರನೇ ಗೊತ್ತಿಲ್ಲದೇನೆ ಅಳಿಯೋಕ್ಕೆ ಇಷ್ಟನ್ನೆಲ್ಲ ತಾರಾತುರಿ ಮಾಡ್ತಾ ಇದೆ. ಓಕೆ, ಆ್ಯಕ್ಚುಲಿ ಈ ಲ್ಯಾಂಡ್ ಯಾರ್ದು? ಈ ಲ್ಯಾಂಡು ಕ್ಯಾತ್ರಹಳ್ಳಿ ಗ್ರಾಮಸ್ಥರು M ಈರೇಗೌಡ್ರಿಗೆ ಸೇರುವಂಥದ್ದು. ಅದನ್ನು ಅವ್ರ ಮೊಮ್ಮಕ್ಕಳೆಲ್ಲ ಹಂಚ್ಕೊಂಡಿದ್ದೀವಿ. ಹೌದಾ? ಹಂಚ್ಕೊಂಡಿದ್ದೀವಿ. ಓಕೆ, ಇದು ಯಾರ್ದೋ ಲ್ಯಾಂಡ್ಗೆ ಇನ್ಯಾರೋ ಪೊಲೀಸರು ಬಂದಿದ್ದಾರೆ. ಹಂಗಾದ್ರೆ ಏನು ನಡೀತಾ ಇದೆ ಅಲ್ಲಿ? ಹಾಂ, ಬನ್ನಿ ಹೇಳಿ ಹಂಗೆ ಹೇಳ್ಕೊಂಡು ಹೋಗಿ. ಸರ್ವೆ ಮಾಡಕ್ಕೆ ಬಂದಿದ್ದಾರೆ. ನಾವು ಇದು ಲ್ಯಾಂಡ್ ತಗೊಂಡಿದ್ದೀವಿ, ಆಲೇನೆ ಹೆಚ್ಚು ಕಡಿಮೆ 92ರಲ್ಲಿ ತಗೊಂಡಿರೋದು. ಈಗ ಅವರು ಗ್ರಾಮ ಠಾಣ ಅದು ಇದು ಹೇಳ್ಕೊಂಡು ಈಗ ಸರ್ವೆ ಮಾಡಕ್ಕೆ ಬಂದಿದ್ದಾರೆ. ಗ್ರಾಮ ಠಾಣ ಇದು ಗ್ರಾಮಕ್ಕೆ ಸೇರಿದಂತ ಹಂಗಂತ ಹೇಳ್ತಾ ಇದ್ದಾರೆ ಅವರು. ಇದು ನಿಮ್ಮದು? ನಮಗೆ ನಾವು ತಗೊಂಡಿದ್ದೀವಿ ಪಾರ್ಟಿ ಹತ್ರ. ಪಾರ್ಟಿ ಹತ್ರ ನಾವು ಆ ಕಡೆ ಇದು ನಮಗೂ ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ. 92ನೇ ಇಸ್ವಿಲಿ ತಗೊಂಡಿರೋದು, ಕ್ರಯ ತಗೊಂಡಿರೋದು. ಓಕೆ, 92 ನೀವು ತಗೊಂಡಿದ್ರಿ. ಯಾರ ಹತ್ರ? ಲಕ್ಕುಬೊರೆಯ ಅನ್ನೋರ ಹತ್ರ. ಓಕೆ, ಅವ್ರಿಗೆ ಹೇಗೆ ಬಂತು ಇದು ಲ್ಯಾಂಡ್? ಅವ್ರಿಗೆ ಅವ್ರ ದೊಡ್ಡಪ್ಪನ ಆಸ್ತಿ ಅಂತೆ. ಅವರು ಅಲ್ಲೇ ಒಂದು 40 ವರ್ಷದಲ್ಲಿ ಅವರು ರಿಜಿಸ್ಟರ್ ಮಾಡ್ಸ್ಕೊಂಡಾರೆ. ಒಂದು 70. ಓಕೆ, ಅವರಿಂದ ನೀವು ಪರ್ಚೇಸ್ ಮಾಡ್ಕೊಂಡು. ಎಷ್ಟಿದೆ ಇಲ್ಲಿ ಜಾಗ? ಇಲ್ಲೆಲ್ಲ ನಮ್ದು ಆ ಕಡೆ ಬರ್ತದೆ, ಅದಕ್ಕೂ ನೋಟಿಸ್ ಕೊಟ್ಟಿದ್ದಾರೆ. ಹೌದಾ? ಈ ನೋಟಿಸ್ ಕೊಟ್ಟು ಏನಂತ ಕೊಡ್ತಾ ಇದ್ದಾರೆ ಈಗ ನಿಮ್ಗೆ ಅವರು? ಅದೇ ಗ್ರಾಮ ಠಾಣ ಸರ್ವೆ ಜಾಗ ಅಂತ ಅಂದ್ಬಿಟ್ಟು. ಓಕೆ, ಈಗ ಅಳತೆ ಮಾಡಕ್ಕೆ ಬಂದಿದ್ದಾರಲ್ಲ? ಅಳತೆ ಮಾಡಕ್ಕೆ ಬಂದವರು. ಯಾರು ಆರ್ಡ್ರ್ ಮೇಲೆ? ಕೋರ್ಟ್ ಆರ್ಡ್ರ್ ಹೇಳಿದ್ಯಾ? ಇಲ್ಲ, ಕೋರ್ಟ್ DC ಅವರೇನೋ ಹೇಳೋರು ಏನ್ಬಿಟ್ಟು ಬಂದವರು. ಓಕೆ, ಬನ್ನಿ ವೀಕ್ಷಕರೇ. ಸೊ ಇಲ್ಲಿ ಏನು ನಡೀತಾ ಇದೆ ಕ್ಲಿಯರ್ ಪಿಕ್ಚರ್ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ನೀವೇ ಕಟ್ಕೊಡ್ಬೇಕು ಇದ್ರ ಹಣ ಅಂದ್ಬಿಟ್ಟು ಕಟ್ಕೊಡ್ಬೇಕು ಅಂತ ಅವ್ರಿಗೆ ಫೈನು ಕೂಡ ಹಾಕಿದ್ದಾರೆ ಇದರಲ್ಲಿ. ಅದೆಲ್ಲ ಕೂಡ ದಾಖಲಾತಿ ಇದೆ, ಕೊಟ್ಟು ತೋರಿಸಿದ್ದೀವಿ. ಎಲ್ಲ ಇದ್ರು ಕೂಡ ನಮ್ಗೆ ಏಕಾಏಕಿ ನೋಟಿಸ್ ಕೊಟ್ಟಿಂಗಿ ಸರ್ವೆ ಮಾಡಕ್ಕೆ ಬಂದವ್ರೆ. ನಾವು ಕೋರ್ಟಲ್ಲೂ ಕೂಡ ನಾವು ಕೂಡ ಇಂಟರ್ವ್ಯೂಂಗ್ ಕೊಡಬೇಕು ಚೆನ್ನಾಗಿದೆ.
ಇದು ನಮ್ದು ಜಾಗ ಅಂತ ನೋಟಿಸ್ ಕೊಟ್ರಾ ಸರ್ವೆ ಮಾಡ್ತೀವಿ ಸರ್ವೆ ಮಾಡ್ತೀವಿ ಸರ್ವೆ ಮಾಡಿ ಕೋರ್ಟ್ ಆರ್ಡರ್ ಮಾಡಿ ಅಂತ ಕೊಟ್ಟಿದ್ದಾರೆ. ನಿಮ್ಮ ಜಾಗನ ಸರ್ವೆ ಮಾಡಕ್ಕೆ ಕೊಟ್ಟಿದ್ದಾರೆ. ನಾವು ಕೂಡ ಕೋರ್ಟಲ್ಲಿ ಕೂಡ ಇಂಟರ್ನಿಂಗ್ ಅಪ್ಲಿಕೇಶನ್ ಹಾಕಿದ್ದೀವಿ ಇವಾಗ ಆಲ್ರೆಡಿ. ಆದರೂ ಕೂಡ ಏಕತಮ್ಮ ಇದು ಅಲ್ಲಿಂದ ಯಾವುದೇ ತೀರ್ಪು ಬರ್ದಂತಾನೆ ತಹಸೀಲ್ದಾರ ತೀರ್ಮಾನ ತಗೊಂಡು ಮಾಡ್ತಾ ಇದ್ದಾರೆ. ಓಕೆ. ಸೊ ಅಂದರೆ ಇಲ್ಲಿ ಏನಾಯ್ತು ಅಂದರೆ ಕುಂಟೆ ಐತೆ, ನಾವು 2020 ತಗೊಂಡಿದ್ದೀವಿ. ಇದು ರಿಜಿಸ್ಟರ್ ಆಗೈತೆ, ಅಲಿಲೇಷನ್ ಆಗೈತೆ. ಅಲಿಲೇಷನ್ ಲ್ಯಾಂಡ್ಗೆ ನೋಟಿಸ್ ಕೊಟ್ಟವ್ರೆ. ನಮ್ಮದು ಗ್ರಾಮ ಕಾಣಕ್ಕೆ ಸೇರುತ್ತೆ. ನಾವು ಸತೀಶ್ ಅಂತ. ಎಲ್ಲಿದೆ ನಿಮ್ಮದು ಜಾಗ? ನಮ್ದು ಆ ಕಡೆ ಬರುತ್ತೆ. ಓಕೆ ಓಕೆ. ಎಸ್ ವೀಕ್ಷಕರೇ, ಸೊ ಇದು ಮಂಡ್ಯ ಡಿಸ್ಟ್ರಿಕ್ಟು ಶ್ರೀರಂಗಪಟ್ಟಣ ತಾಲೂಕಿನಲ್ಲಿದ್ವಿ. ವಾಸ್ತವಾಂಶ ಹೇಳಿದ್ದೀನಿ. ವಾಸ್ತವಾಂಶ ಹೇಳಿದ್ರಿಂದ ಸರ್ ನಾವು ಏನು ಬೇಡಿ ಸರ್, ಅಲ್ಲ ಒಂಚೂರು ಇಶ್ಯೂ ಆಗ್ಬಿಡಿ ಸರ್. ಈಗ ಸರ್ ಅದು ಪ್ರೆಸೆಂಟ್ ಏನು ಹೇಳ್ತೀನಿ ಕೇಳಿ ಸರ್, ತಾವು ಏನೇ ಇದ್ರು ಸರ್ ನಮ್ಮ ತಹಸೀಲ್ದಾರ್ ಹತ್ರ ಮಾತಾಡ್ಬೇಕು ಸರ್. ಯಾಕೆಂದ್ರೆ ಸರ್ ಇವಾಗ ಆಯ್ತು, ನೀವು ನಿಮ್ಮ ಡಿಸಿಷನ್ ತಗೊಳ್ಳೋ ಇದಿಲ್ಲ ಅಂದ್ರೆ ಬರೇಳ್ರಿ, ಮಾತಾಡೋಣ. ತಹಸೀಲ್ದಾರ್ ಬರೇಳ್ರಿ. ನಾನು ಯಾಕೆ ಬರಕ್ಕೆ ಹೇಳಿ ಸರ್? ಅಲ್ಲಲ್ಲ ನಿಮ್ಗೆ ನಿಮ್ಮ ರೈಟ್ಸ್ ಇಲ್ಲ ಅಂದ್ರೆ ಬರೇಳಿ. ಅಲ್ಲ ನೀವು ಹೇಳ್ತಾ ಇರೋದೇನೋ ನಿಮ್ಗೆ ಅಳತೆ ಮಾಡೋದಕ್ಕೆ ಹೇಳವ್ರೆ ಮಾಡ್ತಾ ಇದೀವಿ ಅಂತ ಇದ್ದೀರಿ. ಡಿಸಿಷನ್ ಮಾತಾಡಕ್ಕೂ ಇಲ್ಲ, ಇದಿಲ್ಲ. ಅಲ್ಲಿ ಕೋರ್ಟ್ ಆರ್ಡರ್ಸ್ ಕೊಡ್ತಾವ್ರೆ. ಏನ್ ಸರ್ ಇದು ದೌರ್ಜನ್ಯ? ಏನ್ ಸರ್ ಇದು ದೌರ್ಜನ್ಯ? ತಾವು ಏನು ಹೇಳಿ, ತಮ್ಮ ಹೆಸರು ಹೇಳಿ? ನನ್ನ ಹೆಸರು ಮಧುಗೌಡ ಅನ್ಬಿಟ್ಟು. ಮಧುಗೌಡ. ನಾವು ಯಾವುದೇ ದೌರ್ಜನ್ಯ ಮಾಡ್ತಿಲ್ಲ. ನಿಮಗೆ ಇಲ್ಲಿ ಏನು ಆದೇಶ ಇದೆ ಅಳತೆ ಮಾಡಿ. ಲೋಕಲ್ MLA ಕೇಳಿದ್ರೆ ಅವರು ಫೋನ್ ಇದ್ ಮಾಡ್ಕೊಳ್ತಾರೆ, ಬರ್ತೀನಿ ಅನ್ಬಿಟ್ಟು. ಇಲ್ಲ ಗ್ರಾಮಸ್ಥರ ವಿಷಯ ಕೂಡ ಸಾಯ್ಬೇಕಾ ಸರ್? ನಾವು ಹೇಳ್ತೀನಿ ಕೇಳಿ, ನಾವು ಇಲ್ಲಿ ತೆರವು ಮಾಡಿಸ್ತಾ ಇಲ್ಲ. ಹೇಳ್ರಿ ಸರ್. ನೀವು ತೆರವು ಮಾಡ್ಸಕ್ ಏನು ಇಲ್ಲ ಸರ್. ಕೋರ್ಟ್ ಅಲ್ಲಿ ಸೋತಿರೋದ್ನ ಡಿಸಿನು ನೀವು ತಹಸೀಲ್ದಾರ್ ಹೆಂಗೆ ನೀವು ಇದು ಮಾಡ್ತೀರಿ ನಾವು ಕೇಳ್ತಾ ಇದೀವಿ. ಬರೇಳ್ರಿ ಸ್ಪಾಟ್ಗೆ ಅವ್ರನ್ನ. ಡಿಸಿನು ಬರೇಳ್ರಿ. ಇಲ್ಲ ನಾನೇನಕ್ ಮಾಡ್ಲಿ ನಾವು ಗ್ರಾಮಸ್ಥರು ಬರೇಳ್ರಿ. ನಾವೇನಕ್ ಮಾಡ್ಲಿ ಸರ್? ಕೂಗ್ಬೇಡಿ, ನಮ್ಗೆ ಹೊಟ್ಟೆ ಉರಿತದೆ ಸರ್. ನಾವು ದುಡ್ಡುಗಳು ಹಾಕಿದೀವಿ ಸರ್, ಹೊಟ್ಟೆ ಉರಿತದೆ. ಇಶ್ಯೂ ಆದ್ಮೇಲಿಂದ ಯಾಕೆ ಬರ್ತಾ ಇಲ್ಲ ಸರ್? ಇಷ್ಟೊಂದೆಲ್ಲ ಇಶ್ಯೂ ಆಗ್ತಿದೆ. ಪಬ್ಲಿಕ್ ಗೋಸ್ಕರನೇ ಇರೋದು ತಹಶೀಲ್ದಾರ್ ಒಂದು ತಾಲೂಕು. ಒಂದ್ ನಿಮಿಷ ನಾ ಏನ್ ಹೇಳೋದು, ನೀವು ಆರ್ಡರ್ ಕಾಪಿ ಏನ್ ಆದೇಶ ಇದೆ, ತಹಸೀಲ್ದಾರ್ ಆದೇಶ ಏನಿದೆ, ಆರ್ಡರ್ ಆಗಿತ್ತು ಅಂದ್ರೆ ನಾವು ಬಿಟ್ಕೊಡ್ತೀವಿ. ಆರ್ಡ್ರೇ ಪಾಸ್ ಮಾಡಿಲ್ಲ, ನೀವು ಅಳಿಯೋದು ತಪ್ಪಲ್ವಾ? 22494 ಸರ್ ನಾನು ಆದೇಶ ಮಾಡಿದ್ರಿ ಅಂತ ಹೇಳಿದ್ರು ಸರ್. ನಾವು ಏನು ಹೇಳ್ತೇವೆ, ನಮಗೆ ತಹಸೀಲ್ದಾರ್ ಸರ್ ಅಳಿಯಕ್ಕೆ ಬೇರೆಯವ್ರ ಅಳಿಯಕ್ಕೆ ಏನೈತೆ ಸ್ವಾಮಿ ರೈಟ್ಸ್ ನಿಮ್ಗೆ? ಆದೇಶದ ಮೇಲೆ ಆದೇಶ ಏನೈತೆ ರೈಟ್ಸ್ ನಿಮ್ಗೆ? ಸರ್ ನಾನು ಸಂಬಂಧಪಟ್ಟಂತೆ ಅಂತ ಬರ್ದಿನಿ ಹೊರತು ಆದೇಶ ಅಂತ ಬರ್ದಿಲ್ಲ ನಾನು. ಸರ್ WP ನಂಬರ್ ಹಾಕ್ಬಿಟ್ಟು ಮೆನ್ಷನ್ ಮಾಡಿದೀರಾ ನೋಡ್ರಿ, ಆದೇಶ ನೋಡ್ರಿ, ಕೊಡ್ರಿ ಇಲ್ಲಿ. ಓದಿ ಬ್ರದರ್. WP ನಂಬರ್ ಏನ್ ಹಾಕಿದಿರಾ ಅಲ್ಲಿ? ಏನ್ ಸರ್ವಾಧಿಕಾರಿನಾ ತಹಸೀಲ್ದಾರ್ ಅಂದ್ರೆ? ಓದಿ ಇಲ್ಲಿ. ತಾವು ನೋಡಿ ಸರ್, ನನ್ ಕಾನೂನು ಅಷ್ಟು ಗೊತ್ತಿಲ್ಲ ನನಗೆ. ನೀವು ನೋಡ್ರಿ, WP ನಂಬರ್ ಬೆಂಗಳೂರಿನ ಜಾಗದ ಹೈಕೋರ್ಟ್ ಬೆಂಗಳೂರವರ ರಂತೆ ಪ್ರಕರಣ ದಾಖಲೆ ಬಗ್ಗೆ ಅಂತ ಹಾಕಿದಿರಾ. ಇಲ್ಲಿ ಐತಾ ಇಲ್ಲ ಏನಾರ ಇಶ್ಯೂ ಆಗಿದೆ? ನನ್ನ ಜಡ್ಜ್ ಏನ್ ಹೇಳೋರು ಗೊತ್ತಾ ನಿಮ್ಗೆ? ಏನಕ್ ಮಾಡ್ತಾರೆ ಅವರು? ಏನಕ್ ಮಾಡ್ತಾರೆ? ಕೇರ್ಲೆಸ್ ಮಾಡಿ ಅಂತ ಹೇಳೋರು ಅವರು. ಏನಕ್ ಮಾಡ್ತೀರಾ ಅಂತ ಕೇಳೋರು ಜಡ್ಜು. ಗಣನ್ಯಾಯಾಲಯಕ್ಕಿಂತ ದೊಡ್ಡವ್ರ ನೀವು? ಹೇಳ್ರಿ, ಯಾರು ದೊಡ್ಡವ್ರಲ್ಲ. ನಾನು ಹೇಳೋದು ಸರ್, ನಂದು ಜಾಗ ಬೇಕಾದ್ರೆ ಏನಾರು ಆಗ್ಲಿ, ರೈತರುಗಳು ಬಡವರು ಕಷ್ಟದಲ್ಲವ್ರೆ ಆಯ್ತಾರೆ, ಬಂದು ಯಾರೋ ಒಬ್ಬ ಅರ್ಜಿ ಕೊಟ್ಟ ಅನ್ಬಿಟ್ಟು ಬಂದು ಇದು ಮಾಡಿದ್ರೆ ಎಷ್ಟು ತೊಂದರೆ ಕೊಡ್ತಾ ಇದೀರಾ? ಕೊಡ್ತಾ ಇದೀರಲ್ಲ ಸರ್. ಏನು ಕಂಡವ್ರ ಜಾಗ ಏನು ಕಳಿತೀರಾ ನೀವು? ಸರ್ಕಾರಿ ಜಾಗನ ಇದು? ಈಗ ನಿಮ್ಗೆ ತಹಸೀಲ್ದಾರ್ ಅವರು ಆದೇಶದ ಮೇಲೆ ಬಂದಿದ್ದೀರಾ ಅಂತಂದ್ರೆ ತಹಸೀಲ್ದಾರ್ ಅವ್ರನ್ನ ಕರ್ಸಿ ಮಾತಾಡಕ್ಕೆ ಕಾನ್ಫರೆನ್ಸ್ ಹಾಕಿ. ಒಂದು ಕೆಲಸ ಮಾಡಿ, ತಹಸೀಲ್ದಾರ್ ಬರ್ಲಿ. ಆಯ್ತು, ನೀವೇ ಕಾಲ್ ಮಾಡಿ ರಿಸೀವ್ ಮಾಡ್ತಾರೆ ನೋಡೋಣ. ಮಾಡಿ ಅಲ್ಲ ಬರ್ಲಿ ಸರ್, ಇಲ್ಲಿಗೆ ಬರ್ಲಿ ಅವರು. ಸರ್ ಇಲ್ಲಿ ಆದೇಶನ ಈಗ ಇವರೇ 3 ಜನಕ್ಕೆ ಯಾಕೆ ಮಾಡ್ತೀರಾ? WP ನಂಬರ್ ಅಂತ ತೋರ್ಸವ್ರು ಅಷ್ಟೇ. ಇವ್ರು ಇಷ್ಟ ಬಂದಂಗೆ ಬೇರೆ ಬೇರೆ ಜಾಗಕ್ಕೆ ಹೋಗಿ ಅಳತೆ ಮಾಡ್ಬೋದು ಸರ್. ಇದೇನು ಗೌರ್ಮೆಂಟ್ ಜಾಗನ ಸರ್? ಇದು ಸರ್ಕಾರಿ ಜಾಗನ? ಎಲ್ಲ ರೆವೆನ್ಯೂ ಲ್ಯಾಂಡ್, ಎಲ್ಲ ಪಾಣಿಗಳು ಎಲ್ಲ ಎಷ್ಟು ವರ್ಷದಿಂದ ಐತೆ ಸ್ವಾಮಿ. ಆಮೇಲೆ ನೀವು ರೈತರ ಕುಟುಂಬದಿಂದ ಬಂದಿದ್ರೋ ಇಲ್ವೋ ಗೊತ್ತಿಲ್ಲ. ಇನ್ನೊಬ್ರು ಮನೆ ಹಾಳು ಮಾಡಕ್ಕಂತೂ ದಯವಿಟ್ಟು ಹೋಗ್ಬೇಡ್ರಿ. ನೀವು ಯಾವ ದೊಡ್ಡ ಅಧಿಕಾರ ಆಗಿರ್ರೆ ಏನಾರಾಗಿರ್ರೆ, ಎಲ್ಲ ಬಡವರು ಒಂದೊಂದು ಕುಂಟೆ ಜಾಗ ಇಟ್ಕೊಂಡವ್ರೆ. ನನಗೆ ಇನ್ನೂ 4 ಜಾಗ ಅವೆ. ಏನಾರಾಗ್ಲಿ ಇದು ಎಲ್ರಿಗೂ ತೊಂದರೆ ಕೊಡಕ್ ಹೋಗ್ಬೇಡ್ರಿ. ಸ್ವಲ್ಪ ಆದೇಶ ಏನಾದ್ರು ಹೈಕೋರ್ಟ್ ಇಂದ ಆದೇಶ ಆಗಿದ್ರೆ 100% ನಿಮ್ಗೆಲ್ಲ ಫ್ರೀಡಮ್ ಕೊಡ್ತೀವಿ. ಇವತ್ತೇ ಪಂಚಿಂಗ್ ಹಾಕೋಬಿಡ್ರಿ, ಎಲ್ಲ ಡೆಮಾಲಿಷ್ ಮಾಡ್ಬಿಡ್ರಿ. ನೀವೇನಾದ್ರು ಆಗ್ಬೇಕು, ಸರ್ವೆ ಮಾಡಬೇಕು, ಸರ್ವೆ ಮೆಥಡ್ ಏನದು? ಎಲ್ಲ ಸರ್ವೆ ನಂಬರ್ ಹಾಕೊಂಡು ನೋಟಿಸ್ ಮಾಡಬೇಕು. ಇಲ್ಲಿ ನೋಟಿಸ್ ಮಾತ್ರ ಮಾಡಿದ್ರೆ ಹೊರತು ಸರ್ವೆ ನಂಬರ್ ಹಾಕಿದ್ರ, ಪಾರ್ಟಿ ನಂಬರ್ ಹಾಕಿದ್ರ ಸರ್ ಎಲ್ಲೈತೆ ಸರ್? WP ನಂಬರ್ ಅಂತ ತೋರಿಸ್ತೀರಾ? ಪಾರ್ಟಿ ನಂಬರ್ ಎಲ್ಲ ಐತೆ. ಹಾಜರಿ ಇದ್ದು ದಾಖಲೆಗಳೊಂದಿಗೆ ಅಳತೆ ಕಾರ್ಯಕ್ಕೆ ಬರ್ತೀವಿ. ದಾಖಲೆ ಕೊಡ್ತಾ ಇದೀವಲ್ಲ, ಅಳತೆ ಮಾಡಬಾರ್ದು ಅಂತ. ನೀವು ಅಳತೆ ಮಾಡಿದ್ರೆ ದಾಖಲೆ ಕೊಡಿ ಸರ್. ಸರ್ ನೀವು ಅಳತೆ ಮಾಡ್ಬೇಕು ಅನ್ನೋ ದಾಖಲೆ ಕೊಡಿ, ಅಳತೆ ಮಾಡಿ. ದಾಖಲೆ ಎಲ್ಲ ಇದು ನೋಟಿಸ್ ಅಷ್ಟೇ. ಸರ್ವೆ ನಂಬರ್ ಇದು ನೋಟಿಸ್ ಅಷ್ಟೇ. ಏನ್ ಉದ್ದೇಶಕ್ಕೆ ಮಾಡ್ತೀರಿ? ಉದ್ದೇಶ ಹೇಳಿ. ಸರ್ ಸ್ವಾರ್ಥನಾ?
ಅಂದ್ಬಿಟ್ಟು ಕೊಡಿ. ಉದ್ದೇಶನ ಅಥವಾ ಏನಾದ್ರು ಅವ್ರು ಸರ್ಕಾರಿ ಜಮೀನಿನ ಏನಿದು ಸರ್ಕಾರಿ ಜಮೀನು ಏನಿದು ಎಂತೇನೋ ಅಂತ ಅಂದ್ಬಿಟ್ಟು ನೀವು ಡಾಕ್ಯುಮೆಂಟ್ ಕೊಡಿ, ಅವಾಗ ಬೇಕಾದ್ರೆ ಅಳಿರ್ಬೇಕಾರೆ. ನೀವು ಏನಂತ ಅಳಿತಾ ಇದ್ದೀರಾ? MLA ಹತ್ರ ನ್ಯಾಯ ಕೇಳಕ್ ಹೋದ್ರೆ ಫೋನ್ ಅಲ್ಲಿದ್ದೀನಿ ಅಂತ ಇದು ಮಾಡ್ಕೋತಾರೆ. ಏನಕ್ಕಿಂತ MLA ನಮ್ಗೆ ಏನಕ್ಕೆ ಅಂತ MLA ಕನ್ಫಿಟ್ ಮನುಷ್ಯ MLA ನಿಂತ್ಕೋಬೇಕು ಜನಗಳ ಕಷ್ಟ ಬಿಡಿ ಸರ್. ಯಾವ ಸುದ್ದಿ ನಮ್ಮ ಹೊಟ್ಟೆ RTC ಕೇಳಿ, ಓನರ್ ಯಾರು ಕೇಳಿ, ಏನ್ ಸುದ್ದಿ ಸರ್ MLA ಪ್ರಶ್ನಾತೀತನಾ ಹೇಳ್ರಿ. ಎಲ್ಲ ಇವರೆಲ್ಲ ಓಟ್ ಹಾಕಿರ್ತಿಗೆ ಗೆದ್ದಿರೋದು ಬೇಡ. ಏನ್ MLA ಸುದ್ದಿ ಏನ್ ಬೇಡ. ಅಲ್ಲ ನೀವು ಇನ್ನೊಂದು ಸರ್ ದಯವಿಟ್ಟು ಬರೆಯಲಿ ಸರ್, ದಯವಿಟ್ಟು ಬರೆಯಲಿ ಸರ್, ಬರೆಯಲಿ ಸರ್ ಸ್ಥಳಕ್ಕೆ ಮಾತಾಡಿ ಸರ್, ದಯವಿಟ್ಟು ಬರೆಯಲಿ ಸರ್. ನಾವು ಫೋನ್ ಗಿನಲ್ಲಿ ಮಾತಾಡಲ್ಲ, ಬರೆಯಲಿ ಸರ್, ದಯವಿಟ್ಟು ಬರೆಯಲಿ ಸರ್. ನಾವು ಕುಂತ್ಕೊಂಡು ಬರೆಯಲಿ ಸರ್. ಸರ್ವೆ ಆಫೀಸ್ ಇಂದ ಬಂದಿರೋದು ನೀವೇ ಮುಂದಾಳತ್ವ, ನೀವ್ ಹೇಳಿಕೆ ಕೊಡ್ದೇನೆ ಹೇಳಿಕೆ ಮಾಡೋಣ. ತಹಸೀಲ್ದಾರ್ ಬರ್ಲಿ DC ಬರ್ಲಿ ಜಾಗಕ್ಕೆ, ಅದೇನಾದ್ರು ತೀರ್ಮಾನ ಮಾಡೋಣ. ಬರ್ಲಿ, ಬಂದ್ಮೇಲೆ ಅಳತೆ ಮಾಡಿ ಸರ್, ಬರಲಿ ಸರ್. ನಾವು ನ್ಯಾಯ ಕೇಳೋಣ. DC ಕೋರ್ಟ್ ಇರ್ತದೆ, ಅವರು ಒಬ್ಬರು ಜಡ್ಜ್ ಇದ್ದಂಗೆ ಹೇಳಿ ನ್ಯಾಯನ ಇದನ್ನ ಇಟ್ಕೊಂಡು. ನೋಡಿ, ಯಾವುದೇ ಸರ್ಕಾರಿ ಅಧಿಕಾರಿಗಳಿಗಾಗ್ಲಿ ಅಥವಾ ಪೊಲೀಸ್ ಸಿಬ್ಬಂದಿಗಳಿಗಾಗ್ಲಿ ಗ್ರಾಮಸ್ಥರು ಯಾವುದೇ ರೀತಿ ತೊಂದರೆ ಮಾಡಬಾರ್ದು ಅಂತ ಅನ್ನೋದಿದ್ರೆ ತಹಸೀಲ್ದಾರ್ ಏನ್ ಆದೇಶ ಮಾಡಿದ್ದಾರೆ ತಹಸೀಲ್ದಾರ್ ಅವ್ರು ಬರ್ಲಿ ಅಥವಾ DC ಅವ್ರ ಸ್ಪಾಟ್ಗೆ ಬರ್ಲಿ, ಬರ್ಬೇಕು ಸರ್, ಇಬ್ರು ಬರ್ಬೇಕು. ಇಲ್ಲ ನಾವು ಯಾವುದೇ ರೀತಿ ಬಿಡಲ್ಲ. ಅಲ್ಲಿ ಗಂಟೆ ಅಳತೆ ಮಾಡಕ್ಕೆ ಇದು ಮಾಡೋದು ಬೇಡ. ಏನ್ ಅರೆಸ್ಟ್ ಮಾಡ್ತಾರ, ಅದೇನ್ ತೊಂದರೆ ಕೊಡ್ತಾರ ಕೊಟ್ಬಿಡ್ಬೇಕು. ಎಲ್ಲದಕ್ಕೂ ರೆಡಿ ಇದೆ. ತಾಲೂಕಲ್ಲಿ ಇದಾಗಿದ್ದೀರಾ, ಗ್ರಾಮಸ್ಥರಿಗೆ ಅವ್ರವ್ರ ಸರ್ವೆ ನಂಬರ್ ಹಾಕಿ ಪಾರ್ಟಿ ಹಾಕಿ ತಾನೇ ಕೊಡ್ಬೇಕು. ಸರ್ವೆನ ಎಲ್ಲಿ ಕೊಟ್ಟಿದ್ದೀರಾ? ನಿಮ್ಮ ಮನೆಗಳಿಗೆ ಹಿಂಗಾದ್ರೆ ಸರ್ ಮಾನವೀಯತೆಯಿಂದ ಮಾಡ್ರಿ, ಸ್ವಲ್ಪ ಹ್ಯುಮ್ಯಾನಿಟಿ ಬೇಸಿಸ್ ಮೇಲೆ ಮಾಡ್ರಿ. ನಮ್ ತಮ್ಮ ರಿಕ್ವೆಸ್ಟ್ ಹ್ಯುಮ್ಯಾನಿಟಿ ಬೇಸಿಸ್ ಮೇಲೆ ಮಾಡ್ರಿ. DDLR ಇಂದ ಬರ್ಬೇಕು, ಇಲ್ಲ ಸರ್ವೆ ಮಾಡ್ಬೇಕು. ಹೇಳಿ ಗುಂಡಾಗಿರಿಗಳು ಇಲ್ಲಿ ಉಕ್ಕುಡದಲ್ಲಿ ಆ ಗುಂಡಾಗಿರಿಗಳಿಗೆ ಎದುರ್ಕೊಂಡು ಇಲ್ಲಿ ನಮ್ಗೆ ಮಾನನಷ್ಟ ಮೊಕದ್ದಮೆ ಹಾಕೋಣ ಬಿಡ್ರಿ. ಅವ್ರ ಮೇಲೆ ಎಲ್ಲರ ಮೇಲೆ ಹಾಕೋಣ. ನೋಡಿ, DC ತಹಸೀಲ್ದಾರ್ ಇದ್ದಾರೆ. ನಾಳೆ ದಿವಸ ನಿಮ್ಮ ತಾಲೂಕ್ ಆಫೀಸಲ್ಲಿ ಬಂದು ಕೂತ್ಕೋತೀವಿ. ಇಲ್ಲ ಮಾಡ್ಲೇಬೇಕು, ಮಾಡೋಣ. ನಾಳೆ ದಿವಸ ಇವ್ರ ಮನೆಯಲ್ಲಿ ಹಾಕೋಣ. ಸರ್ ಈಗ ಪರಿಸ್ಥಿತಿ ಹೇಗಿದೆ ಅಂತ ವಾತಾವರಣ ಹೇಳ್ಕೊಂಡೋಗಿ ರೆಕಾರ್ಡ್ ಕೊಡ್ತೀವಿ. ಬರಲ್ವಾ ಸರ್? ಫೋನ್ ಮಾಡಿದ್ದಾರೆ. ಇದು ಸೀರಿಯಸ್ ಮ್ಯಾಟರ್ ಅಲ್ವಾ ಸರ್? ಅವ್ರ ಕೆಲಸ ಬರ್ತೀನಿ ಅಂತ ಹೇಳಿದ್ದಾರೆ. ಸರಿ, ಆಯ್ತು ಸರ್, ಬರೋರ್ಗೆ ಇರೋಣ ಸರ್. ನೋಡಿ, ಪೊಸಿಷನ್ ಇರೋದಕ್ಕೆ ವ್ಯವಸಾಯ ಮಾಡ್ತಾರದಕ್ಕೆ ಪಾಣಿ ಇದೆ, RTC ಇದೆ, ಖಾತೆ ಕಂದಾಯ ಇದೆ. ಎಷ್ಟು ವರ್ಷದಿಂದ ಇದ್ದಾರೆ? ಅರ್ಜಿ ಕೊಟ್ಟವ್ರು ಈ ತರ ಕೇಳಿ ಸರ್. ಈಗ ಇಲ್ಲಿ ಪ್ಲಾಟ್ ಅಲ್ಲಿ ಅಳ್ತಾಗ ಅರ್ಜಿ ಕೊಟ್ಟವ್ರು ಈ ತರ ಮಾತಾಡಿದೈತೆ, ನಾನು ಮಾತಾಡಲಿ. ಹೇಳಿ ಸರ್, ಇಟ್ಕೊಳ್ಳಿ ಸರ್, ಹೇಳಿ ಸರ್. ಬಿಡಿ ನೀವು ಆಯ್ತು, ಹೇಳಿ ಸರ್, ಎಲ್ಲ ಗೊತ್ತಾಗ್ಲಿ ಮಾಧ್ಯಮ. ಹೇಳಿ ಇಷ್ಟೇ ಪ್ರಶ್ನೆ ಏನಿದೆ, ನಾವು ಕೋರ್ಟ್ ಕೊಡೋದ ಉದ್ದೇಶ ಏನಂದ್ರೆ ವಾಸ್ತವ ಏನಿದೆ ಅಂತ ಕೊಡಬೇಕು. ಅದನ್ನ ಕೊಡ್ತಾ ಇದೀವಲ್ಲ ನಾವು ಪೊಸಿಷನ್ ಸರ್. ಕೋರ್ಟ್ ನಮ್ಮ ಹೆಸರಲ್ಲಿ ಇರೋದು ಮಜಾ ಆಗೈತೆ. WP ಒಂದ್ ನಿಮಿಷ ಅಣ್ಣ, WP ನಂಬರ್ ಮೆನ್ಷನ್ ಮಾಡ್ಬಿಟ್ಟು DC AC ಏನ್ ಬರ್ತದೋ ಹಾಕಬಿಡೋದ. ಮುಂದೆ ಏನ್ ಬೇಕು ಫಿಲ್ಮ್ 2019 ದಟ್ ಇಸ್ ಡಿಸ್ಪೋಸ್ ಆಫ್ ದಿ ರಿಟ್. ಅದೇನ್ ಸರ್ವಾಧಿಕಾರಿನ ಗೌರ್ಮೆಂಟ್ ಸರ್ವೆಂಟ್ಸ್ ನನ್ಗೆ ಗೊತ್ತಾಗ್ತಾ ಇಲ್ಲ. ಬರ್ಬೇಕು ಸ್ಪಾಟ್ಗೆ. ನಾನು ಹೇಳ್ತಾ ಇರೋದು WP ಅವರು ಯಾರು ನಮ್ಮ ವಕೀಲರು ಫೋನ್ ಮಾಡವ್ರೆ, ಎಲ್ಲ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಏನ್ ಮಾಡೋಣ ಅವ್ರಿಗೆ? ರೆಸ್ಪಾಂಡ್ DC ಮಾಡಿ ತೋರಿಸಿ ಮಾಡ್ಬೇಕು, ರೆಸ್ಪಾಂಡ್ ಮಾಡ್ಬೇಕು. ಮಾಡಿದ್ರೆ ಹೆಂಗ ಸರ್? ನಾನು ಹೇಳೋದು ಇಷ್ಟೇ ಸರ್. WP ನಂಬರ್ ಒಂದ್ ನಿಮಿಷ ರೀ, WP ನಂಬರ್ ಇರೋದು ಸತ್ಯ, ಅದು ಯಾರಿಗೂ ಗೊತ್ತಿಲ್ಲ. ನೆನ್ನೆ ಇವರು ಮತ್ತೆ ಇನ್ನೊಬ್ರು ಇಂಪ್ಲೀಡ್ ಆಗಿದ್ದಾರೆ. ಹೋಗಿ ಗ್ರಾಮಸ್ಥರು ಯಾರಿಗೂ ಮಾಹಿತಿ ಇಲ್ಲ, ಏನೂ ಇಲ್ಲ, ಪ್ರತಿಯೊಂದು ಏನೂ ಇಲ್ಲದೆ ಹೋಗ್ಬಿಟ್ಟು ಏಕಾಏಕಿ DC ಇವ್ರನ್ನ ಪಾರ್ಟಿ ಮಾಡ್ಬಿಟ್ಟು ಇದು ಲೋಕಲ್ ಗುಂಡಾಗಿರಿ ಮಾಡ್ತಾರೆ. ಪಾರ್ಟಿ ಮಾಡಿದಾರಲ್ಲ, ಇರಿ ಸರ್, ಒಂದ್ ನಿಮಿಷ ಹೇಳಿ ಸರ್. ತಹಸೀಲ್ದಾರ್ ಹಿರಿ ಗುರುಗಳ ಹೇಳಿ ಸರ್. ಯಾರ ಹೆಸರು ಇದೆ? ಇರೋಣ ಒಂದ್ ನಿಮಿಷ ಇರೋಣ, ಹೇಳಿ. ಅವರು ವಾಸ್ತವಸ್ಥಿತಿ ಏನು ಅಳತೆ ಮಾಡ್ಬಿಟ್ಟು ಏನು ಕೊಡ್ತಾರೆ ಅವರು ನೇಮಕ ಮಾಡಿದ್ದಾರೆ ಸರ್. ಅವ್ರಿಗೆ ಯಾವ್ದು ಇದೇ ಇಲ್ಲ, ಅವ್ರಿಗೆ ಯಾವ್ದು ಕಂಡೋರ್ ಜಾಗ ಮಾಡಕ್ಕೆ ಯಾವ್ದು ರೈಟ್ಸ್ ಇಲ್ಲ. ಅವ್ರಿಗೆ ಯಾವ್ದು ರೈಟ್ಸ್ ಅಲ್ಲ. ಇದು ಸರ್ಕಾರಿ ಜಾಗ ಅಲ್ಲ. 1940 ಡಾಕ್ಯುಮೆಂಟ್ ಕೊಡ್ತೀವಿ ನಾವು. ಸರ್, ಈಗ ವಿಚಾರ ಎಲ್ರೂ ವಿಚಾರ ಗೊತ್ತಿರೋಂಥವ್ರೆ ಮಾತಾಡ್ಸಕ್ ಬಿಡೋಣ. ಎಲ್ರಿಗೂ ಗೊತ್ತಿರೋಂಥ ವಿಚಾರ ಯಾವುದು ನ್ಯೂ ಕಾನ್ಸೆಪ್ಟ್ ಅಲ್ಲ. ನಿನ್ನೆ ಮೊನ್ನೆ ವಲಸೆ ಬಂದು ಇಲ್ಲಿ ಜೀವನ ಮಾಡ್ತಾ ಇಲ್ಲ ಅಥವಾ ಬದುಕು ಕಟ್ಕೊಂಡಿಲ್ಲ. ಎಲ್ರು ಅಬೌವ್ 80 years ಆಗಿ ಖಾತೆ ಕಂದಾಯ ಆಗಿ ಪ್ರತಿ ವರ್ಷ ಟ್ಯಾಕ್ಸ್ ಕಟ್ಕೊಂಡು ಇದು ಮಾಡ್ತಿದ್ದಾರೆ. ಇಲ್ಲಿ ಯಾವ್ದೋ ಎನ್ಕ್ರೋಚ್ಮೆಂಟ್ ಇಶ್ಯೂ ಮಾತಾಡ್ತಿಲ್ಲ ಅಥವಾ ಮತ್ತೊಂದು ಇಶ್ಯೂ ನಡೀತಿಲ್ಲ. ಇಲ್ಲಿ ಪ್ಯೂರ್ಲಿ ಕನೆಕ್ಟೆಡ್ ಟು ಲಾ, ಬರೀ ಲಾಗೆ ಸಂಬಂಧಪಟ್ಟಂಗೆ. ಇಲ್ಲಿ ಎನ್ಕ್ರೋಚ್ ಆಗಿದೆ ಅಂತ ಅವ್ರು ಬಂದಿಲ್ಲ ಅಥವಾ ಇವ್ರು ಅಳಿರಿ ಅಂತ ಆಗಿಲ್ಲ. ಲಾ ಪ್ರಕಾರ ನಿಮಗೆ ರಿಟ್ ಪಿಟಿಷನ್ ಆಗಿರೋದು ಸತ್ಯ, ಪಾರ್ಟೀಸ್ ಯಾರಿಗೂ ಆಗಿಲ್ಲ, ನಾವು ಇಂಪ್ಲೀಡಿಂಗ್ ಹಾಕೊಂಡಿದೀವಿ. ರಿಟ್ ಪಿಟಿಷನ್ ಇರೋದು ಸತ್ಯ ಆದರೆ ಅದ್ರಲ್ಲಿ ಆರ್ಡರ್ ಇರ್ಬೇಕು ತಾನೆ.
if he has to take action, there has to be an order, explicit order by the honorable high court. ನಿಮ್ಗೆ ಒಂದು ಆರ್ಡರ್ ಇಲ್ಲ ಏನು ಇಲ್ಲ ಅಂತಂದ್ರೆ ನೀವು ಏಕಾಏಕಿ ತಹಸೀಲ್ದಾರ್ ಆದೇಶನ ಫಾಲೋ ಮಾಡ್ತೀರಾ ಅಂತಂದ್ರೆ ಇದು ಎಲ್ಲಾ ಕಡೆ ನಿದ್ದೆ ಮಾಡೋರ್ನ ಎಬ್ರಿಸಬಹುದು, ನಿದ್ದೆ ಮಾಡಿದ್ರೆ ನಾಟಕ ಆಡೋರ್ನ ಎಬ್ರಿಸಕ್ ಆಗಲ್ಲ. ನಾವು ಉದ್ದೇಶಪೂರ್ವಕವಾಗಿ ಇಲ್ಲಿ ಯಾರೋ ಒಂದಿಬ್ರು ಪುಡಾರಿಗಳು ಬೇಕು ಅಂದ್ಬಿಟ್ಟು ಗ್ರಾಮಸ್ಥರ ಮೇಲೆ ತೊಂದರೆ ಆಗ್ಲಿ ಅಂತ ಹೇಳಿ ಮಾಡಿರುವಂತ ಕೆಲಸ ಇದು. ಅವ್ರದ್ದು ಏನೇನದೆ ನಾವು ಹುಡುಕ್ತೀವಿನ್ನ, ಯಾರೋ ಸುಪ್ರೀಂ ಕೋರ್ಟ್ಗೆ ಹೋಗಿ ಗೆದ್ಕ ಬಂದವನೇ, ಅದನ್ನು ಏನ್ ಬೇಕು ನಾವು ಮಾಡ್ತೀವಿ. ನಾನು ಹೇಳ್ತಾ ಇರೋದು ಯಾರ್ದೋ ಮುಲಾಜಿಗೆ ಯಾರ್ದೋ ಒತ್ತಾಯಕ್ಕೆ ದಯವಿಟ್ಟು ಮಾಡೋದು ಬೇಡ. ಕಾನೂನಲ್ಲಿ ಇವಾಗೇನು ಲೋಕಲ್ ಕೋರ್ಟಲ್ಲಿ ಏನಾದ್ರು ನಾವು ಸೋತಿದ್ರೆ ಬರಲಿ, ಅಥವಾ ಇದನ್ನ ಅಳತೆ ಮಾಡಿ ಅಂದ್ಬಿಟ್ಟು ಆದೇಶ ಇದ್ರೆ ಬರಲಿ. ಇಲ್ಲ ಹೈಕೋರ್ಟಲ್ಲಿ ಇರುವಂಥ ಪ್ರಕರಣಕ್ಕೆ ಏಕಾಏಕಿ ಇಲ್ಲ MLA ಒತ್ತಡ ಮಾಡಿದ್ರು ಇನ್ನೊಬ್ಬ ಮಾಡಿದ್ನೋ ನನಗೆ ಗೊತ್ತಿಲ್ಲ. ಯಾವನು ಒತ್ತಡಾರ ಇರಲಿ, ಇಲ್ಲಿ ಯಾರು ಏನು ದೆಹಲಿ ಸುಲ್ತಾನ್ರಲ್ಲ MLA ಆಫೀಸರ್ಗಳಂದ್ರೆ ನಾವು ಯಾರಿಗೂ ತಲೆನೂ ಕೆಡ್ಸ್ಕೊಳಕ್ ಹೋಗಲ್ಲ. ನಮ್ದು ಮೀಡಿಯಾದ ಸ್ವಾಮಿ, ನಾನು ಹೇಳ್ತಾ ಇರೋದು ಎಲ್ಲ ನಾನು ಹೇಳ್ತಾ ಇದ್ದೀನಿ ಕೇಳ್ರಿ. ನೀವು ಏನಾರು ಮಾಡಿದ್ರೆ 100% ಮಾನ ನಷ್ಟ ಮೊಕದ್ದಮೆನೂ ಹಾಕ್ತೀವಿ, ನಿಮ್ಮನ್ನು ಎಲ್ಲಿ ಕೋರ್ಟ್ ಗೆಲ್ಸ್ಬೇಕು ನಾವು ಅಳಿಸ್ತೀವಿ, ಆಯ್ತಾ? ದಯವಿಟ್ಟು ನಾನಿಲ್ಲ ಬ್ರದರ್, ನಾನು ಹೇಳ್ತೀನಿ ಆದೇಶ ಇಲ್ಲದೆ ಹೆಂಗಳಕ್ಕೆ ಬಂದಿದ್ದೀರಾ? ಇದೇನು ಸರ್ಕಾರಿ ಜಾಗನ, ಗೋಮಾಳದ ಜಾಗನ? ನಾವೇನೋ ಜಾಗ ಇಲ್ಲ ಅಂದ್ಬಿಟ್ಟು ಬಂದು ಕೂತು ಏನೋ ಒತ್ತುವರಿ ಮಾಡ್ಕೊಂಡು ಕೂತ್ಕೊಂಡಿದ್ದೀವ? ಕರ್ಸಿ ಸ್ಪಾಟ್ಗೆ ತಹಸೀಲ್ದಾರ್ನ. ಏನು ಇದಕ್ಕಿಂತ ಇಲ್ಲಿ 100 ಜನ ಸಾಯ್ತಾವ್ರು, ಇದಕ್ಕಿಂತ ದೊಡ್ಡ ಕೆಲಸ? ಅಧಿಕಾರಿ ಇಲ್ಲಿ ಏನೇ ಕಾಮಗಾರಿ ಅಥವಾ ಏನೇ ಸರ್ವೆ ಆಕ್ಟಿವಿಟೀಸ್ ತಗೊಂಡ್ರೆ ಯು ವಿಲ್ ಬಿ ಅ ಪಾರ್ಟ್ ಆಫ್ ಹೈಕೋರ್ಟ್ ಪ್ರೊಸೀಡಿಂಗ್. ಹೈಕೋರ್ಟ್ ಹೆಂಗಿದೆ ಅಂತ ಗೊತ್ತು ತಾನೆ, ಸಸ್ಪೆನ್ಷನ್ಗೆ ಜಾರಿ ಆಗ್ತದೆ. ನಿಮಗೆ ನಿಮ್ಮ ಕರ್ತವ್ಯ ನೀವು ಮಾಡಿ, ನಾವು ಯಾರಿಗೂ ತೊಂದರೆ ಕೊಡಲ್ಲ, ಯಾರಿಗೂ ಬೇಜಾರು ಮಾಡಲ್ಲ. ಕರ್ತವ್ಯ ಪಾಲಿಸ್ಬೇಕಿದ್ರೆ ಕಾನೂನು ಸ್ವಲ್ಪ ತಿಳ್ಕೊಂಡು ಮಾಡಿ. ನೀವು ಕರ್ತವ್ಯ ದೊಡ್ಡದು, ಕಾನೂನು ಇಗ್ನೋರೆನ್ಸ್ ಮಾಡಿದ್ರೆ ಯು ವಿಲ್ ಬಿ ಅಟ್ ಲಾಸ್. ನಿಮಗೆ ಆಗಿರ್ಬೋದು, ನಿಮ್ಮ ಹೈಯರ್ ಅಫಿಷಿಯಲ್ಸ್ಗೆ ಆಗಿರ್ಬೋದು. ಆನರಬಲ್ ಹೈಕೋರ್ಟ್ ಮುಂದೆ ತೊಗೊಂಡೋಗಿ ಈ ಥರ ಮಾಡ್ತಿದ್ದಾರೆ ನಿಮ್ಮ ಆದೇಶ ಆದಮೇಲೂ ಅಂತ ಇಟ್ಟರೆ ಅದು ನಿಮ್ಗೆ ಏನೇನು ಪರಿಣಾಮ ಆಗೋದು ಗೊತ್ತಲ್ಲ. ನಾವೇನು ಎಲ್ಲರಿಗೂ ಅರಿವಿದೆ, ಎಲ್ಲ ನ್ಯೂಸ್ ಪೇಪರು, TV, ಮೀಡಿಯಾ ಚಾನಲ್ ಬಂದು ಹೈಕೋರ್ಟ್ ಪ್ರೊಸೀಡಿಂಗ್ಸ್ ಬಗ್ಗೆ ಗಮನ ಎಲ್ರಿಗೂ ಇದೆ. ಆದರೂ ಸಹ ಏಕಾಏಕಿ ಈ ಥರ ಒಂದು ವ್ಯವಹಾರಗಳು ನಡೀತಾ ಇದೆ ನಮ್ಮ ಆರ್ತಿಕೂಟದಲ್ಲಿ ಅಂತಂದರೆ ಈ ಒಂದು ಶ್ರೀರಂಗಪಟ್ಟಣ ತಾಲೂಕಲ್ಲಿ ಒಂದು ಆಶ್ಚರ್ಯವಾದಂಥ ವಿಚಾರನೇ. ಕಾನೂನು ಉಲ್ಲಂಘನೆ ಮಾಡಿ ಯಾರೂ ಅಧಿಕಾರಿಗಳು ಇಲ್ಲಿವರೆಗೂ ಸಸ್ಟೇನ್ ಆಗಿಲ್ಲ. ಇವತ್ತು ನಾಳೆ ಪುಡಾರಿಗಳಾಗಿರ್ಬೋದು, ಬಲಶಾಲಿ ಯಾವುದೇ ವ್ಯಕ್ತಿಗಳಾಗಿರ್ಬೋದು, ಕುಮ್ಮಕ್ಕಿನಿಂದ ಮಾಡಿದರೂ ಸಹ ಕಾನೂನು ಯು ಕೆನಾಟ್ ಆ್ಯಕ್ಟ್ ಬಿಯಾಂಡ್ ಐಸ್ ಆಫ್ ಲಾ. ಎಲ್ಲ ಕಾನೂನಿಗೆ ತಲೆ ಬಾಗಲೇಬೇಕು. ನಾವಾದರೂ ಅಷ್ಟೇ, ಪೊಲೀಸ್ ಅಧಿಕಾರಿಗಳಾದರೂ ಅಷ್ಟೇ, ತಹಸೀಲ್ದಾರ್ ಆದರೂ ಅಷ್ಟೇ, ಗ್ರಾಮಸ್ಥರಾದರೂ ಅಷ್ಟೇ. ಆದೇಶ ಬರೋ ತನಕ ಅಥವಾ ಆದೇಶ ಹೊರಡಿಸೋ ತನಕ ನೀವು ಪದೇ ಪದೇ ಇಲ್ಲಿ ಬಂದು CRPF ಹಾಕೊಂಡು ಪೊಲೀಸ್ ಸಿಬ್ಬಂದಿಯವ್ರನ್ನ ಕರ್ಕೊಂಡು ಬಂದು ಪದೇ ಪದೇ ಇವ್ ಆರ್ ಟೇಕಿಂಗ್ ಸರ್ವೇಸ್. ಎಲ್ಲಿ ನಾವು ಏನು ಮಾಡಿದ್ವಿ? ಪೊಲೀಸ್ ಅವರೇ ಪ್ರೊಟೆಕ್ಷನ್ ಬಂದ್ರೆ ಇವ್ರು ಎಲ್ಲಿಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು? ಈಗ ಬೇರೆಯವ್ರ ಆಸ್ತಿ ಗಬಳಿಸಿದ್ರೆ ಒಂಥರ, ನಮ್ಮ ಆಸ್ತಿ ಇವ್ರ ಆಸ್ತಿಗೆ ಪಾಪ ಇವ್ರು ಬಂದು ಈ ತರ ಬಂದು ಯಾವಾಗ್ಲೂ ಸರ್ವೆ ಆಕ್ಟಿವಿಟೀಸ್ ಬಂದ್ರೆ ಎಲ್ಲಿಗೆ ಹೋಗ್ತಾರೆ? ಸರ್ಕಾರದವ್ರು ಎದುರಿಸಿದ್ರೆ ಹೆಂಗೆ ಅದು ಲೆಕ್ಕಾಚಾರ ಅಲ್ವಾ? ನಮ್ಗೇನು ತೊಂದರೆ ಆದ್ರೆ ನಾವು ಪೊಲೀಸ್ನವ್ರ ಹತ್ರ ರಕ್ಷಣೆ ಕೇಳಕ್ ಹೋಗ್ಬೇಕು. ಇವರು ಸರ್ಕಾರದ ಪೊಲೀಸವ್ರು ಕರ್ಕೊಂಡು ನಾವು ಸುಮ್ಮನೆ ನಮ್ಮ ಆಸ್ತಿಗೆ ನಮ್ಗೆ ಎದುರಿಸಿದ್ರೆ ಹೆಂಗ್ ಮಾಡೋದು ನಾವು? ಲಾ ಅಂಡ್ ಆರ್ಡರ್ಗೆ ಅವ್ರು ಬರ್ತಾರೆ, ಅದೇನು ಸಮಸ್ಯೆ ಇಲ್ಲ. ಅವ್ರು ಆರ್ಡರ್ ಮಾಡಿದ್ರೆ ಅವ್ರು ಬರ್ತಾರೆ. ಅದು ಬರಲಿ, ಈಗ ನಮ್ಮ ಕರೆದ ನಾವು ಬಂದಿದ್ದೀವಿ. ಅದಿರಲಿ, ರಕ್ಷಣೆಗೆ ನಾನು ಹೇಳೋದು ಪೊಲೀಸ್ ಅವ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಈಗ ಯಾವಾಗ ಬರ್ತಾರೆ ಸರ್ ನಿಮ್ಮ ತಹಶೀಲ್ದಾರ್? ಬರ್ತಾರೆ, ಇವತ್ತೇ ಬರ್ತಾರ ಸರ್? ಬರಲ್ಲ, ಕಾನ್ಫಿಡೆಂಟ್ ನೋಡಿ, ಇವತ್ತೇ ಬರ್ತಾರ. ಮತ್ತೆ ಇಷ್ಟೊಂದೆಲ್ಲ ಇಶ್ಯೂಸ್ ಆದ್ಮೇಲೆ ಇದು ಸೀರಿಯಸ್ ಮ್ಯಾಟರ್ ಅಲ್ವಾ ಸರ್ ಇದು? ಮತ್ತೆ ಸರ್ ಅವರು 1940ನೇ ಇಸ್ವಿನಲ್ಲಿ ಸರ್ ದಯವಿಟ್ಟು ಇಟ್ಕೊಳ್ಳಿ. ಏನು ಗೊತ್ತಾ ಸರ್, ಪರ್ಮಿಷನ್ಸ್ ಇಲ್ಲ ಸರ್, ನಿಮಗೆ ಹೇಳ್ತಿರೋದು ನಾವು ಅಷ್ಟೇ. 40ನೇ ಇಸ್ವಿನಲ್ಲಿ ಮೈಸೂರು ಗೆಜೆಟ್ಗಳಲ್ಲಿ ಇದಕ್ಕೆ ಫಾರ್ವರ್ಡ್ ನೋಟಿಫಿಕೇಶನ್ ಆಗಿದೆ. ಈಗ 2019ರಲ್ಲಿ ಇದಕ್ಕೆ ಸಂಬಂಧಪಟ್ಟು 1969 ಕಾಂತರಾಜು ಅಂಡ್ ಅದರ್ಸ್ ಹೋಗಿದ್ದಾರೆ. ಹೋಗಿದ ಮೇಲೆ DC ಅವ್ರಿಗೆ ಆದೇಶ ಮಾಡಿದ್ದಾರೆ, ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಏನು ವಾಸ್ತವ ತಿಳ್ಕೊಂಡು ಮಾಡಿ ಅಂತ ಹೇಳಿದ್ದಾರೆ. ಬಟ್ 5 ವರ್ಷದಿಂದ ಆಗಿರಲಿಲ್ಲ. ಮತ್ತೆ ಅವರು ಕಾಂತರಾಜ್ ಅವರು ಹೋಗಿದ್ದಾರೆ ಪಿಟಿಷನ್, ಅವ್ರಿಗೆ ಗೊತ್ತಿದೆ ಕೋರ್ಟ್ ಅವ್ರಿಗೆ. ಬಟ್ ಇದರಲ್ಲಿ ನಮ್ಮ ಶೇಷು ಅಂತ ಹೇಳಿ ನಮ್ಮಲ್ಲಿ ಲಾಯರ್ ಅವರು ಲೀಡರು ಅವ್ರ ಬಗ್ಗೆ ಅವರು ಹೇಳಿದ್ದಾರೆ ಏನು ವಾಸ್ತವಾಂಶ ಇದೆ, ಪ್ರೆಸೆಂಟ್ ಏನಿದೆ, ಅದು ಅಕ್ವೈರ್ ಆಗಿತ್ತಾ, ಅದು ಅಕ್ವೈರ್ ಆಗಿಲ್ವಾ ಅನ್ನೋದ್ರ ಬಗ್ಗೆ ಹೇಳಿದೆ. ಈಗ ನಾವು ಅಳಿತಾ ಇರೋದು ಏನಂತಂದ್ರೆ ಇದ್ರ ಏನು ವಾಸ್ತವಾಂಶ ಇದೆ ಅಂತ ಹೇಳ್ತಾ ಇದೀವಿ ಅಷ್ಟೇ. ಏನು ವಾಸ್ತವಾಂಶ ಅದು ನೀವೇನಕ್ಕೆ ಬಂದಿದೆ? ಇದನ್ನೇ ಈಗ ನೋಡಿ, ಇದು ಪ್ರೈವೇಟ್ ಪ್ರಾಪರ್ಟಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಮ್ಗಳದು 18, 19, 20 ಅದು ಮೈಸೂರು ಗೆಜೆಟಲ್ಲೇ ಆಗಿದೆ. ಅದು ಆಗಿದೆ. ಆಗಿರೋದಕ್ಕೆ ದಾಖಲಾತಿಗಳಿಲ್ಲ ಅನ್ನೋ ಉದ್ದೇಶದಿಂದ ಅವರು 2019ರಲ್ಲಿ ಅದನ್ನು ಪರಿಶೀಲನೆ ಮಾಡಿ ಅಂತ DC ಅವರು ಹಾಕಿದ್ದಾರೆ. DC ಅವರು ನಮಗೆ ನಡವಳಿಕೆ ಕಳಿಸ್ಕೊಟ್ಟಿದ್ದಾರೆ. ಏನು ದಾಖಲಾತಿಗಳು ಏನೇನು ಮಾಡಬೇಕು ಅನ್ನೋದಕ್ಕೆ ನಡವಳಿಕೆ ಹೇಳಿದ್ದಾರೆ. ಫಸ್ಟ್ ಇಂಪ್ಲಿಮೆಂಟೇಷನ್ ಕೋರ್ಟ್ ಕಾಪಿ ಇದೆ ಸರ್, ಕೋರ್ಟ್ ಬಂತ ಇವಾಗ ನೀವು ಸರ್ವೆ ಮಾಡಿ ಅಂತ ಈಗ ಹೊಸದಾಗಿ ಅವ್ರು ಹಾಕೊಂಡಿರೋದು ಸರ್, ಇಂಪ್ಲಿಮೆಂಟೇಷನ್ ಆಗಿಲ್ಲ. 19ರದ್ದು ಇದನ್ನ ಮಾಡಿ ಅಂತೇಳಿ ಈಗ ಕೋರ್ಟ್ ಹಾಕೊಂಡಿದ್ದಾರೆ ಅವರು. ಯಾರು ಕಾಂತರಾಜು ಅಂಡ್ ಅದರ್ಸ್. ಓಕೆ, ಏನಂತ ಬಂತು ಆರ್ಡರ್? ಏನು ಬಂತು ಸರ್? ಆಗಿಲ್ಲ. ಏನಕ್ಕೆ ಯಾಕೆ ಮಾಡಿಲ್ಲ ಅಂತ 2019ರ ಆರ್ಡರ್ ಯಾಕೆ ಮಾಡಿಲ್ಲ ಅಂತ ಹೇಳಿ ಮಾಡ್ತಾ ಇದ್ದಾರೆ. ನಾವು ಅದಕ್ಕೋಸ್ಕರ ನಾವು ಇಲ್ಲಿ ಏನು ವಾಸ್ತವಾಂಶ ಇದೆ ಅದನ್ನ ಹೇಳ್ತೀವಿ ಅಷ್ಟೇ.
ನಾವು ಯಾವುದನ್ನು ಕೂಡ ನಾವು ಇಲ್ಲಿ ದಾಖಲಾತಿ ಅವ್ರದ್ದು ಮಾಡ್ಬಿಡ್ತೀವಿ ಇವ್ರು ಮಾಡ್ತೀವಿ ಅಂತ ಹೇಳಿಲ್ಲ ನಾವು ಯಾರಿಗೂ ಕೂಡ. ಅವ್ರೂ ಕೂಡ ಈಗ ನಾವು ಅವ್ರಿಗೂ ಕೊಟ್ಟಿದ್ದೀವಿ, ನೋಟಿಸ್ ಕೊಟ್ಟಿದ್ದೀವಿ. ಅವ್ರ ಪ್ರಕಾರ ಬೇಕಾದ್ರೆ ಅವ್ರನ್ನ ಕೂಡ ಅದ್ರ ಮೇಲೆ ಅವ್ರು ಚಾಲೆಂಜ್ ಮಾಡ್ಬೋದು, ಮಾಡಬೇಡಿ ನಾವು ಹೇಳಿ ಎಲ್ಲೂ ಹೇಳಿಲ್ಲ. ನಾವು ಹೇಳಿದ್ವಿ ನಾವು ಕೇಳಿವ್ರನ್ನ ಯಾರಾದ್ರೂ ಇಲ್ಲ, ಮಾಡಿಲ್ಲ ನಾವು. ಬಟ್ ನಮಗೆ ಇಲ್ಲಿ ವಾಸ್ತವಾಂಶ ಏನು 18ನೇ ಸೆಪ್ಟೆಂಬರ್ ಯಾರಿದ್ದಾರೆ, 19ರಲ್ಲಿ ಯಾರಿದ್ದಾರೆ, ಮೂಲತಃ ಯಾರಿದ್ರು, ಅವ್ರಿಗೂ ಈಗೂ ಇವ್ರಿಗೂ ಸಂಬಂಧ ಏನು, ಕೇಸ್ ಹಾಕಿರೋರ್ಗು ಇಲ್ಲಿರೋರ್ಗು ಸಂಬಂಧ ಏನು, ಇವ್ರಿಗೆ ಕರೆಕ್ಟಾಗಿ ಮಾಡ್ಕೊಂಡಿದ್ದಾರೆ. ವೇ ಆಫ್ ಅವರು ಈಗ ಅವ್ರು ಕ್ರಯ ತಗೊಂಡಿದ್ದಾರೆ, ಭೋಗ್ಯ ತಗೊಂಡಿದ್ದಾರೆ, ಭೌತಿಕ ಹತ್ಯೆಗಳಾಗಿದೆ. ಈಗ 20ನೇ ಸೆಪ್ಟೆಂಬರ್ 20/1 ಈಗ 20/1 ಮತ್ತು 20/6ಕ್ಕೆ ಸಂಬಂಧಪಟ್ಟಂತೆ ಅವರು ಏನಾಗಿದೆ, ಏನು ಉದ್ದೇಶಗಳಿದೆ ಅಂದ್ಬಿಟ್ಟು ಅದನ್ನು ನೋಡಿ ಅಂತ ನಮಗೆ ಸರ್ವೇಯರ್ನ ಮತ್ತು ನಮ್ಮ PDO ಅವ್ರನ್ನ ನಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ. ನಾವು ಅದನ್ನು ವಾಸ್ತವವಾಗಿ ಹೇಳಿದೀವಿ ಅವ್ರಿಗೆ. ಆಯ್ತಲ್ಲ, ಓಕೆ. ಈಗ ಅವ್ರು ಹೇಳಿ ಕೇಳಿಸ್ಕೊಂಡ್ರಿ. ಅವ್ರಿಗೆ ಒಂದಿನ ಫಸ್ಟ್ ಸ್ಟಾರ್ಟಿಂಗ್ ಬಂದ್ವಿ, ನಮ್ಮ ಸ್ನೇಹಿತರು ಇದ್ರು, ಅವ್ರನ್ನು ಕೂಡ ಹೇಳಿದ್ರು ಸರ್ ನೋಟಿಸ್ ಕೊಡಿ ಸರ್ ಅಂತ ಹೇಳಿ. ನೋಟಿಸ್ನ ಕೂಡ 20ನೇ ತಾರೀಕಿಗೆ, ಏನು 19ನೇ ತಾರೀಕಿತ್ತು, 19ನೇ ತಾರೀಕಿಗೆ ಮುಂಚೆನೇ ನಾವು ನೋಟಿಸ್ ಕೊಟ್ಟಿದ್ವಿ ಅವ್ರಿಗೆ. ಸರಿ, 20ನೇ ತಾರೀಕು ಬರ್ತೀವಿ, 20ನೇ ತಾರೀಕು ಬಂದಾಗ ವಾಸ್ತವಾಂಶ ಏನಿದೆ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ ಅಂತ ಹೇಳಿದೀವಿ ಅವ್ರಿಗೆ. ಸರಿ, ಇವತ್ತು ಬಂದಿದ್ದೀವಿ. ಇವತ್ತು ಬಂದು ಪ್ರೆಸೆಂಟ್ ನಾವೇನು ಅವ್ರಿಗೇನು ಇದಾಗಿ ಹೇಳಿ ಮಾಡ್ತಿಲ್ಲ, ನಾವು ಅಂದರೆ ಕಣ್ಣು ಮುಚ್ಕೊಂಡು ಹೇಳಿ ಮಾಡಿಸ್ತಿಲ್ಲ. ಮಾಡೋಕ್ಕೂ ಆಗಲ್ಲ ಕಣ್ಣು ಮುಚ್ಕೊಂಡು ಸರ್ ಹೇಳ್ತಾ ಇದ್ದೀರಿ ಸರ್, ಏನಿದೆ ಪ್ರೆಸೆಂಟ್ ಅವ್ರಿಗೆ ನಾವು ತೋರಿಸ್ಬಿಟ್ಟು ಹೇಳ್ತಾ ಇದ್ದೀವಿ, ನೋಡಪ್ಪ ಇಲ್ಲಿ ಏನಿದೆ, ಏನಿದೆ ವಾಸ್ತವಾಂಶ ಹೇಳ್ತಾ ಇದ್ದೀವಿ ಸರ್. ಅಷ್ಟು ಬಿಟ್ಟರೆ ನಾವು ಇನ್ಯಾವುದೇ ರೀತಿಯಾದ ಉದ್ದೇಶ ಇಟ್ಕೊಂಡು ನಾವು ಮಾತಾಡಿಲ್ಲ ಸರ್. ಓಕೆ, ಅಡ್ವೊಕೇಟ್ ಈಗ ಅವ್ರು ಹೇಳಿ ಕೇಳಿಸ್ಕೊಂಡ್ರಿ. ಓಕೆ, ಏನಾಯ್ತು ಅಂತ ಈಗ ಕೇಳಿದ ಉತ್ತರ ಕೊಡ್ಬೇಕಲ್ಲ. ನೋಡಿ, ಅವ್ರು ಹೇಳಿದ್ರು ಏನೇನಿದೆ ದಾಖಲಾತಿ ಇದೆಯಾ ಪರಿಶೀಲನೆ ಮಾಡಬೇಕು ಅಂತಲ್ವಾ. ನೋಡಿ, ಇದೆಲ್ಲ RTC ಇದೆಲ್ಲ ಒಂದು ನಿಮಿಷ, ಇದೆಲ್ಲ RTC ಅವ್ರವ್ರ ಹೆಸರು ಕೂತಿರೋಂಥ ಯವನರ್ಗಳು. ಈ ವರ್ಷದಿಂದ ಅಲ್ಲ, ಸುಮಾರು ವರ್ಷದಿಂದ. ನೋಡಿ, ಒಂದು ನಿಮಿಷ ಸ್ನೇಹಿತರೆ, ನಾನು ಹೇಳ್ತೀನಿ ಎಲ್ಲ ಇವ್ರಿಗೆ ಬೇಕಾಗಿರೋದು ದಾಖಲಾತಿನೂ ಕೊಟ್ಟಿದ್ದೀವಿ. ದಾಖಲಾತಿ ಪರಿಶೀಲನೆ ಮಾಡಿ ಅಂತ, ಚೈನ್ ಎಲ್ಲೂ ಬಿಡಿ ಅಂತ ಹೇಳಿಲ್ಲ. ನೋಡಿ, ಎಲ್ಲ ಕ್ಲಿಯರ್ ಕಟ್ ಆಗಿ ಅವ್ರವ್ರ ಹೆಸರು ಕೂತಿದ್ದಾರೆ. ಎಲ್ಲ ಇದು 2 ಕುಂಟೆ 3 ಕುಂಟೆ 5 ಕುಂಟೆ 7 ಕುಂಟೆ ಅಷ್ಟೇ. ನೋಡಿ, RTC ನಥಿಂಗ್ ಬಟ್ RTC ಇದೆ ಅಂದ್ರೆ ಓನರ್ ರೈಟ್ಸ್ ಆಫ್ ರೆಕಾರ್ಡ್ಸ್. ಇದಿದ್ದ ಮೇಲೆ ಖಾತೆ ಕಂದಾಯನು ಕಟ್ಟಿರ್ತಾರೆ ಎಲ್ಲ. ಸುಮಾರು ವರ್ಷದಿಂದ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಇವ್ರೇನ್ ಬಂದಿದ್ದಾರೆ. ಇದನ್ನ ಇವ್ರು ಪರಿಶೀಲನೆ ಮಾಡಿದ್ರೆ ನಮ್ಮ ಹತ್ರ ಏನಿದೆ ತಗೊಂಡೋಗಿ ಅವ್ರು ಹೈಕೋರ್ಟ್ಗೆ ಹಾಕ್ಲಿ. ಅವರಿಂದ ಇನ್ನೂ ಆರ್ಡರ್ ಮಾಡ್ಬೇಕು, ಸರ್ವೆ ಮಾಡಿಸ್ಬೇಕು ಅಂತ ಬಂದ್ರೆ ಎಲ್ಲಾರನ್ನು ಪಾರ್ಟಿ ಮಾಡ್ಕೊಂಡು ಸರ್ವೆ ಮಾಡಿಸ್ಲಿ ಸರ್. ಈಗ ಸಿಂಪಲ್ ಇಷ್ಟೇ ಆಯ್ತು. ಈಗ ಅವ್ರು ಏನ್ ಹೇಳ್ತಿದ್ದಾರೆ, ಹಳೆ ಈಗ ನನ್ನ ಫೈಲ್ ಕೊಡಿ, ಅದು ಹಳೆ ರಿಟ್ ಪಿಟಿಷನ್ ಆರ್ಡರ್ ಹೇಳ್ತಿದಾರಲ್ಲ, ಹಳೆ ರಿಟ್ ಪಿಟಿಷನ್ ಆರ್ಡರ್ ಮಾಡಿದ್ದಾರೆ. DC ಅವ್ರಿಗೆ ಆರ್ಡರ್ ಆಗಿದೆ. 6 ವರ್ಷದಿಂದ ಏನು ಕಾರ್ಯಕ್ರಮ ತಗೊಳ್ಳದೆ ಇರೋದ್ರಿಂದ ಹೊಸ ಆರ್ಡರ್ ಮಾಡಿದ್ರು. ಈ ಆರ್ಡರ್ ತೋರಿಸ್ತೀನಿ. ಇದು 1619/2019 ಕಾಂತರಾಜು ರವೀಂದ್ರ ಕುಮಾರ್ ಜವರಪ್ಪ ಅಂತ ಒಂದು 20 ಜನ ಹಾಕಿದ್ದಾರೆ. ಯಾವಾಗ 2019ರಲ್ಲಿ. ಅದು ಡಿಸ್ಪೋಸಲ್ ಕೂಡ ಆಗಿದೆ. ತಹಸೀಲ್ದಾರ್ ಅವ್ರ ಪ್ರಕಾರ ಅಂದರೆ ಯಾರೇ ಏನು ಹೇಳ್ತಾ ಇರೋದು, ನಮಗೆ 2019ನಲ್ಲಿ ಆರ್ಡರ್ ಆಗಿತ್ತು, ಯಾವುದೂ ಕೂಡ ಏನಂತ ಎನ್ಕ್ವೈರಿ ಮಾಡಿ ಅಂತ ಅವ್ರೇನೋ ಹಾಕಿದ್ದಾರೆ. ಆಸ್ತಿ ನಮಗೆ ಬರಬೇಕು, ಲ್ಯಾಂಡ್ ಅಕ್ವೈರ್ ಆಗಿದೆ, ಮತ್ತೊಂದು ಏನಾರು ಹಾಕ್ಲಿ, DC-ಗೆ ಎನ್ಕ್ವೈರಿ ಮಾಡಿ ಅಂತ ಹಾಕಿದ್ದಾರೆ. ಎನ್ಕ್ವೈರಿ ಅಂದ್ರೆ ಏನು ಗೊತ್ತಾ, ಚೈನ್ ಹಿಡ್ಕೊಂಡು ಅಡಿ ಟು ಅಡಿ ಅಳಿಯೋದಲ್ಲ. ಈ ಜಾಗದಲ್ಲಿ ಯಾರಿದ್ದೀರಾ, ನೀವಿದ್ದೀರಾ, ಈ ಸರ್ವೆ ನಂಬರ್ ಯಾವ್ದಿರ ನೀವಿದ್ದೀರಾ, ಗಿಫ್ಟ್ ಮಾಡಿದಿರಾ, ಕ್ರಯ ಮಾಡಿದಿರಾ, ಭೋಗಿಕ್ ಮಾಡಿದಿರಾ, ತಿಳ್ಕೊಂಡು ಬರ್ಕೊಂಡು ಹೋಗಬೇಕು. ನಕ್ಷೆ ಕ್ರಿಯೇಟ್ ಮಾಡಿ ನೀವು ಅಳೆದ್ಬಿಟ್ಟು ಇದು ಅಲ್ಲಿಗೆ ಸೇರುತ್ತಾ ಇಲ್ಲೂ, ಅದು ನಿಮ್ಮ ಕೆಲಸ ಅಲ್ಲ. ಹಂಗೆ ಹೇಳಿಲ್ಲ ಹೈಕೋರ್ಟು. ಆ ಥರ ಹೈಕೋರ್ಟು 2019ನಲ್ಲಿ ಆರ್ಡರ್ ಪಾಸ್ ಮಾಡ್ತು. ಅದಕ್ಕೆ ನಾವೆಲ್ಲರೂ ಒಪ್ಕೊಳ್ತೀವಿ. 2019ರಲ್ಲಿ ಆರ್ಡರ್ ಪಾಸ್ ಮಾಡಾದ್ಮೇಲೆ ಇವಾಗ ಎಷ್ಟು, 2025 ಲ್ಯಾಪ್ಸ್ ಆಫ್ 6 ಇಯರ್ಸ್. 6 ವರ್ಷ ಲ್ಯಾಪ್ಸ್ ಆದಮೇಲೆ ಯಾವುದೇ ರೀತಿ ಕಾನೂನು ಕ್ರಮ ಆಗಲಿ ಅಥವಾ DC ಅವರಾಗಲಿ ಅದು ಕ್ರಮ ತಗೊಂಡಿರಲಿಲ್ಲ. ತಗೊಳ್ಳದೆ ಹೋದಾಗ ಪಿಟಿಷನರ್ಸ್ಗೆ ಅಂದರೆ ಯಾರು ವಾದಿಗಳಿರ್ತಾರೆ ಅವ್ರಿಗೆ 2 ಇಯರ್ಸ್ ಟೈಮ್ ಪೀರಿಯಡ್ ಇದ್ದಿದ್ದಷ್ಟೇ ಕಂಟೆಂಪ್ಟ್ ಪಿಟಿಷನ್ ಹಾಕೋದಕ್ಕೆ. DC ಅವರು ಆನರಬಲ್ ಹೈಕೋರ್ಟ್ ಆದೇಶನ ಪಾಲಿಸಿಲ್ಲ ಅಂತ. ಇದೇನು ಈಗ ವರ್ಕ್ ಆಗದೆ ಇರೋದ್ರಿಂದ ಅವ್ರು ಇನ್ನೊಂದು ರಿಟ್ ಪಿಟಿಷನ್ ಫೈಲ್ ಮಾಡಿದ್ದಾರೆ 22494 ಅಂತ. ಅದರಲ್ಲಿ ಯಾವುದೇ ರೀತಿ ಆದೇಶ ಆಗಿಲ್ಲ. ಈಗ ಬಂದಿರೋ ತಹಸೀಲ್ದಾರ್ ಅವರ ಆದೇಶದ ಪ್ರತಿಯಲ್ಲಿ 22494 ಆದೇಶದ ಪ್ರಕಾರ ನಾವು ಅಳತೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಆದರೆ ಯಾವುದೇ ರೀತಿ ಆರ್ಡರ್ ಶೀಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಜಸ್ಟಿಸ್ಗಳಾಗಲಿ ಯಾವುದೇ ರೀತಿ ಹೇಳಿಲ್ಲ. ನೀವು ಎನ್ಕ್ವೈರಿ ಅಂದ್ರೆ ಏನು, ಎನ್ಕ್ವೈರಿನ ಯಾವ ಥರ ಇಂಟರ್ಪ್ರಿಟ್ ಮಾಡ್ತೀರಾ? ಏನು ಕಾನೂನು ನಿಮಗೆ ಅಷ್ಟೊಂದು ತಿಳ್ಕೊಳ್ಳೋಷ್ಟು ಈಸಿ ಆಗಿಬಿಟ್ಟಿದ್ರೆ ಲಾಯರ್ಗಳು ಯಾರು ಇರ್ತಿರ್ಲಿಲ್ಲ. ಎನ್ಕ್ವೈರಿ ಅಂದ್ರೆ ಏನು ಗೊತ್ತಾ, ಈ ಜಾಗದಲ್ಲಿ ನಾನು ನಾಳೆ ಬಂದು ಇವತ್ತು ಮನೆ ಕಟ್ಟಿದ್ರೆ ಈ ಜಾಗದಲ್ಲಿ ಪೊಸಿಷನ್ ಯಾರಿದೆ ದಟ್ ಈಸ್ ಅನ್ ಎನ್ಕ್ವೈರಿ.
ನೀವು ಹಿಸ್ಟ್ರಿ ಕೆದಕಬೇಕಾ, ಗೋ ಟು ಯುವರ್ ರೆವೆನ್ಯೂ ರೆಕಾರ್ಡ್ಸ್, ಕೆದಕಿ. ಹಳೆ ಸ್ಕೆಚ್ ಇರುತ್ತೆ, ಹಳೆ ಸ್ಕೆಚ್ಗಳು ಇಟ್ಕೊಂಡು ನೀವು ಮಾಡಿ. ನೀವು ಚೈನ್ಗಳು ಇಟ್ಕೊಂಡು ಅಳ್ಕೊಂಡು ಗ್ರಾಮಸ್ಥರಿಗೆ ತೊಂದರೆ ಕೊಟ್ಕೊಂಡು ಬೇರೆ ಥರ ಭೂ ಅವ್ಯವಹಾರಗಳಿಗೆ ಸ್ಪಂದಿಸ್ಕೊಂಡು ಪುಡಾರಿಗಳ ಮಾತು ಕೇಳ್ಕೊಂಬಂದ್ರೆ ಹೈಕೋರ್ಟ್ನಲ್ಲಿ ಏನು ನಾವು ಮಾಡ್ತೀವಿ. ನೆನ್ನೆ ಮಾಡಿ ಈಗ ಸಾಹೇಬರು ಕೂಡ ಹೇಳಿದ್ದಾರೆ, ಹೈಕೋರ್ಟ್ ಗೌರ್ಮೆಂಟ್ ಲೀಡರ್ಗೂ ಕೂಡ ಮಾತನಾಡಿ ನಾನೊಂದ್ಸತಿ ಮಾತಾಡಿ ಬಂದಿದ್ದೀನಿ ಅಂತ ಸ್ಪೆಸಿಫಿಕ್ ಆಗಿ ಎಲ್ಲ ರೀತಿ ಕಮ್ಯುನಿಕೇಷನ್ಸ್ ಮಾಡಿದ್ದೀನಿ. ವಾಟ್ಸಪ್ಪಲ್ಲಿ ಮಾಡಿದ್ದೀನಿ, ಕಾಲಲ್ಲಿ ಮಾಡಿದ್ದೀನಿ, ಲೈವಲ್ಲಿ ಮಾಡಿದ್ದೀನಿ. ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದೀವಿ. ಆರ್ಡರ್ ಎಲ್ಲಿದೆ? ನಿನ್ನೆ ಆರ್ಡರ್ ಹೈಕೋರ್ಟ್ ಆಫ್ ಅಲ್ಲ, ಇದು ಪ್ರೀವಿಯಸ್ ಆರ್ಡರ್. ನಿನ್ನೆದು ಆರ್ಡರ್ ಶೀಟ್ ಅಪ್ಲೋಡ್ ಆಗಿಲ್ಲ. 28 ಆಗುತ್ತೆ. ನಾವು ಯಾವುದೇ ರೀತಿಯಾಗಲೂ ಕಾನೂನು ಉಲ್ಲಂಘನೆ ಮಾಡ್ತಿಲ್ಲ. ಎನ್ಕ್ವೈರಿ ಅಂತಂದ್ರೆ ಇಟ್ ಶುಡ್ ಬಿ ಲಿಮಿಟೆಡ್. ಸ್ಕೋಪ್ ಯಾವಾಗಲೂ ಲಿಮಿಟೆಡ್ ಇರಬೇಕು. ಲಾ ಏನು ಹೇಳುತ್ತೆ ಅಷ್ಟು ಮಾತ್ರ ಮಾಡಿ. ಎ ಹೇಳಿದ್ರೆ ಎ ಸ್ಕ್ವೇರ್ ಯಾಕೆ ಮಾಡ್ತೀರಾ? ಎ ಹೇಳಿದ್ರೆ ಝೆಡ್ ಯಾಕೆ ಮಾಡ್ತೀರಾ? ಎ ಹೇಳಿದ್ರೆ ಎ ಅಷ್ಟೇ ಮಾಡಬೇಕು. ಯು ಹ್ಯಾವ್ ನೋ ಅಥಾರಿಟಿ ಟು ಇಂಪ್ಲಿಮೆಂಟ್ ಆರ್ ಆ್ಯಡ್ ಅಪ್ ಅಡಿಷನ್ಸ್ ವರ್ಕ್ ಬಿಯಾಂಡ್ ಲಾ. ಆನರಬಲ್ ಹೈಕೋರ್ಟ್ ಏನಿದೆ ಅಷ್ಟು ಮಾಡಿ. ಮೋರ್ ಓವರ್ ಜಾರಿ ಆಗಿಲ್ಲ ಸರ್. ಯಾಕೆ ಇದನ್ನು ಮಾಡ್ತಾ ಇದ್ದಾರೆ? ಏನಕ್ಕೆ ಮಾಡ್ತಾ ಇದ್ದಾರೆ? ಅವ್ರ ಪರ್ಸನಲ್ ರೀಸನ್ಸು. ಈಗ ಗ್ರಾಮಸ್ಥರ ತಲೆಗಳಲ್ಲಿ ಹಲವಾರು ಪ್ರಶ್ನೆಗಳು ಉಟ್ಕೊಂಡಿದೆ. ಇಲ್ಲ ಹಣಕ್ಕೆ ಮಾಡ್ತಾ ಇದ್ದಾರೆ, ಇಲ್ಲ ಪೊಲಿಟಿಕಲ್ ಪ್ರೆಷರ್ಗೆ ಮಾಡ್ತಾ ಇದ್ದಾರೆ, ಅಥವಾ ಭೂಮಾಫಿಯಾ ಜೊತೆ ಮಾಡ್ತಾ ಇದ್ದಾರೆ. ಇದು ನಮ್ಮ ಪ್ರೆಷರ್ ಈ ತರ ಸೃಷ್ಟಿ ಆಗುತ್ತೆ, ಸಹಜ ಇದು ಅಲ್ವಾ? ಇಲ್ಲಿ ನೀವು ರೆಕಾರ್ಡ್ಸ್ ತಗೊಳ್ಳಿ, ಬೇಕಾದ್ರೆ ಎಲ್ಲಾರ್ದು ಪ್ರತಿಗಳಿರುತ್ತೆ. ಸರ್ವೆ ನಂಬರ್ಸ್ ಪ್ರಕಾರ ಅವ್ರದ್ದು ನಿಮ್ಮ ಹಕ್ಕು ಹೆಂಗ್ ಬಂದಿದೆ ಕೇಳ್ಕೊಂಡು ರೆಕಾರ್ಡ್ಸ್ ಇಟ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ಡಿಸೈಡ್ ಅಪಾನ್ ಇಟ್. ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡೋದಿಲ್ಲ, ಏನು ಹೇಳಿದ್ರು? I'll give necessary instructions to Tahsildar. I've already spoken to him ಅಂತ ನನಗೆ ವಾಟ್ಸ್ಆಪ್ ಮೆಸೇಜ್ ಹಾಕಿದ್ದಾರೆ ಮಾನ್ಯ ಡಿ.ಸಿ ಸಾಹೇಬ್ರು. ಅದರ ಅರ್ಥ ಏನು ಅಂದ್ರೆ ನೀವು ಮೂವ್ ಆಗಿ ಅಂತ ಅಲ್ಲ, ನಾನು ಮಾತಾಡಿದ್ದೀನಿ. ತಹಸೀಲ್ದಾರ್ ಅವರಿಗೆ ನಾನು ಏನು ಗಮನಕ್ಕೆ ತರಬೇಕು ಅದನ್ನ ನಾನು ಕುಲಂಕುಷವಾಗಿ ಅವ್ರ ಗಮನಕ್ಕೆ ತಂದಿದ್ದೀನಿ. ಏನೇನು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ನಾನು ಕೊಟ್ಟಿದ್ದೀನಿ ಅಂತ ಮಾತನಾಡಿದ್ದಾರೆ. ಇನ್ಸ್ಟ್ರಕ್ಷನ್ಸ್ ಈ ತರ ಕೊಟ್ಟಿದ್ದಾರೆ ಅಂತ ನಮಗೆ ಇದೆ ಇವಾಗಲೇ ಆಶ್ಚರ್ಯವಾದ ಸೂಚನೆಗಳು. ಎಷ್ಟು ಜನ ಇದ್ದಾರೆ ಇಲ್ಲಿ? ಎಷ್ಟು ಜನ ಇದ್ದಾರೆ? ಹೆಚ್ಚು ಕಮ್ಮಿ ಒಂದು 40 ಜನ ಇದ್ದಾರೆ. ಎಲ್ಲಿ ಒಂದ್ ಕಡೆ ಸಪರೇಟ್ ಬನ್ನಿ ಒಂಚೂರು. ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದೆಯಾ? ನಿನ್ನೆ ಇತ್ತು ಕೇಸು, ಇದು 28 ಇದೆ ಆರ್ಡರ್ಸ್ ಅಷ್ಟೇ. ಅರ್ಜಿ ಹಾಕಿದ್ವಿ. ಯಾಕೆ ಆರ್ಡರ್ ನೆನ್ನೆ ಬರೀ ಈಗ 28 ಕಮಿಂಗ್, ಆರ್ಡರ್ ಆಗಿಲ್ಲ ನೋಡಿ. ಈ ತಿಂಗಳು 28/8. ಓಕೆ ನೋಡಿ, ಇನ್ನೊಂದು ಒಂದು ಮಾಹಿತಿ ಕೊಡಲ್ಲ. ಯಾರಿಗೂ ಗುಂಪು ಘರ್ಷಣೆ ಆಗೋದು ಬೇಡ, ಎಲ್ಲ ಸಾಂಗವಾಗಿ ನಡೀಲಿ, ಎಲ್ಲ ಆಗಬೇಕು ಅಂತ ಅನ್ನೋದಾದ್ರೆ ಮಾನ್ಯ ಘನನ್ಯಾಯಾಲಯ, ಉಚ್ಚ ಘನನ್ಯಾಯಾಲಯಕ್ಕೆ ಹೋಗ್ಬಿಟ್ಟು ಹಿಂಗೆ ಆಗ್ತಿದೆ ಸರ್, ಹಿಂಗೆ ಮಾಡಬೇಕು ಅಂತ ಮನವಿ ಸಲ್ಲಿಸ್ಬಿಟ್ಟು ತಗೊಂಬನ್ನಿ. ಅವಾಗ ನಿಮ್ಮನ್ನು ತಡೆಯೋಕ್ಕಾಗಲ್ಲ, ನಾವು ಬರಲ್ಲ ಸ್ಪಾಟ್ಗೆ. ನೀವೇನು ಬರ್ದೇನೆ ಇಂಟರ್ನಲ್ ಮಾಡ್ಕೊಂಡ್ಬಿಟ್ರೆ ಏನು ಗ್ರಾಮಸ್ಥರು ದಡ್ರ ಅಥವಾ ಗ್ರಾಮಸ್ಥರು ಅವಿವೇಕಿಗಳ? ಎಲ್ಲ ತಿಳಿಯುತ್ತೆ, ಮೀಡಿಯಾಗಳು ಇರ್ತದೆ, ಎಲ್ಲ ಇರ್ತಾರೆ, ಎಲ್ಲ ವಿಚಾರಗಳು ತಲುಪೋಗ್ಬಿಡ್ತದೆ. ಈಗ ನೀವೇನೇ ಮಾಡಬೇಕಾ, ಮಾನ್ಯ ಘನನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ, ಸಬ್ಮಿಷನ್ಸ್ ಮಾಡಿ, ಸಬ್ಮಿಟ್ ಥ್ರೂ ಯುವರ್ ಗೌರ್ಮೆಂಟ್ ಲೀಡರ್ಸ್. ಇಫ್ ಯು ಹ್ಯಾವ್ ಎನಿ ಇನ್ಕನ್ವೀನಿಯನ್ಸ್, ಗೆಟ್ ಎನ್ ಆರ್ಡರ್ ಬೈ ಆನರಬಲ್ ಹೈಕೋರ್ಟ್. ನೈದರ್ ಮೀ ನಾರ್ ದ ವಿಲೇಜರ್ಸ್ ವಿಲ್ ಕಮ್ ಅಂಡ್ ಅಪ್ರೋಚ್. ಯಾರು ಬರಲ್ಲ. ನೀವೇನು ತಂದೆ ಏಕಾಏಕಿ ಈ ಥರ ವ್ಯವಹಾರಗಳು ಮಾಡ್ತು ಅಂತಂದರೆ ಯು ವಿಲ್ ಬಿ ಕಾಂಟ್ರರಿ ಟು ದ ಲಾ. You will be one of the party to the contempt proceedings and other suits which the villagers will be filing, landowners will be filing. ಇದು ಲ್ಯಾಂಡ್ ಆಯ್ತು. ಇನ್ನೊಂದು ನಿಮಗೆ ಸ್ಪೆಷಲ್ ಆಗಿ ಹೇಳೋದಂದ್ರೆ ಭೂಸ್ವಾಧೀನ ಯಾರು ಮಾಡ್ತಾರೆ? ಭೂಸ್ವಾಧೀನ ಅಧಿಕಾರಿಗಳು ಮಾಡ್ತಾರೆ. ನೀವು ಇನ್ಫಾರ್ಮೇಷನ್ ಎಲ್ಲಿ ಕಲೆಕ್ಟ್ ಮಾಡಬೇಕು? ಭೂಸ್ವಾಧೀನ ಅಧಿಕಾರಿಗಳ ಹತ್ರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು. ಅಲ್ಲೂ ನಿಮಗೆ ಲಜಿತವಾಗಿದೆ, ಅಸ್ತವ್ಯಸ್ತವಾಗಿದೆ, ಹರಿದೋಗಿದೆ ಅಂತ ಕೊಟ್ಟರೆ ನೀವು ಸ್ಪಾಟಿಗೆ ಬಂದು ಎನ್ಕ್ವೈರಿ ಮಾಡಿ. ಇಲ್ಲಿ ಎ ಜಾಗದಲ್ಲಿ ಇದ್ದಾನೆ, ಬಿ ಜಾಗದಲ್ಲಿ ಇದ್ದಾನೆ, ಸಿ ಜಾಗದಲ್ಲಿ ಡಿ ಕೂತಿದ್ದಾನೆ, ಆ ತರ ಮಾಡಿ ಸ್ವಾಮಿ. ನೀವು ಅದು ಬಿಟ್ಬಿಟ್ಟು ಇಫ್ ಯು ಆರ್ ಕಂಡಕ್ಟಿಂಗ್ ಸರ್ವೆ ಯಾವ ತರ ಅದು? ನಾ ಕೇಳೋ ಪ್ರಶ್ನೆಗಳಿಗೆ ಆನರಬಲ್ ಹೈಕೋರ್ಟ್ ಇನ್ ಟರ್ಮ್ಸ್ ಅಂಡ್ ಅಕಾರ್ಡೆನ್ಸ್ ಪ್ರಕಾರ ನಾನು ಲಾ ಪ್ರಕಾರ ಮಾತಾಡ್ತಾ ಇದ್ದೀನಿ. ಇಫ್ ಯು ಹ್ಯಾವ್ ಎನಿಥಿಂಗ್ ಟು ಸೇ, ಅಧಿಕಾರಿಗಳಿಗೆ ಏನಾದ್ರು ಮಾತಾಡೋದಿತ್ತು ಅಂತಂದ್ರೆ ಕುಲಂಕುಷವಾಗಿ ಮಾತಾಡ್ಬೋದು, ಸ್ಪಾಟಿಗೆ ಬಂದು ಮಾತಾಡಿ. ಓಕೆ, ವೇಟ್ ಮಾಡೋಣ ಹಾಗಾದ್ರೆ. ತಹಶೀಲ್ದಾರ್ ಬರ್ತಾರೆ ನೋಡೋಣ ಯಾವ ಇಂಟೆನ್ಷನ್ ಇದೆ ನಡೀತಾ ಇದೆ ಅನ್ನುವಂಥದ್ದು. ಓಕೆ, ಇದು ಮಂಡ್ಯ ಜಿಲ್ಲೆ ಅಲ್ಲಿರುವಂಥ ಕಡತನಾಳ ಗ್ರಾಮ. ಈ ಕಡೆ ಆರ್ತಿ ಉಕ್ಕಡ ಅಂತ ಬರುತ್ತೆ, ಅದು ಕೂಡ ಪ್ರಸಿದ್ಧವಾದಂಥ ಕ್ಷೇತ್ರ. ಆರ್ತಿ ಇಲ್ಲಿ ಕಾಸ್ಟ್ಲಿ ಜಮೀನು, ಇದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಜಮೀನು. ನೋಡಿ ಎಷ್ಟು ಉದ್ದ ಇದೆ, ಸೊ ಎಷ್ಟು ದೊಡ್ಡದಾಗಿದೆ. ಹಾಗಾಗಿ ಸೊ ಇದೆಲ್ಲವೂ ಕೂಡ ಚಿನ್ನದಂಥ ಜಮೀನೇ. ಎಸ್, ಅದಕ್ಕೋಸ್ಕರ ಈಗ ತಹಶೀಲ್ದಾರ್ ಬರ್ತಾರೆ, ವೇಟ್ ಕೂಡ ಮಾಡುವ. ಅಳತೆ ಮಾಡಬಾರ್ದು
ಫೋನು ಮಾಡು ಕೂಡ ನಾನು ನಮ್ಮ ಅಡ್ವೊಕೇಟ್ ಹತ್ರ ಫೋನ್ ಮಾಡಿ ಮಾತಾಡಿದ್ದೀನಿ. ಹೈಕೋರ್ಟಲ್ಲಿ ಆ ಥರದ ಅಳತೆ ಮಾಡ್ಬಾರ್ದು ಅಂತ ನಮಗೂ ಡೈರೆಕ್ಷನ್ಸ್ ಇಲ್ಲ. ಹೈಕೋರ್ಟಲ್ಲಿ ಏನೂ ಆಗಿಲ್ಲ. ನಾನು ನಮ್ಮ ಅಡ್ವೊಕೇಟ್ ಹತ್ರ ಕನ್ಫರ್ಮ್ ಮಾಡ್ಕೊಂಡೇ ಮಾಡಿರೋದು. ನಮಗೆ ಅಳತೆ ಮಾಡಬೇಕಂತೇಳಿ DC ಇಂದ ಡೈರೆಕ್ಷನ್ಸ್ ಇದೆ. ನಾನು ನೀವು ಅವತ್ತು ಆಫೀಸಿಗೆ ಬಂದಾಗಲೂ ಕ್ಲಿಯರ್ಲಿ ಹೇಳಿದ್ದೀನಿ, ಪೊಸೆಷನ್ ಏನೂ ಡಿಸ್ಟರ್ಬ್ ಮಾಡಲ್ಲ, ಅಳತೆ ಅಷ್ಟೇ ಮಾಡ್ತಾ ಇದ್ದೀವಿ. ಹೈಕೋರ್ಟಲ್ಲಿ ಕೇಸ್ ಇದೆ, ನೆಕ್ಸ್ಟ್ ವಸ್ತುಸ್ಥಿತಿ ಏನಿದೆ ಫೀಲ್ಡಲ್ಲಿ ಅಂತ ಹೇಳಿದಾಗ ಐ ಶುಡ್ ಬಿ ಏಬಲ್ ಟು ಗಿವ್. ಅದಕ್ಕೆ ನಂಗೆ DC ಸರ್ ಮೊನ್ನೆ ಎನ್ಕ್ವೈರಿ ಮಾಡಿದಾಗ ಹೇಳಿದ್ದಾರೆ, ಎಲ್ಲರದು ಅರ್ಜಿದಾರದ್ದು ಎನ್ಕ್ವೈರಿ ತೊಗೊಂಡಾಗ ಹೇಳಿದ್ದಾರೆ, ಆ್ಯಕ್ಚುಯಲ್ ಫೀಲ್ಡಲ್ಲಿ ಏನಿದೆ ರಿಯಾಲಿಟಿ ನಂಗೆ ಅದೊಂದು ರಿಪೋರ್ಟ್ ಕೊಡಿ ಅಂದ್ರೆ ಅದ್ರ ಮೇಲೆ ಐ ಹ್ಯಾವ್ ಸೆಂಟ್ ಫಾರ್ ಮೆಷರ್ಮೆಂಟ್ ಅಷ್ಟೇ. ಸರ್ವೆ ಬಿಟ್ಟು ನಾನು ಪೊಸೆಷನ್ ಯಾವುದು ಡಿಸ್ಟರ್ಬ್ ಮಾಡ್ತಿದ್ದೀನಾ? ಒಂದು ನಿಮಿಷ ಮೇಡಮ್, ನೀವೆಲ್ಲ ಹೇಳಿದ್ರಿ, ನಾನು ನಿಮಗೂ ಫೋನ್ ಮಾಡಿ ಕೇಳಿದೆ ನಿನ್ನೆ. ನಾನು ನಿನ್ನೆ ಇಂಪ್ಲೀಡಿಂಗ್ ಅಪ್ಲಿಕೆಂಟ್ಸ್ ಹಾಕಿದ್ದೀನಿ. ನಾನೇನೋ ಸುಳ್ಳು ಹೇಳ್ಬಿಟ್ಟು ಮಿಸ್ಗೈಡ್ ಮಾಡಬೇಕು ಅಂತಿಲ್ಲ. ನಿನ್ನೆ ಆನರಬಲ್ ಕೋರ್ಟ್ ಹೇಳಿರೋದು ನಿಜ. ನೀವು ಅದಕ್ಕೆ ಒಂದು ನಿಮಿಷ, ನನಗಿನ್ನೂ ಅಪ್ಡೇಟೇ ಆಗಿಲ್ಲ ಅದರಲ್ಲಿ. ನನಗೆ ನನ್ನ ಅಡ್ವೊಕೇಟ್ AGP ಏನು ಹೇಳಿದ್ರು ಆ ಥರದ್ದು ಯಾವುದು ಒಂದು ನಿಮಿಷ ಮೇಡಮ್, ನಾನು ಹೇಳೋದು ಕೇಳಿ. ನೀವು ಹೇಳೋದನ್ನ ಕೇಳ್ಕೊಂಡೆ. ನೀವು ಯಾರು ಪೊಸೆಷನ್ ಡಿಸ್ಟರ್ಬ್ ಮಾಡ್ತಿದ್ದೀರಾ ಅಂತ ಎಲ್ಲೂ ಹೇಳಲೇ ಇಲ್ವಲ್ಲ. ಪೊಸೆಷನ್ ನೀವು ಯಾರು ಡಿಸ್ಟರ್ಬ್ ಮಾಡಿ. ಎನ್ಕ್ವೈರಿ ಅಂತಂದ್ರೆ ಏನು? ನಿಮ್ಮ ಇಂಟರ್ಪ್ರಿಟೇಷನಲ್ಲಿ ಈ ಆಸ್ತಿಗಳು ಸುಮಾರು ಪೋಡಾಗಿದೆ ಅಲ್ವಾ ಮೇಡಮ್? ಎನ್ಕ್ವೈರಿ ಅಂತಂದ್ರೆ ಏನು? ಈ ಜಾಗದಲ್ಲಿ ಯಾರಿದ್ದಾರೆ, ಈ ಜಾಗದಲ್ಲಿ ಏನಿದೆ ಬಂದು ನೀವು ಚೈನ್ ಹಿಡ್ಕೊಂಡು ಅಳ್ಕೊಂಡು ತಿಳ್ಕೊಂಡ್ರೆ, ನಾನು ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಚೈನ್ ಹಿಡಿದು ಅಳದು ತಿಳಿದ್ರೆ ಅದು ಅಗೇನ್ಸ್ಟ್ ಲಾ. ಯಾಕೆ ಅಂತ ಹೇಳ್ತೀನಿ, ನೀವು ನೆಕ್ಸ್ಟ್ ಮಾತಾಡಿ. ಅಲ್ಲಿ ಏನಾಗಿದೆ, ನಿಮ್ಗೆ ಈಗ ಸದ್ಯದಲ್ಲಿ ಆರ್ಡ್ರೇ ಪಾಸ್ ಮಾಡಿಲ್ಲ. ನೀವು ಹಳೆ ರಿಟ್ ಪಿಟಿಷನ್ ಆರ್ಡರ್ ಇದೆಯಲ್ಲ 19669 ಮೇಲೆ ನೀವು ಮಾತಾಡ್ತಾ ಇದ್ದೀರಾ. ಆ ರಿಟ್ ಪಿಟಿಷನ್ ಆರ್ಡರ್ ಮೇಲೆ 2 years ಆದಮೇಲೆ ಅದ್ರ ಅಸ್ತಿತ್ವ ಹೋಗ್ಬಿಟ್ಟಿದೆ. ಒಂದು ನಿಮಿಷ ಮೇಡಮ್, ನಾವೇ ಹೇಳ್ತೀನಿ. ಯಾಕಂತಂದ್ರೆ ಈ ಲ್ಯಾಂಡ್ ಓನರ್ಸ್ ಪರವಾಗಿ ನಾ ಬಂದಿದ್ದೀನಿ, ನೀವು ನಿಮ್ಮ ಗೌರ್ಮೆಂಟ್ ಪಿಡಿರ್ ತಗೊಂಡು ನೀವು ಬಂದಿದ್ದೀರಾ, ಸರಿನಾ? ನಾನು ಹೇಳೋದಿಷ್ಟೇ, ನಿಮಗೆ ಹೈಕೋರ್ಟಲ್ಲಿ ಆದೇಶ 22494 ಅಲ್ಲಿ ಇತ್ತು ಅಂತಂದ್ರೆ ನೀವು ಮಾಡಿ. ಹೈಕೋರ್ಟ್ ಆದೇಶದ ಮೇಲೆ ಬಂದಿಲ್ಲ, ನಾನು DC ಆದೇಶದ ಮೇಲೆ ಬಂದಿದ್ದೀನಿ. ನಾನು ಅಳತೆ ಮಾಡಕ್ ಬಂದು ಈಗ 16 ಪೋಡ್ ಇದೆ. 16 ಪೋಡ್ ನನಗೆ ಹೆಂಗ್ ಗೊತ್ತಾಗುತ್ತೆ? ಚೈನ್ ಇಲ್ಲ, ನಂಗೆ ಟೆಲ್ ಮಿ. ಈಗ ಇದು ನಿಂತಿರೋ ಜಾಗ ಯಾವ ಪೋಡ್ ಅಂತ ನೀವು ಹೇಳ್ತೀರಾ? ಒಂದು ನಿಮಿಷ ಮೇಡಮ್, 3 ಅಡಿ ಆದ್ಮೇಲೆ ಯಾವ ಪೋಡ್ ಅಂತ ನೀವು ಹೇಳ್ತೀರಾ? ಅದನ್ನ ಪೋಡ್ ಗೊತ್ತಾಗಲ್ಲ. ಪೋಡು ನೀವು ಹೇಳ್ತಾ ಇರೋದು ಖಂಡಿತ ಇದೆ. ಪೋಡ್ಗಳೆಲ್ಲ ನಿನ್ನೆ ಮೊನ್ನೆ ಆಗಿಲ್ಲ. ನಿಮ್ಮ ರೆವಿನ್ಯೂ ರೆಕಾರ್ಡ್ಸ್ ತೆಗ್ಸಿದ್ರೆ ಪೋಡ್ಗಳು ಹೆಚ್ಚು ಕಮ್ಮಿ 40-50 years ಇನ್ ಪೋಡ್ ಇದೆ. ಈಗ ಬರೀ ಓನರ್ಶಿಪ್ ಚೇಂಜ್ ಆಗಿರ್ಬೋದು ಬಿಟ್ರೆ ಪೋಡಿಯಾಗಿ ಎನ್ಕ್ರೋಚ್ಮೆಂಟ್ ಆಗಿಲ್ಲ. ನಾವು ಎನ್ಕ್ರೋಚ್ಮೆಂಟ್ ಆಗಿದೆ ಅಂತ ಇಲ್ಲಿ ಯಾರಿಗೂ ಮಾಹಿತಿ ಕೊಡ್ತಾ ಇಲ್ಲ. ನಿಮ್ಗೆ ಹೈಕೋರ್ಟ್ ಆದೇಶನ ಪಾಲಿಸಿ, ಯಾರು ಗ್ರಾಮಸ್ಥರು ವಿರೋಧಿಸ್ತಿಲ್ಲ. ಹೈಕೋರ್ಟ್ ನನಗೆ ಎಲ್ಲೂ ಅಳತೆ ಮಾಡಬೇಡಿ ಅಂತ ಹೈಕೋರ್ಟ್ ನನಗೆ ಹೇಳಿಲ್ಲ. ಡಿಸ್ಪ್ಯೂಟ್ ಮಾಡಿ ಅಂತ ನಂಗೆ DC ಹೇಳಿದಾರೆ, ಅದಕ್ಕೆ ಮಾಡಿ. ಒಂದು ನಿಮಿಷ, DC ಈಗ ಮಾತಾಡ್ಬಿಡಿ. ಈಗ ಹೈಕೋರ್ಟ್ ಅಲ್ಲಿ ಕೇಸ್ ಇದೆ. DC ಅದ್ರದ್ದು ಏನಿದೆ, ಈಗ ಹಳೆ ಡಾಕ್ಯುಮೆಂಟ್ಸ್ ಎಲ್ಲ ಸ್ವಲ್ಪ ಶಾರ್ಟೇಜ್ ಇದೆ ಅಂತಂದಿದ್ದಾರೆ. ಅದನ್ನ ಅರೇಂಜ್ ಮಾಡಿ ಎನ್ಕ್ವೈರಿ ಮಾಡಿ ನೆಕ್ಸ್ಟ್ ತಿರ್ಗಿ AC ಕೇಸ್ ತಗೊಳಕ್ ಹೇಳಿದ್ದಾರೆ. ದಟ್ ಇಸ್ ಒನ್ ಪಾರ್ಟ್. ಜೊತೆಗೆ DC ಫೀಲ್ಡ್ ಅಲ್ಲಿ ಏನಿದೆ ಅದನ್ನು ರಿಯಾಲಿಟಿ ತಗೊಬನ್ನಿ ಅಂತ ನನಗೆ ಹೇಳಿದ್ದಾರೆ. ಅದ್ರ ಮೇಲೆ ನಾನು ಅಳತೆ ಮಾಡಿದ್ರೆ ವಾಟ್ ಇಸ್ ದ ಪ್ರಾಬ್ಲಮ್? ಯು ಟೆಲ್ ಮಿ. ಪ್ರಾಬ್ಲಮ್ ಹೇಳ್ತೀನಿ, ಯಾಕೆ ಮಾಡಬಾರ್ದು ಅಂತಾನು ಹೇಳ್ತೀನಿ. ನೆಕ್ಸ್ಟ್ ನೀವು ಮಾತಾಡಿ. ಪ್ರಾಬ್ಲಮ್ ಇಸ್ ನಾಟ್ ವಿತ್ ದ್ಯಾಟ್. ನಮಗೆ ನೀವು ಎನ್ಕ್ವೈರಿ ಮಾಡೋದು ಪ್ರಾಬ್ಲಮ್ ಅಲ್ಲ. ಕೊಡ್ಲೇಬೇಕು ಕೋರ್ಟ್ಗೆ, ಯಾರು ಸ್ಥಳದಲ್ಲಿದ್ದಾರೆ ತಿಳಿಸ್ಲೇಬೇಕು, ತಿಳಿಸಿ. ಆದ್ರೆ ನಾನು ಹೇಳ್ತಾ ಇರೋದು ಏನ್ ಗೊತ್ತಾ, ನೀವು ಅಳತೆ ಮಾಡಕ್ ಬಂದಿದ್ದೀರಲ್ಲ, ಹಂಗಾದ್ರೆ ಇಷ್ಟು ವರ್ಷ ಇದು ಅಳತೆ ಆಗಿಲ್ದಿರೋ ಭೂಮಿ ಇಲ್ದಿರೋ ಅಳತೆ ಇಲ್ದಿರೋ ಪ್ರದೇಶನ ಅದು ನನಗೆ ಗೊತ್ತಿಲ್ಲ. ನಾನೇನ್ ಹೇಳ್ತಾ ಇದೀನಿ, ಈಗ ನಾನು ಹೈಕೋರ್ಟ್ ಕೊಡ್ಬೇಕು ಅಂದ್ರೆ ನಾನು ಅಳತೆ ಮಾಡಿದ್ರಲ್ವಾ ಕೊಡಕ್ಕಾಗೋದು. ಈಗ ನಾನು ಯಾರ್ದಾದ್ರು ಪೊಸೆಷನ್ ಡಿಸ್ಟರ್ಬ್ ಮಾಡ್ತಿದ್ರೆ ಯು ಟೆಲ್ ಮಿ. ಯಾರಿಗಾದ್ರೂ ಪೊಸೆಷನ್ ನೀವು ಅವತ್ತು ಬಂದಾಗ ನಾನು ಕ್ಲಿಯರ್ಲಿ ಹೇಳಿದ್ದೆ. ಈಗ ನಾನು ಫೀಲ್ಡ್ ರಿಪೋರ್ಟ್ ಬೇಕಂದ್ರೆ ನಾನು ಏನಾದ್ರು ಸಬ್ಮಿಟ್ ಮಾಡ್ಬೇಕಂದ್ರೆ ಐ ಶುಡ್ ಹ್ಯಾವ್ ಸಮ್ ಕ್ಲಾರಿಟಿ ಅಲ್ವಾ? ನಾನು ಸೈನ್ ಮಾಡಿ ಕೊಡ್ತಿದ್ದೀನಿ, ಇಂಥ ಪೋರ್ಟಲ್ ಇವ್ರು ಇದಾರೆ ಅಂದ್ರೆ ನಾನು ರ್ಯಾಂಡಮ್ ಆಗಿ ಸೈನ್ ಮಾಡಿ ಕೊಡಕ್ಕಾಗಲ್ಲ. ದಟ್ ಶುಡ್ ಬಿ ವೆರಿಫೈಡ್. ಮಾಡಬೇಡಿ. ಹೌ ಡು ಐ ಡೂ ದಟ್? 100% ನಿಮ್ಮ ಆತಂಕನೂ ಅರ್ಥ ಆಗುತ್ತೆ, ನಿಮ್ಮ ಪ್ರೆಷರ್ ಅರ್ಥ ಆಗುತ್ತೆ. ಬಟ್ ಅಬೌವ್ ಆಲ್ ನಾನು ಲಾ ಪ್ರಕಾರ ಮಾತಾಡೋದಾದ್ರೆ ಎಲ್ಲೂ ಕೂಡ ಕೋರ್ಟ್ ನೀವು ಹೇಳ್ತಾ ಇದೀರಾ ಸ್ಟೇ ಆಗ್ಬಿಟ್ಟಿದ್ರೆ ಕೋರ್ಟ್ ಅಂತ ಬಂದಿದ್ದೀನಿ ನಾನು ಹೇಳೇ ಇಲ್ಲ. ಆಯ್ತು, DC ಅವರು ಹೇಳಿದಾರಲ್ವಾ ಎನ್ಕ್ವೈರಿ ಮಾಡಿ ಅಂತ. ಹೇಳಿದ್ದಾರೆ ಎನ್ಕ್ವೈರಿ ಮಾಡಿ ಅಂತಲ್ಲ, ಫೀಲ್ಡ್ ರಿಪೋರ್ಟ್ ಕೊಡಿ ಅಂತ DC ಗೆ ಹೇಳಿದ್ದಾರೆ. ನಾನು ಲಾಸ್ಟ್ ಟೈಮ್ ಕಳ್ಸಿಕೊಟ್ಟಾಗ ನೋಟಿಸ್ DC ಗೆ ಅಥಾರಿಟಿನೇ ಇಲ್ಲ ಮೇಡಮ್ ಹೇಳೋದಕ್ಕೆ. ರೆವೆನ್ಯೂ ಲ್ಯಾಂಡ್ ಗೆ ಇದು ಅಳತೆ ಮಾಡಬಾರ್ದು ಅಂತ ಯಾರಿಗೆ ಅಥಾರಿಟಿ ಇರಲ್ಲ? DC ಗೆ ತಹಸೀಲ್ದಾರ್ ಅಥಾರಿಟಿ ಇರಲ್ವಾ? ಸುವಮೋಟೋ ಹೆಂಗ್ ತಗೋತಾರೆ? ಸುವಮೋಟೋ ಕೇಸ್ ಇದೆ. ನಾನು ಕೇಸಿಗೆ ಏನಾದ್ರು ನಾನು ಡಾಕ್ಯುಮೆಂಟ್ಸ್ ಕೊಡ್ಬೇಕು, ನಾನು ಲಾಯರ್ ಗೆ ಕ್ಲಾರಿಟಿ ಕೊಡ್ಬೇಕು, ನನ್ನ AGP ಹೇಳ್ತಾರೆ ಫೀಲ್ಡ್ ಏನಿದೆ ನೋಡಿದೀರಾ ಅಂತ. ಇದು ಗವರ್ಮೆಂಟ್ ಲ್ಯಾಂಡ್ ಆಗಿದ್ರೆ ಯು ಹ್ಯಾವ್ ಆಲ್ ದ ಅಥಾರಿಟೀಸ್. ಈಗ ಪ್ರೈವೇಟ್ ಲ್ಯಾಂಡ್ ಇದು. ನಾನು ನೋಟಿಸ್ ಕೊಟ್ಟು ಬಂದಿದ್ದೀನಿ. ನಾನು ನೋಟಿಸ್ ಕೊಟ್ಟು ಲಾಫುಲಿ ಬಂದಿದ್ದೆ. ಲಾಸ್ಟ್ ಟೈಮ್ ಬಂದಿದ್ವಿ, ಯು ಸೆಡ್ ನೋಟಿಸ್ ಕೊಡಿ, ನಮ್ಗೆ ಸ್ವಲ್ಪ ಟೈಮ್ ಬೇಕಂದ್ರಿ, ಕೊಟ್ಟಿದ್ದೆ. ಆಮೇಲೆ ಯು ಹ್ಯಾವ್ ಸಬ್ಮಿಟೆಡ್ ಯುವರ್ ರೆಪ್ರೆಸೆಂಟೇಷನ್. ಲಿಸನ್ ಟು ಮಿ, ಯು ಸಬ್ಮಿಟೆಡ್ ಯುವರ್ ರೆಪ್ರೆಸೆಂಟೇಷನ್. ಓಕೆ, ಆ ರೆಪ್ರೆಸೆಂಟೇಷನ್ ನಾನು ಕನ್ಸಿಡರ್ ಮಾಡಿ ಅದನ್ನು DC ಗಮನಕ್ಕೂ ತಂದಿದ್ದೀನಿ. ಲಾಸ್ಟ್ ಟೈಮ್ DC ಗೆ ಸರಿ ಈ ಥರ ಟೈಮ್ ಬೇಕಿದ್ದು, ಅರ್ಜೆಂಟಲ್ಲಿ ಹೋದ್ವಿ, ಎನ್ಕ್ವೈರಿ ಅರ್ಜೆಂಟ್ ಇತ್ತು ಅಂತ ಹೋಗಿದ್ವಿ, ವಿಲ್ ಟೇಕ್ ಸಮ್ ಟೈಮ್. ಓಕೆ ಹಂಗಿದ್ರೆ 20th ಶೆಡ್ಯೂಲ್ ಮಾಡ್ಕೊಳ್ಳಿ, ಮೇಕ್ ಆಲ್ ದ ಅರೇಂಜ್ಮೆಂಟ್ಸ್, ಗೋ ಟು ದ ಫೀಲ್ಡ್, ಮೆಜರ್ಮೆಂಟ್ ಮಾಡ್ಕೊಬನ್ನಿ. ನಾನು ಇವ್ರಿಗೆ ಹೇಳಿದಾಗ, ನಮ್ಮ ಅಡ್ವೊಕೇಟ್ ಹತ್ರ ಮಾತಾಡಿದಾಗೂ AGPನೂ ಹೇಳ್ತಾರೆ ಫೀಲ್ಡ್ ಒಂದು ರಿಪೋರ್ಟ್ ರೆಡಿ ಇಟ್ಕೊಳ್ಳಿ, ಹೈಕೋರ್ಟ್ಗೆ ಅದು ಸಬ್ಮಿಟ್ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಬಂದಿದ್ದೀನಿ. ನಿನ್ನೆ ಮೇಡಮ್ ಇದೆಲ್ಲ ನೀವು ಹೇಳಿದ್ದೀರಾ. ನಿನ್ನೆ ನಾನು ಇಂಪ್ಲೀಡಿಂಗ್ ಅಪ್ಲಿಕೆಂಟ್ಸ್ ಆಗಿ ಭೂ ಮಾಲೀಕರನ್ನ ರೆಪ್ರೆಸೆಂಟ್ ಮಾಡಿ ಕೋಟಾಲ್ 7 ಕಾಸ್ ಲಿಸ್ಟ್ 1 78 ಲಿಸ್ಟ್ ನಂಬರ್ ನಾನು ಫೈಲ್ ಮಾಡಿ ಬಂದಿದ್ದೀನಿ. ಮೋರ್ ಓವರ್ ದೇ ಆರ್ ಟೇಕಿಂಗ್ ಅಪ್ ಸರ್ವೆ.
ದೇ ಹ್ಯಾವ್ ನಾಟ್ ಎಂಟೈಟಲ್ ಟು ಡೂ ಎನಿ ಕೈಂಡ್ ಆಫ್ ಸರ್ವೆ ಅಂದಿದ್ದಕ್ಕೆ ಸಾಹೇಬ್ರೇನಂದ್ರು ಸುಳ್ಳು ಹೇಳ್ತಿಲ್ಲ, ಅಲ್ಲ ಮೈಕ್ ಸಿಸ್ಟಮು, ನಾನು ಸುಳ್ಳು ಹೇಳ್ಬೋದು, ಎಲ್ಲ ವಿತ್ ರೆಕಾರ್ಡಿಂಗ್ ಪಬ್ಲಿಷ್ ಆಗತ್ತೆ. ಅಲ್ಲ ನಾನೀಗ ಅದನ್ನೇ ನಾನು ಸುಳ್ಳು ಹೇಳ್ತಾ ಇದೀನಿ ಅಂತ ಹೇಳ್ಬೇಕು ಈಗ ಅಷ್ಟೇ. ಅಡ್ವೊಕೇಟ್ ನನಗೆ ಸುಳ್ಳು ಹೇಳ್ತಿದಾರೆ ಅಂತ ನಾನು ಅನ್ಕೋಬೇಕು. ಅಲ್ಲ ಮೇಡಮ್, ಈಗ ಯಾರಿಗಾರು ಟ್ರಬಲ್ ಮಾಡಕ್ ಬಂದಿದ್ರೆ ಯು ಸ್ಟಾಪ್ ಅಸ್. Are we here to trouble anybody? Madam, no, right. Apart from conducting inquiry, you conducting survey, measuring all that is a trouble for all those. No, ನಾನು ಟ್ರಬಲ್ ಯಾರಿಗೂ ಮಾಡ್ತಿಲ್ಲ, ಯಾರನ್ನೂ ತಳ್ತಾ ಇಲ್ಲ, ಯಾರ್ದು ತೆರವು ಮಾಡಕ್ ಬಂದಿಲ್ಲ. ನನಗೆ ಕೋರ್ಟಲ್ಲಿ ಕೇಸ್ ಇದೆ, ನನಗೊಂದು ಕ್ಲಾರಿಟಿ, ನಾನು ಮಾತಾಡ್ಬೇಕಂತ ನನಗೊಂದು ಕ್ಲಾರಿಟಿ ಇರಬೇಕು. ಕ್ಲಾರಿಟಿ ಇರಬೇಕಂದ್ರೆ ಇಟ್ ಶುಡ್ ನಾಟ್ ಬಿ ರ್ಯಾಂಡಮ್ಲಿ. ಐ ಕ್ಯಾನಾಟ್ ಸ್ಪೀಕ್ ಇನ್ ದ ಏರ್. ನಿಮಗೆ ನಾನು ಒಂದು ಸಿಂಪಲ್ ಆಗಿ ಹೇಳ್ತೀನಿ ಮೇಡಮ್, ಕಾನೂನು ಬದ್ಧವಾಗಿದ್ರೆ ಇಲ್ಲಿ ಏನಾಗ್ತದೆ ಗೊತ್ತಾ, ಹಲವಾರು ಭೂಗಳರು ಭೂಮಿ ಕದಿಯೋದಕ್ಕೋಸ್ಕರ ದೇ ಹ್ಯಾವ್ ಫೈಲ್ಡ್ ರಿಟ್ ಪಿಟಿಷನ್. ವಿ ಹ್ಯಾವ್ ನೋ ಅಬ್ಜೆಕ್ಷನ್ಸ್ ವಿತ್ ರೆಸ್ಪೆಕ್ಟ್ ಟು ದಟ್. ಯಾರಿಗೂ ಸಪೋರ್ಟ್ ಮಾಡಕ್ಕೆ ನಿಂತಿಲ್ಲ. ನನಗೆ ಕ್ಲಾರಿಟಿ, ನಾನು ಯಾರು ಕರೆಕ್ಟ್ ಇದಾರೆ ಅಂತ ಅವ್ರಿಗೆ ಮಾತಾಡ್ಬೇಕನ್ನ ಐ ಶುಡ್ ಹ್ಯಾವ್ ಕ್ಲಾರಿಟಿ ಮೈಸೆಲ್ಫ್. ಹೈಕೋರ್ಟ್ ಇಂದ ನಾನು ಅಳತೆ ಮಾಡಕ್ಕೆ ಮೇಡಮ್ ನೀವು ಆರ್ಡರ್ ಇಲ್ಲ ಅಂತಂದ್ರೆ ನಿಮಗೆ ಯಾರಿಗೆ ಏನು ಆರ್ಡರ್ ಮಾಡಿದ್ದೀನಿ? ನಾನು ಹಿಡುವಳಿ ಸರ್ವೆ ಮಾಡಕ್ಕೆ ನನ್ನ ಆರ್ಡರ್ ಇದೆ, ಆಯ್ತಾ? ಹಿಡುವಳಿ ಸರ್ವೆ ಮಾಡಕ್ಕೆ ತಹಸೀಲ್ದಾರ್ ಆರ್ಡರ್ಸ್. ನಾನು ಡಿಸ್ಟರ್ಬ್ ಮಾಡ್ತೀರಾ, ಯು ಶುಡ್ ಕ್ರಿಯೇಟ್ ಪ್ರಾಬ್ಲಮ್. ನೀವು ಅನ್ನೆಸೆಸರಿಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೀರಾ. ಈಗ ಹೈಕೋರ್ಟ್ ಏನ್ ಕ್ರಿಯೇಟ್ ಮಾಡ್ತಾ ಇದೀವಿ ಮೇಡಮ್? ಏನ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದೀವಿ? ಕೇಳ್ತಾ ಇದೀವಿ. ಅಲ್ಲ ಆಯ್ತು, ಪ್ರಾಬ್ಲಮ್ ಏನ್ ಕ್ರಿಯೇಟ್ ಮಾಡ್ತಾ ಇದೀವಿ? ಏನ್ ಮಾಡ್ತಾ ಇದೀವಿ ಮೇಡಮ್? ಮೇಡಮ್ ಗವರ್ನಮೆಂಟ್ ಲ್ಯಾಂಡ್ ಆರ್ಡರ್ಸ್ ಇದೆಯಾ? ಎಲ್ಲಿದೆ ಮೇಡಮ್ ಆರ್ಡರ್ಸ್? ಲಾಯರ್ ಹೇಳಿದ್ರು ಅಂತ ಹೆಂಗೆ ಮೇಡಮ್? ಕ್ಲಿಯರ್ ಕಟ್ ಆಗಿ ಹೇಳ್ಬಿಡ್ತೀನಿ ನಿಮಗೆ. ಅಲ್ಲ ಇರೋಣ ಒಂದು ನಿಮಿಷ ಮೇಡಮ್, ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ. ಒಂದು ನಿಮಿಷ ಅವರು ಹೇಳ್ತಾರೆ, ಒಂದು ನಿಮಿಷ ಎಲ್ಲ ಒಂದು ಕ್ವಿಂಟಲ್ 2 ಕ್ವಿಂಟಲ್ ಮೇಡಮ್. ಈಗ ಕ್ಲಿಯರ್ ಕಟ್ ಆಗಿ ಹೇಳ್ಬಿಡ್ತೀನಿ, ನಿಮಗೆ ಡಿ ಸಿ ಅವರು ಆದೇಶ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಕ್ಲಿಯರ್ ಕಟ್ ಇಲ್ಲಿ ಏನಾಗಿದೆ ವಾಸ್ತವತೆ ನನಗೆ ಹೆಂಗ್ ಗೊತ್ತ? ಅಲ್ಲ ಅದನ್ನ ನಾನು ಮಾತಾಡಿದ್ಮೇಲೆ ಮಾತಾಡಿ. 1935 ಸುಮಾರು ಈ ಗ್ರಾಮ ಬೆಳೆದು ಹೆಚ್ಚು ಕಮ್ಮಿ ಪೂರ್ವದಲ್ಲೇ 1947 ಬೆಳೆದು ನಿಂತೋಗಿದೆ. ಒಂದು ಪಾಯಿಂಟ್ ಇಟ್ಕೊಳ್ಳಿ. ಎರಡನೇದು, ಯಾವುದು ಗ್ರಾಮ ಠಾಣಕ್ಕೆ ಒಳಪಟ್ಟಿದ್ರೆ ಇವ್ರು ಹೇಳ್ತಾ ಇರೋದು ಫ್ರೆಂಚ್ ರಾಕ್ ಅದು ಇದು ಇಟ್ಕೊಂಡು 1940 ಆರ್ಡ್ರ್ ಆಗಿದೆ ಅಂತ. ಆರ್ಡ್ರ್ ಆಗಬೇಕಾದ್ರೆ ಆ ಸರ್ವೆ ನಂಬರ್ ಅಲ್ಲಿಂದ ಇಲ್ಲಿವರೆಗೆ ಯಾಕೆ ಬಂದಿಲ್ಲ? ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟು, ಇದು ನಾಟಕ ಗೋಮಾಳನೂ ಅಲ್ಲ, ಇದು ಗ್ರಾಮ ಠಾಣನೂ ಅಲ್ಲ. ಅಲ್ಲಿ ಸುಮಾರು 70-80 ವರ್ಷಗಳಿಂದ ವಾಸ ಇದ್ದಾರೆ. RTC ಇದೆ, ಖಾತೆ ಕಂದಾಯ ಕಟ್ಕೊಂಡ್ಬಂದಿದ್ದಾರೆ. ಖಾತೆ ಕಂದಾಯ ನಿಮ್ಮ ಹೆಸರಲ್ಲೂ ಈಗ ನಾನು ಮಾತಾಡಿದ್ಮೇಲೆ ಆಮೇಲೆ ಹಂಗೆ ಹೇಳ್ತೀನಿ ಮೇಡಮ್. ಇಷ್ಟೆಲ್ಲ ಆದಮೇಲೆ ವಿತೌಟ್ ಇಲ್ಲಿ ನಾಲೆಡ್ಜಬಲ್ ಇಲ್ದೇ ಕೆಲವ್ರನ್ನ ರಿಟ್ ಪಿಟಿಷನ್ಗೆ ಹಾಕೊಂಡು ಸೈನ್ ಮಾಡಿಸ್ಕೊಂಡು ಹೋಗಿ ಅಪ್ಲೈ ಮಾಡಿದ್ದಾರೆ. 2019 ಅದು ಮೆರಿಟ್ ಅಂದರೆ ಡಿಸ್ಪೋಸ್ ಆಗಿದೆ. ಇರಲಿ ಮೇಡಮ್, ಇರಲಿ ಎನ್ಕ್ವೈರಿ. ಆದರೆ ಒಂದು ನಿಮಿಷ ಮೇಡಮ್, ನಾನು ಹೇಳ್ಬಿಡ್ತೀನಿ, ಆಮೇಲೆ ನೀವು ಮಾತಾಡಿ. ನೀವು 10 ಮೇಲೆ ಅರ್ಧ ಗಂಟೆ ಮಾತಾಡಿ. ಏನಾಗಿದೆ ಅಂದರೆ ನೀವು ಎನ್ಕ್ವೈರಿ ಮಾಡಿ, ಯಾರು ಇಲ್ಲೇನು ಭೂಗಳ್ತನ ಮಾಡಿ ಟೇಬಲ್ ಅಲ್ಲಿ ಕೂತ್ ಮಾಡಿ ಅಂತಿಲ್ಲ, ಸೂಟಬಲ್ ಎನ್ಕ್ವೈರಿ ಮಾಡಿ ಅಂದ್ರೆ ಫೀಲ್ಡ್ ರಿಯಾಲಿಟಿ ಇಸ್ ಆಲ್ಸೋ ಒನ್ ಆಫ್ ದ ಎನ್ಕ್ವೈರಿ. ಮೇಡಮ್ ಅದನ್ನೇ ನಾವು ಸ್ಪಂದಿಸ್ತಾ ಇರೋದು. ನೀವು ಚೈನ್ ಇಟ್ಕೊಂಡು ಅಳಿದ್ರೆ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಗ್ರಾಮಸ್ಥರೆಲ್ಲ ಇರ್ತಾರೆ, ಪಕ್ಕ ಮನೆ ಕಟ್ಕೊಂಡಿರ್ತಾರೆ. ದೇ ದೆಮ್ಸೆಲ್ಸ್ ಅದು ಒಳಗಡೆ ಡಿಸ್ಪ್ಯೂಟ್ ಕ್ರಿಯೇಟ್ ಮಾಡ್ದಂಗೆ ಆಗ್ತಿದೆ. ಡಿಸ್ಪ್ಯೂಟ್ ನಾವ್ ಯಾರು ಕ್ರಿಯೇಟ್ ಮಾಡ್ತಿದೀವಿ? ಈಗ ಏನಿದೆ ರಿಯಾಲಿಟಿ ತಗೊಂತಿದೀವಿ. ಕೊಡಬೇಕು ಅಂತಂದ್ರೆ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಆಮೇಲೆ ಸರ್ವೆ ಮಾಡಕ್ಕೆ ದಾಖಲಾತಿ ಪರಿಶೀಲನೆ ನಾವು ಮಾಡಿದೀವಿ. ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ನೀವು ಕೋರ್ಟ್ ಕೊಡೋದೇ ತಾನೆ. DC ಕೊಡ್ತೀರಾ, DC ಅವರು ಕೋರ್ಟ್ ಕೊಡ್ತಾರೆ ಅಲ್ವಾ? ಒಂದು ಮಾತು ನಿಮಗೆ ಅರ್ಥ ಆಗಿಲ್ಲ. ಇಲ್ಲಿ ಭೂಗಳ್ತನ ಆಗಿದೆ ಅಥವಾ ಗ್ರಾಮಸ್ಥರು ವಹಿಸ್ಕೊಬಿಟ್ಟಿದ್ದಾರೆ ಅಂತ ಹೇಳ್ಬೇಕಾದ್ರೆ ನಮ್ಮನ್ನು ಪಾರ್ಟಿ ಮಾಡಬೇಕಲ್ವಾ? 2000 ಯಾಕೆ ಮಾಡಿಲ್ಲ? ನನಗೆ ಗೊತ್ತಿಲ್ಲ. ನಿಮ್ಮನ್ನೇ ಪಾರ್ಟಿ ಮಾಡಿದ್ರು DC, AC ಮತ್ತೆ ತಹಸೀಲ್ದಾರ್. ಅವಾಗ ನಮ್ಗೆ ಗೊತ್ತೇ ಇಲ್ಲ ಏನಾಗಿದ್ದಾರೆ ಅಂದ್ರೆ. ಈಗ ನೋಡಿ ನಿಮ್ಮ ಅಲ್ಲ ಇಲ್ಲೇ ಹೇಳ್ತೀನಿ, ಇಲ್ಲೇನು 20 ನಿಮಿಷ ಕೇಸ್ ನಾಳೆ ಮುಗಿಯಲ್ಲ. ಯಾರು ಇಲ್ಲಿಂದ ಹೊರಗೆ ಹಾಕಕ್ ಬಂದಿಲ್ಲ. ಕೇಸ್ ನಿಮ್ಮನ್ನ ಅಡ್ಮಿಟ್ ಮಾಡ್ಕೊಳ್ಳಲ್ಲ ಅಂತ ಕೋರ್ಟ್ ಹೇಳಲ್ಲ. ನಾನು ಹೇಳ್ತಾ ಇರೋದು ಸುಮ್ಮನೆ ಜನಕ್ಕೆ ಇಲ್ಲದೆ ಇರೋ ತೊಂದರೆ. ಈಗ ಅರ್ಧ ದಿನದಿಂದ ತೊಂದರೆ ಆಗ್ತಿದೆ. ಇಷ್ಟೊತ್ತಿಗೆ ಮೆಜರ್ಮೆಂಟ್ ತಗೊಂಡು ನಾವು ರಿಪೋರ್ಟ್ ತಗೊಂಡು ಈಗ RTC ಓಡ್ತಾ ಇದೆ. RTC ಓಡ್ತಾ ಇದೆ. ಮನೆ ಹೆಂಗಿದೆ ನೋಡಿ ಮೇಡಮ್. ಓಕೆ, ನಿಮಗೆ ನಾವು ಕನ್ವಿನ್ಸ್ ಮಾಡ್ತಾ ಇದೀವಿ ಅಷ್ಟೇ. ನಾವು ಯಾರು ಇದನ್ನ ಮಾಡ್ತಾ ಇಲ್ಲ. ನಿಮಗೆ ಮ್ಯಾಟರ್ ಅರ್ಥ ಆಗಬೇಕು ಅನ್ನೋಕ್ಕೋಸ್ಕರ ನನಗೆ ಫೀಲ್ಡ್ ಸಿಕ್ಕಿದ್ರೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಆಯ್ತಾ? ನಾನು ಹೇಳ್ಬಿಡ್ತೀನಿ ಕೇಳಿ ಮೇಡಮ್. ಅಲ್ಲ ಆಮೇಲೆ ನಿಮ್ಗೆ ನೀವು ಹೇಳ್ದಂಗೆ ನಾವು ಮಾಡೋಣ, ದೊಡ್ಡ ವಿಚಾರ ಏನಿಲ್ಲ. ಆದರೆ ನಿಮಗೆ ಕ್ಲಾರಿಟಿ ಸಿಗಲಿ ಅಂತ ಅಷ್ಟೇ. ನೋಡಿ ಮೇಡಮ್, ಸರ್ ಯಾರಿಗಾದ್ರೂ ಅನ್ಯಾಯ ಆಗ್ತಿದ್ರೆ ಕೋರ್ಟ್ ಇದೆ. ಈಗ ನೀವು ಕೋರ್ಟ್ಗೆ ಅಲ್ಲ ಒಂದು ನಿಮಿಷ ಅದಕ್ಕೆ ಇಷ್ಟು ಜನ ಆಗದನ್ನೇ ತಡೆಗಿಟ್ರೆ ಇನ್ನೂ ಒಳ್ಳೆದಲ್ವಾ? ಯಾರ್ದಾದ್ರೂ ರೆಕಾರ್ಡ್ ಚೇಂಜ್ ಮಾಡ್ತಿದ್ದೀನ ಅನ್ಯಾಯ ಅಂತ ನೋಡಿ ಮೇಡಮ್. ಒಂದು ನಿಮಿಷ, ಇಲ್ಲಿ ಯಾರ್ದಾದ್ರೂ ಮರ ಉಳಿಸ್ತಾ ಇದೀನ, ಮನೆ ಇಲ್ಲ ಅಲ್ವಾ? ಅದನ್ನ ಹೌ ಇಟ್ ಇಸ್ ಅನ್ಯಾಯ? ನಾನು ಕ್ಲಾರಿಟಿ ತಗೊಳ್ಳೋದು ನೀವು ಅನ್ಯಾಯ ಅಂತಂದ್ರೆ ನಾವು ದಯವಿಟ್ಟು ನಿಮಗೆ ಸಪೋರ್ಟೇ ಮಾಡ್ತೀವಿ, ಯಾರಿಗೂ ಒಬ್ಜೆಕ್ಟ್ ಮಾಡಿಲ್ಲ. ಇಲ್ಲಿ 22 ಜನ ಇದ್ದಾರೆ. ಇಲ್ಲಿ ಎಷ್ಟೋ ಜನ, ಒಂದು ನಿಮಿಷ ನೀವು ಅರ್ಥ ಮಾಡ್ಕೊಂಡು, ನಾಳೆ ಕಂಪ್ಲೇಂಟ್ ಆಗ್ತಾ ಇದೆ ಇದ್ರ ಮುಂದೆ.
ಸುಮಾರು ಜನ ಗೊತ್ತಿಲ್ಲದೆ ಇರೋಂಥವ್ರು ಅಮಾಯಕರ ಮೇಲೆ ಸೈನ್ ತಗೊಂಡು ರಿಟ್ ಪಿಟಿಷನ್ ಹಾಕಿದ್ದಾರೆ. ಒಂದು ಜ್ಞಾಪಕ ಇರಲಿ, ಗೊತ್ತೇ ಇಲ್ಲ ಅಂತ ಇದ್ದಾರೆ. ಎರಡನೇ ಪಾಯಿಂಟ್ ಮೋರೆವರು ಒಂದು ನಿಮಿಷ ಇಲ್ಲಿ ನೋಡಿ ಒಂದು ನಿಮಿಷ ಮೇಡಮ್, ನಾವು ನೋಡಿ ನಾವು ಕೇಳೋದು ಆಮೇಲೆ ಇಲ್ಲಿ ಆಗಿರೋದೇ ನೀವು ಅಫಿಷಿಯಲ್ಸ್ ಮಾತ್ರ, ನಾಟ್ ಓನ್ಲಿ ಭೂಮಾಲೀಕರು ಯಾರಿಗೂ ಇಲ್ಲ. ಒಂದು ಪಾಯಿಂಟು. ಎರಡನೇ ಪಾಯಿಂಟು, ನಮ್ಗೆ ಇಲ್ಲಿವರೆಗೂ 1940 ಲ್ಯಾಂಡ್ ಅಕ್ವಿಷನ್ ಆಯಿತು ಅಂತ ಹೇಳ್ತೀರಾ, ಇಲ್ಲಿವರೆಗೂ ಯಾವ ಭೂಮಾಲೀಕರಿಗೂ ಅದ್ರ ಲೆಟ್ರ್ ಕೊಟ್ಟಿಲ್ಲ. ಎರಡನೇದು, ನಿಮ್ಗೇನಾದ್ರು ನೀವು ಮಾಡಲೇಬೇಕು ಅಂದರೆ DC ನಿಮ್ಗೆ ಲೆಟ್ರ್ ಕೊಟ್ಟಿದ್ರಲ್ಲ, ದಯವಿಟ್ಟು ಒಂದು ಸರಿ ಕೊಡಿ ನೋಡ್ಬೋಣ. ಆಮೇಲೆ ಫಸ್ಟ್ ಆಫ್ ಆಲ್ ಒಂದು ನಿಮಿಷ, ಇನ್ನೊಂದು ಏನಾಗಿದೆ ಅಂದರೆ ಈ ನೋಡಿ ಡಿಗ್ರಿ ಆಗಿದೆ ಅದೆಲ್ಲ ನನಗೆ ಗೊತ್ತಿದೆ. ಅದನ್ನ ಯಾವ್ದು ನಾವು ಡಿಸ್ಪ್ಯೂಟೇ ಮಾಡ್ತಿಲ್ಲ ರೀ. ಈಗ ನಿಮ್ ತಪ್ಪು ಸರ್ವೆ ಮಾಡೋದು ಡಿಸ್ಪ್ಯೂಟ್ ಅಲ್ಲ, ಸರ್ವೆ ಮಾಡೋದು ಕ್ಲಾರಿಟಿ ತಗೊಳಕ್ಕೆ, ಡಿಸ್ಪ್ಯೂಟ್ ಮಾಡಕ್ಕಲ್ಲ. ನನಗೆ ಕ್ಲಾರಿಟಿ ನೋಡಿ ಮೇಡಮ್, ದಾಖಲಾತಿ ಇದೆ, ದಾಖಲಾತಿ ನಾನು 60 ಕೋಡ್ ಆಗಿದೆ. ಇಲ್ಲಿ ಏನಿದೆ ನನಗೆ ಗೊತ್ತಿಲ್ಲ. ಡಿಸ್ಪ್ಯೂಟ್ ಸಾಲ್ವ್ ಮಾಡಕ್ ಸರ್ವೆ ಮಾಡ್ತಿರೋ, ಡಿಸ್ಪ್ಯೂಟ್ ಹುಟ್ಟಾಕಲ್ಲ. ಸುಮ್ಮನಿರಪ್ಪ, ಒಂದು ನಿಮಿಷ ಸುಮ್ಮನೆ ನೋಡಿ ಮೇಡಮ್. ಈ ರಿಟ್ ಪಿಟಿಷನ್ ಆಗಿ 2019 ಆಗಿರೋದು ನಿಜನಾ? ಅಲ್ಲಿಗೆ ಇವತ್ತು ಇದು 2025. ಇದಕ್ಕೆ ಇಲ್ಲಿವರೆಗೂ ಏನು ಮೂಮೆಂಟ್ ಆಗಿಲ್ಲ. ಆಗಿಲ್ದೇ ಇರೋದಕ್ಕೆ ಏನು ಮಾಡಿದ್ದಾರೆ, ಇನ್ನೊಂದು ರಿಟ್ ಪಿಟಿಷನ್ ಹಾಕಿದ್ದಾರೆ. ವೇರ್ ಇಸ್ ದ ಗೆಟ್ ಆರ್ಡರ್? 28/8 ಹೋಗಿರೋದು. ಆ ವಿತೌಟ್ ಆರ್ಡರ್ ಇದ್ದೇನೆ ನೀವು ಮಾಡಿ, ಇಲ್ಲ ಅಂತಲ್ಲ. ಈಗ ನನಗೆ ಕೋರ್ಟ್ ಏನಾದ್ರು ನೀವು ಫೀಲ್ಡ್ಗೆ ಹೋಗ್ಬೇಡಿ ಅಂದ್ರೆ ಐ ಬೈಂಡ್ ಬೈ ದ ಲಾ, ಆಯ್ತಾ? ಈಗ ನಾನು ಯಾರಿಗೂ ಡಿಸ್ಟರ್ಬ್ ಮಾಡಕ್ ಬಂದಿಲ್ಲ ಮೇಡಮ್. ಹೋಗಿ ಅಂತ ಎನ್ಕ್ವೈರಿ ಕಂಡಕ್ಟ್ ಮಾಡಿ ಅಂತ ಹೇಳಿದ್ಮೇಲೆ ಎನ್ಕ್ವೈರಿ ಬರೀ ಪೇಪರ್ ಮೇಲೆ ಮಾಡಕ್ ಆಗಲ್ಲ ರೀ. ಅಲ್ಲಿ ದಾಖಲಾತಿ ತಗೊಂಡಾಗ ಈಗ ಅಲ್ಲಿ ಮನೆಗಳಿದೆ, ಮನೆಗಳು ಹೆಂಗ್ ಬಂತು, ಖಾತೆ ಹೆಂಗ್ ಕೊಟ್ರು, ಯಾವ್ಯಾವ ಜಾಗದಲ್ಲಿ ಮನೆ ಇದೆ, ಯಾವ ಪೋರ್ಡಲ್ ಮನೆ ಇದೆ, ಈ ಡೀಟೇಲ್ಸ್ ನಮಗೆ ಬೇಕಲ್ವ ರೀ? ಹೇಳಿ. ಎನ್ಕ್ವೈರಿ ಮಾಡಿಬಿಟ್ಟು ಕರೆಂಟ್ ರಿಟ್ ಪಿಟಿಷನ್ ಇರೋದ್ರಲ್ಲಿ ಕೊಡಬೇಕು. ಯಾಕಂತಂದ್ರೆ ಗೌರ್ಮೆಂಟ್ ಲೀಡರ್ ಎಲ್ಲ ವಾದ ಮಾಡೋದಕ್ಕೆ ದಾಖಲಾತಿಗಳನ್ನ ನೀವು ಕಲೆ ಹಾಕಿ ಕೊಡ್ತೀರಾ. ಕಲೆ ಹಾಕಿ ಕೊಡ್ಬೇಕಿದ್ರೆ ಸಾಹೇಬ್ರುಗಳಿಗೆ ಹೇಳಿ, ಯಾರು ಆನರಬಲ್ ಜಸ್ಟಿಸ್ಗಳು ಹೋಗಿ ಹಿಂಗ್ ಅಳಿರಿ ಅಂತ ನೆನ್ನೆ ಕೂಡ ಹೇಳಿದೀನಿ. ನಾವ್ ಯಾಕೆ ಸುಳ್ಳು ಹೇಳಿ? ಎವ್ರಿಥಿಂಗ್ ಶಾಲ್ ಬಿ ರೆಕಾರ್ಡೆಡ್ ಇನ್ ದ ಹೈಕೋರ್ಟ್. ಮೈಕಲ್ ಏನ್ ಮಾತಾಡಿದ್ರು ಎಲ್ಲ ರೆಕಾರ್ಡ್ ಆಗಿರುತ್ತೆ. ನಾವೇನೋ ಒಂದು ನಿಮಿಷ ಇರಿ, ದಯಸಿ ಆದೇಶ ಮಾಡಿರೋದು ಕೊಡಿ. ತಹಸೀಲ್ದಾರ್ಗೆ ಆದೇಶ ಮಾಡೋರಂತೆ. ನಾ ಯಾರಿಗಾರು ಪೊಸೆಷನ್ ಡಿಸ್ಟರ್ಬ್ ಮಾಡ್ತಿದ್ರೆ ಓಕೆ, ಐ ಅಗ್ರಿ. ಕೋರ್ಟ್ ಡೈರೆಕ್ಷನ್ಸ್ ಇಲ್ದಂಗೆ ಪೊಸೆಷನ್ ಡಿಸ್ಟರ್ಬ್ ಅಳತೆ ಮಾಡಕಂತ ಬಂದಿದೀವಿ, ಇಷ್ಟು ಇದು ಮಾಡ್ತಿದ್ದೀರಾ? ಡಿಸ್ಪ್ಯೂಟ್ ಗ್ರಾಮಸ್ಥ ಯಾರು ಎಲ್ಲ ಭೂಮಾಲೀಕರು ಮೇಡಮ್, ರೈತರುಗಳೇ. ಆಯ್ತು ಸರ್, ಈಗ ಯಾರಿಗಾರು ತೊಂದರೆ ಈಗ ನೀವು ಕೋರ್ಟ್ ನಿಮ್ದಲ್ಲ ಅಂತ ನೀವು ಹೇಳೋದು, ನನಗೆ ಕೋರ್ಟು ಬಾಂಡ್ ಆಗಲ್ಲ, ನನ್ಗೆ ಏನಿದ್ರು DC ಮಾತ್ರ ಕೊಟ್ಟಿದ್ದಾರೆ ಅಂತ ಒಂದ್ಸಾರಿ ನೋಡ್ಬೋಣ. ನಾವು DC ಲೆಟ್ರ್ ಕೊಡಿ. ನಿಮಗೆ ಕೊಟ್ರಲ್ಲ, ನೀವು ಬರ್ದಿರಿ, ನಿಮಗೆ ಅದಕ್ಕೆ ನೀವು ಬರ್ದಿದ್ರಿ, ಅದಕ್ಕೇನು ಕರೆಸ್ಪಾಂಡೆನ್ಸ್ ಮಾಡಿದರೆ ಕೊಡಿ DC ಅವರು. ನಿಮ್ಮ ಅವಗಾನೆಗೆ ಅಂತ ಹೇಳಿ ದಿನ ಏನು ಮೇಡಮ್ DCದು ನಮಗೆ ಆರ್ಡ್ರ್ ಕೊಡಿ, ಏನು ಮಾಡಿದ್ದಾರೆ ಅಂತ. ನೀವು ಸ್ಕ್ಯಾನ್ ಮಾಡ್ಕೊಂಡ್ರಲ್ಲ, ಸ್ಕ್ಯಾನ್ ಮಾಡ್ಕೊಂಡು ಮೇಡಮ್ ಒಂದು ನಿಮಿಷ ನಾವು ಮಾತಾಡ್ಬೋದಾ? ಈಗ ನೀವು ಊರಲ್ಲಿ ಮನೆಗಳು ಏನು ಹೆಂಗೆ ಅಂತ ಅಂದ್ಬಿಟ್ಟು ಹೇಳಿದ್ರೆ ಮನೆಗಳಲ್ಲೇ ತೊಂದರೆ ಆಗುತ್ತೆ ಮೇಡಮ್. ಮನೆಗಳಲ್ಲಿ ಏನಕ್ಕಂದ್ರೆ ಈಗ ಒಬ್ಬ ತಂದೆ ಮಕ್ಕಳಿಗೆ ಜಮೀನು ಇಲ್ಲ ಮನೆನೋ ಏನೋ ಒಂದು ಸೈಟೋ ಏನೋ ಕೊಟ್ಟಿರ್ತಾರೆ, ಅದರಲ್ಲಿ ಒಂದು ಸ್ವಲ್ಪನಾದ್ರೂ ಹೆಚ್ಚು ಕಮ್ಮಿ ಆಗಿರುತ್ತೆ. ಈಗ ನೀವು ಅಳ್ದುಬಿಟ್ಟು ಈ ತರ ಐತೆ ಅಂತ ಹೇಳ್ತೀರಾ, ಆಗ ಅಣ್ಣ ತಮ್ಮದಿರು ಅಲ್ಲ ನೀವು ಕೋರ್ಟ್ ಕೊಡ್ತೀರಾ, ಕೋರ್ಟ್ ಇಂದ ಇಲ್ಲಿ ಬರುತ್ತೆ, ಇದು ನಾವು ಕುಟುಂಬದಲ್ಲಿ ಬರುತ್ತೆ. ಅಲ್ಲ ಮೇಡಮ್, ಅದನ್ನೇ ಮೇಡಮ್ ನಾನು ಹೇಳ್ತಾ ಇರೋದು. ಒಂದು ನಿಮಿಷ ಕೇಳಿ. ರೆಪ್ಯೂಟೆಡ್ ಇದ್ದು ಯು ಶುಡ್ ಕನ್ವಿನ್ಸ್. ಈಗ ನಾವು ಟ್ರಬಲ್ ಮಾಡ್ತೀರಿ ಯಾರ್ದಾರು ಒಂದ್ ನಿಮಿಷ ಮೇಡಮ್, ನಾನು ಸಿಂಪಲ್ ಆಗಿ ಕ್ಲಾರಿಫೈ ಮಾಡ್ಬಿಡ್ತೀನಿ. ಇಲ್ಲಿ 20 ಕೋಟಿ ಇದೆ, ಸುಮಾರು ಜನ ಓನರ್ಸ್ ಇರ್ತಾರೆ. ಇಲ್ಲಿ ನೀವು ಈ ಜಾಗದ ಅಳತೆ ಮಾಡಬೇಕು ಅಥವಾ ಈ ಜಾಗದ್ದು ಏನ್ ಎನ್ಕ್ವೈರಿ ಇದು ಅಂತಂದ್ರೆ ಸರ್ವೆ ನಂಬರ್ ತಗೊಳ್ಳಿ, ಪೋರ್ಡ್ ಆಗಿರೋರ್ನ ಕರೆಸಿ ಡೀಟೇಲ್ಸ್ ತಗೊಳ್ಳಿ, ಅದ್ರ ಸಂಬಂಧಪಟ್ಟಂಗೆ ನನಗೆ ಈ ಪೋಡಿ ಯಾವ್ದಂತ ಹೆಂಗ್ ಗೊತ್ತಾಗುತ್ತೆ? ಚೈನ್ ಇಟ್ಟಿಲ್ಲ ಅಂದ್ರೆ ಹೌ ಡು ಐ ನೋ? ಒಂದು ನಿಮಿಷ ಚೈನ್ ಹಿಡಿಯೋದು ಪೋರ್ಡ್ ಹಿಡಿಯಕಲ್ಲ, ಯು ಆರ್ ಮೇಕಿಂಗ್ ಎ ಸರ್ವೆ, ಮೆಜರಿಂಗ್ ಮಾಡ್ತಾ ಇದೀರಲ್ಲ ಮೇಡಮ್. ಒಂದು ನಿಮಿಷ ಮೇಡಮ್, ಈಗ ಬೌಂಡರಿ ಗೊತ್ತಾಗಿಲ್ಲ ಅಂತಂದ್ರೆ ನಾನು ಹೆಂಗ್ ಈ ಜಾಗದಲ್ಲಿ ಇವ್ರಿಗೆ DC ಬೌಂಡರಿ ಗೊತ್ತಾಗಲ್ಲಮ್ಮ, ಈ ಜಾಗದಲ್ಲಿ ಇಲ್ಲಿ ಪಕ್ಕದಲ್ಲಿ ಅಳಿಬೇಕು ಏನಿದೆ ಈಗ ಜಾಗದವ್ರು ಆನರಬಲ್ ಕೋರ್ಟ್ಗೆ ನೀವು ತಿಳಿಸಿ, ನಾವು ತಿಳಿಸಿ ಬರಲ್ಲ.
ನಾನು ಅಳತೆ ಮಾಡಕ್ ಕೋರ್ಟಿಂದ ಆರ್ಡರ್ ಬೇಡ, ಅಳತೆ ಮಾಡಬಾರ್ದು ಅನ್ನೋ ಕೋರ್ಟಿಂದ ಆರ್ಡರ್ ಬೇಕು, ಆಯ್ತಾ? ಅಳತೆ ಮಾಡಬಾರ್ದು ಅನ್ನೋ ಕೋರ್ಟಿಂದ ಆರ್ಡರ್ ಬೇಕು, ಅಳತೆ ಮಾಡಕ್ ನನ್ ಕೋರ್ಟಿಂದ ಆರ್ಡರ್ ಬೇಡ. ನನ್ನ ಎನ್ಕ್ವೈರಿ ನಾನು ಸಬ್ಸ್ಟಾನ್ಶಿಯೇಟ್ ಮಾಡ್ಕೊಳಕ್ ನಾನು ಏನಿದೆ ರಿಪೋರ್ಟ್ಸ್ ನಾನು ಕೊಡ್ಲಿಕ್ಕೆ ನನ್ಗೆ ಅಳತೆ ನನ್ನ ಅವಶ್ಯಕತೆ ಇದೆ. ಪರವಾಗಿ ನಾವು ಅಳತೆಗೆ ಬಿಡಲ್ಲ ಅಂತ ಇವ್ರು ಹೇಳ್ತಾರಲ್ಲ. ನಾನು ಯಾರಿಗಾರು ಟ್ರಬಲ್ ಮಾಡ್ತಾರೆ ನೀವು ಅಳತೆ ಒಂದ್ ನಿಮಿಷ ಡಿಸಿ ಆರ್ಡರ್ ಮಾಡಿದ್ದಾರೆ ಅಂತ ದಯವಿಟ್ಟು ಕೊಡಿ ಮೇಡಮ್. ಡಿಸಿ ಏನು ಆರ್ಡರ್ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಜನಗಳಿಗೆ ಅರ್ಥ ಆಗಲಿ. ಇಲ್ಲ, ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಮನೆಗೂ ನೋಟಿಸ್ ಕೊಡಿ ಅಳಿತೀವಿ ಅಂತ ಅಂದ್ಬಿಟ್ಟು. ದಯವಿಟ್ಟು ಡಿಸಿ ಆದೇಶ ಕೊಡಿ. ಈಗ ನಮಗೆ ಕೋರ್ಟ್ಗೆ ಹೋಗಿರಲ್ಲ, ಕೋರ್ಟ್ಗೆ ಹೋಗಿ ಇಂಪ್ಲೀಡಿಂಗ್ ಆಗಿದ್ದೀವಿ. ವಿ ಆರ್ ದಿ ರೈಟ್ಸ್. ಸರ್ವೆ ನಂಬರ್ ಅಲ್ಲಿ ಅದನ್ನ ಕೇಳಕ್ ಹೇಳಿ. ಈಗ ನೀವು ರಿಟ್ ಪಿಟಿಷನ್ ನೀವು ಪಾರ್ಟಿ ಆಗಿದ್ರೆ ಯು ಆರ್ ದಿ ರೈಟ್ಸ್, ವಿ ಆರ್ ದಿ ಆಲ್ಸೋ ರೈಟ್ಸ್. ಇಂಪ್ಲೀಡ್ ಆಗಿದೆ, ಅದಕ್ಕೆ ನನಗೆ ಡಿಸಿ ಆದೇಶ ಕೊಡಿ. ಮೇಡಮ್, ನಾಳೆ ನಾಳಿದ್ದಲ್ಲಿ ಭೂಮಿ ವ್ಯಾಜ್ಯ ತೀರ್ಮಾನ ಆಗಲ್ಲ ಅಂತ ನೀವು ಹೇಳ್ತೀರಾ. ನೀವೇ ಹಂಗೆ ಹೇಳ್ಬೇಕಿದ್ರೆ ತುರಾತುರಿಲ್ ಮಾಡೋದೇನಿದೆ ಕೋರ್ಟಿಗೆ ಸಬ್ಮಿಷನ್ ಮಾಡಿ ಮೇಡಮ್. ಏನು ಮಾಡಿಲ್ಲ ಹೇಳಿದ್ರೆ ಅಂತ ಕನ್ಸಿಡರಬಲ್ ನೀವು ಮಾಡಿ. ನಾನು ನಿನ್ನೆ ಸಬ್ಮಿಷನ್ ಕೂಡ ಮಾಡಿ ರೆಕಾರ್ಡ್ಗೂ ಬಂದಿದೆ. ಎವ್ರಿಥಿಂಗ್ ಹ್ಯಾಸ್ ಬಿನ್ ರೆಕಾರ್ಡೆಡ್. ಎಲ್ಲಿ ಆನರಬಲ್ ಹೈಕೋರ್ಟ್ ಮುಂದೆ. ಸುಳ್ಳು ಹೇಳಿ ನಾವು ಏನೋ ಹೇಳಿಲ್ಲ, ಸಬ್ಮಿಷನ್ ಮಾಡಿಲ್ಲ ಅಂತಲ್ಲ. ಹೈಕೋರ್ಟ್ ಪ್ಲೀಡರ್ ಹೆಂಗೆ ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ನಾವು ಸಬ್ಮಿಷನ್ಸ್ ಮಾಡಿದ್ದೀವಿ. ಸರ್ ನೋಡಿ, ನಮ್ಮ ಸಮಸ್ಯೆ ಏನಂದ್ರೆ ಈಗ ಈಗ ಊರಲ್ಲೆಲ್ಲ ಬಂದು ಮನೆಗಳಿದೆ. ಈಗ ಒಬ್ಬ ತಂದೆ ಮಕ್ಳಿಗೆ ಇಷ್ಟು ಜನ ಮಕ್ಳು ಅಂತ ಅಂದ್ಬಿಟ್ಟು ಏನು ಅವ್ರಿಗೆ ಮನೆ ಹಂಚಿರ್ತಾರ, ಒಂದು ಜಾಗ ಹಂಚಿರ್ತಾರ, ಏನು ಹಂಚಿರ್ತಾರ, ಅದ್ರಲ್ಲಿ ಒಂದು ಹೆಚ್ಚು ಕಮ್ಮಿ ಆಗಿರುತ್ತೆ. ಈಗ ಎಲ್ಲಾನು ಈಗ ಏನಂದ್ರೆ ಇವ್ರು ಅಳತೆ ಹಾಕ್ದಾಗ ಇವ್ನಿಗೆ ಜಾಸ್ತಿ ಇತ್ತು, ದೊಡ್ಡ ಮಗನ್ ಜಾಸ್ತಿ ಇತ್ತು, ಚಿಕ್ಕ ಮಗನ್ ಕಡಿಮೆ ಇತ್ತು ಅನ್ನೋದು ಗೊತ್ತಾಗುತ್ತೆ. ಆಗ ಅಣ್ಣ ತಮ್ಮದಿರಲ್ಲೇ ಜಗಳ ಬರ್ಬೋದು, ಇಲ್ಲ ಮನೇಲಿರೋ ಹೆಂಗಸರಲ್ಲೇ ಜಗಳ ಬರ್ಬೋದು. ಇವ್ರು ಈ ತರ ಮಾಡಿದಾಗ ಮನೆಗಳಲ್ಲಿ ಪ್ರಾಬ್ಲಮ್ ಆಗುತ್ತೆ. ಊರು ಚೆನ್ನಾಗಿದೆ, ಚೆನ್ನಾಗಿರ್ಬೇಕು. ಈ ತರ ಮಾಡಿದ್ರೆ ಇನ್ನೂ ಜಗಳ ಹತ್ಕೊಳ್ಳುತ್ತೆ. ಯಾಕೆ ಊರಲ್ಲೆಲ್ಲ ತೊಂದರೆ ಕೊಡ್ಬೇಕು? ಕುಟುಂಬಗಳಿಗೆ ಯಾಕೆ ತೊಂದರೆ ಕೊಡ್ಬೇಕು ಅಲ್ವಾ? ಕುಟುಂಬಗಳಲ್ಲಿ ಯಾಕೆ ತೊಂದರೆ ಆಗುತ್ತೆ? ಕುಟುಂಬಗಳಿಗೆ ತೊಂದರೆ ಆಗುತ್ತೆ. ಇವ್ರು ಈ ತರ ಮಾಡೋದ್ರಿಂದ ಕುಟುಂಬಗಳಲ್ಲಿ ತೊಂದರೆ. ಅವರೇ ಕಚ್ಚಾಡ್ಕೊಂಡು ಗುದ್ದಾಡ್ಕೊಂಡು ಒಬ್ಬರು ಜಯಿಸ್ತಿ ಐತೆ, ಕಡಿಮೆ ಐತೆ, ನಮ್ ಜಯಿಸ್ತಿ ಐತೆ, ನಮ್ ಇದು ಕಡಿಮೆ ಐತೆ. ಈಗ ಅವ್ರು ಗುದ್ದಾಡ್ತಾರೆ, ತೊಂದರೆ ಆಗುತ್ತೆ ಮೇಡಮ್. ಅನ್ನೆಸೆಸರಿ ಅಲಿಗೇಷನ್ ಮಾಡ್ತಿದ್ರ. ನಾನು ಯಾರಿಗಾರು ತೊಂದರೆ ಮಾಡ್ತಿದ್ದೀನಾ? ಹೈಕೋರ್ಟ್ ಅಲ್ಲಿ ಕೇಸ್ ಇದೆ, ನಾನು ಅಳಿಯಕ್ಕೆ ಕಳಿಸಿದೀನಿ, ಟೈಮ್ ಕೊಡಿ ಅಂದ್ರೆ ಟೈಮ್ ಕೊಟ್ಟು ಕಳಿಸಿದೀನಿ. ಅವರು ಪಾರ್ಟಿ ಆಗ್ತಿದ್ದಾರೆ. ನನ್ನಿಂದ ಏನೋ ತೊಂದರೆ ಆದ್ರೆ ಕೋರ್ಟಲ್ಲಿ ಹೇಳಿ, ನಾನು ಯಾರಾದ್ರೂ ಹೊಡೆದಾಕಿದ್ದೀನಿ ಅಂತ. ಆಯ್ತಾ? ಇಲ್ಲ ತಾನೆ? ಅನ್ನೆಸೆಸರಿ ಈಗ ನಮ್ ಜಾಗಗಳು ಸರಿ ಇಲ್ಲ, ಇವರು ಇದ್ ಮಾಡ್ಕೊಂಡವ್ರೆ, ಕಳ್ತನದಿಂದ ಮಾಡ್ಕೊಂಡವ್ರೆ ಅಂದ್ರೆ ಮೇಡಮ್. ಈಗ ನನಗೆ ಅನ್ನೆಸೆಸರಿ ಇಲ್ಲಿ ಬಂದು ನಿಂತ್ಕೊಳ್ಳೋದು ಏನಿದೆ ಸರ್? ಯಾರು ಹೇಳ್ದಂಗೆ ಡಿಸ್ಪ್ಯೂಟ್ ಮಾಡಿ ಈ ಟ್ರಬಲ್ ಎಲ್ಲ ಫೇಸ್ ಮಾಡೋದು ಏನಿರುತ್ತೆ? ನನಗೆ ಡೈರೆಕ್ಷನ್ಸ್ ಇರೋದಕ್ಕೆ ನಾನು ಬಂದಿರ್ತೀನಿ. ನೀವು ಮಾನ್ಯ ಜಿಲ್ಲಾಧಿಕಾರಿಗಳು ಬರ್ದಿದ್ದೀರಾ, ಅವ್ರು ಇದಕ್ಕೆ ಉತ್ತರ ಏನು ಕೊಟ್ಟಿದ್ದಾರೆ? ಅವ್ರು ನನಗೆ ಡೈರೆಕ್ಷನ್ಸ್ ಫೋನಲ್ಲಿ ಹೇಳಿದ್ದಾರೆ. ಆದೇಶ ಪ್ರತಿ ಕೊಡಿ ಮೇಡಮ್. ಡಿಸಿ ಫೋನ್ ಎನ್ಕ್ವೈರಿ ಮೀಟಿಂಗ್ ಪ್ರೊಸೀಡಿಂಗ್ ಇಲ್ಲ, ನೀವು ಕೊಡಿ ಆದೇಶ ಮಾಡಿರೋದಕ್ಕೆ. ನೀವು ಬರ್ದಿದ್ದೀರಾ, 12 ಪೇಜ್ ಬರ್ದವ್ರೆ. ಜನಗಳು ಕನ್ವಿನ್ಸ್ ಮಾಡ್ಬೇಕಲ್ಲ. ಯಾವುದೇ ಆದೇಶ ಇದೆ, ನಮಗೆ ಡೈರೆಕ್ಷನ್ ಇದೆ ಅಂತ ಹೇಳಿಲ್ಲ. DC Suomoto has directed to order. DC has a direction to conduct enquiry. He has conducted an enquiry. He has found that he needs field report. He has asked me to conduct the field report. Madam, the letter which the DC has corresponded to the Tahsildar on so and so date, which I am viewing through her mobile or his mobile, it specifically states that ಏನಂತ ಇದು ಆರ್ಡರ್ ಅಲ್ಲಿ ಈ ರಿಟ್ ಪಿಟಿಷನ್ ಅಲ್ಲಿ ಈ ಪ್ರಕರಣದಲ್ಲಿ ಪ್ರಕರಣವಾಗಿದ್ದು 22494 ಅಲ್ಲಿ ಆಗಿರೋದ್ರಿಂದ ಅಳತೆ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತ DC ಮಾಡಿರೋದು ನಿಜ. ಸುಳ್ಳು ಅಂತ ಎಲ್ಲೂ ಪ್ರಸ್ತಾಪ ಮಾಡ್ತಿಲ್ಲ. ಆದ್ರೆ ಅವ್ರಿಗೆ ಯಾವುದೇ ರೀತಿ ಹಕ್ಕಿಲ್ಲ ಮಾಡಿರೋದಲ್ಲ, ಇವರು DC ಅವರು ಬರ್ದಿದ್ದಾರೆ. ಅದಕ್ಕೆ ನನಗೆ ಆದೇಶದ ಪ್ರತಿ ಬೇಕು. ಹೇಳಿದ್ದನ್ನ ಈ ತರ ಹೋಗಿದ್ವಿ, ಅವತ್ತಾಗಿಲ್ಲ. ಸೊ ಹಂಗಾಗಿ ನಾವು ಇಂತ ದಿನ ಮೇಡಮ್ ಇಲ್ಲಿ ನೀವು ಬರ್ದಿರೋದಕ್ಕೆ ನಾನು ಬರ್ದಿರೋದು ಅದಕ್ಕೆ ಮುಂಚೆ ಏನು ಬರ್ದಿದ್ದೀನಿ ಇಲ್ಲಿ ನೋಡಿ, ಅದಕ್ಕೆ ಮುಂಚೆ ಏನು ಬರ್ದಿದ್ದೀನಿ ಓದ್ರಿ. ಅಲ್ಲ ಇಲ್ಲಿ ನೋಡಿ, ಇದಕ್ಕೆ ನನಗೆ ಆದೇಶದ ಕಾಪಿ ಕೊಡಿ ಅಷ್ಟೇ. ಈಗ ನೀವು ಬರ್ದಿರೋದು ಮಾನ್ಯ ಜಿಲ್ಲಾಧಿಕಾರಿಗಳು ಬರ್ದಿದ್ದೀರಾ, ಅದಕ್ಕೆ ನೀವು ಕಳಿಸಿದ್ರೆ DC ಆಫೀಸ್ಗೆ ಜಿಲ್ಲಾಧಿಕಾರಿ ಆದೇಶ ಕೊಡಿ. ಕೊಡಿ, ಅದನ್ನೇ ನೋಡೋಣ.
ಲೋಡಿ ಮಾಡಿ ಕಳಿಸೋರು 3 ಜನ 3 ಇನ್ಸ್ಟ್ರಕ್ಷನ್ಸೇ ಕೊಟ್ಟು ಕಳಿಸೋರು ನೋಡಿ. ಲಾಸ್ಟ್ ಓದೋಣ ಜನ ಈ ಎ ಸಿ ಅವ್ರಿಗೆ ಹಾಕೋರೆ ನೋಡಿ ಇದನ್ನು. ಯಾವ ಡೇಟಲ್ಲಿ ನೋಡಿ ಸರ್? 16/8 ಈ ಮೇಲೆ ಸದರಿ ಚಲನೆಯನ್ನು ಪರಿಸ್ಥಿತಿಕೊಪ್ಪದ ಗ್ರಾಮದ ಸ್ವತಂತ್ರ ಉದ್ದೇಶವಾಗಿ ಭೂಸ್ವಾಧೀನವಾಗಿದೆ ಎಂಬುದನ್ನು ಭೂಸ್ವಾಧೀನ ಪ್ರಕ್ರಿಯೆಯನ್ನು ಹಂತದಲ್ಲಿ ದಾಖಲೆಗಳನ್ನು ಅಂದರೆ 4/1 ಅಧಿಸೂಚನೆ ನೋಟಿಫಿಕೇಶನ್ ಪರಿಶೀಲಿಸಿಕೊಂಡು ಭೂಸ್ವಾಧೀನವಾಗಿರುವ ಬಗ್ಗೆ ದೃಢಪಡಿಸಿಕೊಂಡು ನಂತರ ಗ್ರಾಮದ ಹೆಸರನ್ನು ಸಂಬಂಧಪಟ್ಟ ಪಹಣಿಯಲ್ಲಿ ನಿಯಮಾನುಸಾರ ನಮೂದು ಮಾಡಿ ಕ್ರಮಿಸಬಹುದು. ಕರ್ನಾಟಕ ಭೂ ಕಂದಾಯ ಕಾಯ್ದೆ 1944 136 ಪ್ರಕರಣದಲ್ಲಿ ದಾಖಲಿಸಿಕೊಂಡು ಹಾಲಿ ಖಾತೆದಾರಿಗೆ ನೋಟಿಸ್ ನೀಡಿ ನಿಯಮಾನುಸಾರ ಮ್ಯೂಟೇಷನ್ಗಳನ್ನು ರದ್ದುಪಡಿಸಲು ಕರ್ನಾಟಕ ಪ್ರಸ್ತುತ ಸರ್ವೆ ನಂಬರ್ಗಳ ಪಹಣಿ ಒಟ್ಟು ವಿಸ್ತೀರ್ಣ ಭೂ ಸ್ವಾಧೀನಗೊಂಡಿರುವ ಬಗ್ಗೆ ದೃಢಪಟ್ಟಿದ್ದಲ್ಲಿ ಸದರಿ ವಿಸ್ತೀರ್ಣ ಭೂ ಸ್ವಾಧೀನ ಅಧಿಸೂಚನೆಯಲ್ಲಿ ಉದ್ದೇಶ ರೀತಿ ನಮೂದು ಮಾಡಿ ಉಳಿಕೆ ವಿಸ್ತೀರ್ಣವನ್ನು ಭೂ ಮಾಲೀಕರ ಹೆಸರಿಗೆ ನಿಯಮಾನುಸಾರ ಮುಂದುವರಿಸಲು ಕ್ರಮ ವಹಿಸಬಹುದು. ಅಳತೆ ಮಾಡಿ ಅಂತ ಇಲ್ಲಿ ಅಳತೆ ಮಾಡಿದ್ದಾರೆ ಅಂತ ಹೇಳ್ತಿಲ್ಲ, ಅವ್ರು ಏನೇನೋ ಬರ್ದಿರೋದಲ್ಲಿ ಕರ್ನಾಟಕ ಭೂ ಕಂದಾಯ ಕಾಲಂ ಏನಂತಂದ್ರೆ ವಾಸ್ತವವಾಗಿ 1636 ಅಡಿಯಲ್ಲಿ ಪ್ರಕರಣಗಳ ನೋಟಿಸ್ ನೀಡಿ ನಿಯಮಾನುಸಾರ ಮ್ಯೂಟೇಷನ್ಗಳನ್ನು ರದ್ದುಪಡಿಸಲು ಕ್ರಮ ವಹಿಸುವುದು. ಅದಕ್ಕೆ ಪ್ರಸ್ತಾಪ ಸರ್ವೆ ನಂಬರ್ಗಳ ಪಹಣಿಗಳ ಒಟ್ಟು ವಿಸ್ತೀರ್ಣದಲ್ಲಿ ಬಗ್ಗೆ ದೃಢಪಟ್ಟಲ್ಲಿ ಸದರಿ ವಿಸ್ತೀರ್ಣ ನೀವು ಏನ್ ಮಾಡಬಹುದು? ನಿಮ್ ಪೊಸಿಷನ್ ನಾನು ಅವತ್ತಿರಲಿಲ್ಲ. ನಿಮ್ಮ ಆಫೀಸಿಗೆ ಬಂದಿದ್ದ ಉದ್ದೇಶ ಏನು ಗೊತ್ತಾ? ಲೀಗಲ್ ನೋಟಿಸ್ ಕೊಟ್ಬಿಟ್ಟು ಆಫೀಸಿಗೆ ಬಂದಲ್ಲ ಮೇಡಮ್, ನಾನು ಟೈಮ್ ಕೇಳಕ್ ಬಂದಿಲ್ಲ. ಲೀಗಲ್ ನೋಟಿಸ್ ಕೊಟ್ಬಿಟ್ಟು ಹಿಂಗೆ ಆಗ್ತಿದೆ ಅಂತ ತಮ್ಮ ಗಮನಕ್ಕೆ ಮುಟ್ಸಕ್ ಬಂದಿದ್ದು. ಇಲ್ಲಿ ಗ್ರಾಮಸ್ಥರಿದ್ದು ನಾನು ಅವತ್ತಿರಲಿಲ್ಲ. ದೇ ಮೈಟ್ ಹ್ಯಾವ್ ಆಸ್ಕ್ ಫಾರ್ ಟೈಮ್. ಐ ಹ್ಯಾಡ್ ನೋ ನಾಲೆಜ್ ವಿತ್ ರೆಸ್ಪೆಕ್ಟ್ ಟು ಎನಿ ಆಫ್ ದ ರಿಟ್ ಪಿಟಿಷನ್ಸ್ ಅಂಟಿಲ್ ಐ ಅಪಿಯರ್ಡ್ ಎಸ್ಟರ್ಡೇ. ಅಲ್ಲಿವರೆಗೆ ನಾನು ಮೊನ್ನೆ ಬಂದಿದ್ದಲ್ಲ, ಮೊನ್ನೆ ತಮ್ಮ ಆಫೀಸಿಗೆ ಬಂದು ವಿಚಾರ ಮುಟ್ಟಿಸಿ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡಿ ನಿನ್ನೆ ಇಂಪ್ಲೀಡಿಂಗ್ ಆಗಿದ್ದೀನಿ. ಯಾಕಂದರೆ ಐ ಗಾಟ್ ಟು ನೋ ಓನ್ಲಿ 2 days ಬಿಫೋರ್. ನಾನು ಪಾರ್ಟಿ ಮಾಡಿರಲಿಲ್ಲ. ಈಗ ನನಗೆ ಯಾವ ಬೋರ್ಡಲ್ಲಿ ಏನಿದೆ ಅಂತ ಐ ನೀಡ್ ರಿಯಾಲಿಟಿ. ಅದಕ್ಕೆ ನಾವು ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ನಾವು ಯಾರನ್ನೂ ಡಿಸ್ಟರ್ಬ್ ಮಾಡಲ್ಲ, ಯಾರಿಗೂ ಏನು ಯಾರ್ದು ಅವ್ರದ್ದು ಸಿವಿಲ್ ಡಿಸ್ಪ್ಯೂಟ್ನು ನಾವು ರೇಸ್ ಮಾಡಲ್ಲ. ಓಕೆ ಮೇಡಮ್, ಮಾಡಿ ಬೋರ್ಡ್ ಮಾಡೋದು ಇಲ್ಲಿ ಈ ಜಾಗದಲ್ಲಿ ಯಾರು ಇದ್ದಾರೆ ಟೇಕ್ ಎನ್ ಎನ್ಕ್ವೈರಿ. ಈ ಜಾಗ ಯಾವ ಬೋರ್ಡ್ ಅಂತ ನನಗೆ ಬೇಕು. ಓನರ್ಗಳು ಬಂದು ನಿಂತ್ಕೊಡ್ತಲ್ಲ ಆರ್ಟಿಸಿ ವಿತ್ ಪಾರ್ಟಿ. ಈಗ ಈ ಜಾಗದಲ್ಲಿ ನಾನು ನಿಂತ್ಕೊಂಡಿದ್ದು ನಂದು ಅಂತ ಹೇಳಿದ್ರೆ ಈಗ ಹಳೆ ರೆಕಾರ್ಡ್ಸ್ಗಳು ಯಾವುದು ಇಲ್ಲ. ಹಂಗಾರೆ ಹೊಸದಾಗಿ ಬೋರ್ಡ್ ಮಾಡಿ ಹೊಸದಾಗಿ ನೀವು ಮಾಡ್ತಿಲ್ಲ. ವಾಟ್ ಇಸ್ ದಿಸ್ ಬೋರ್ಡ್ ಮಾಡ್ತಾ ಇಲ್ಲ? ಬೋರ್ಡ್ ಮಾಡ್ತಿಲ್ಲ. ಬೋರ್ಡ್ ಇರೋದ್ರಿಂದ ನಾವು ಮೆಜರ್ ಮಾಡ್ತಿದೀವಿ. ಹಳೆ ಬೋರ್ಡ್ ಇಲ್ವಾ ಮೆಜರ್ಮೆಂಟ್ ಮೇಡಮ್? ಹಳೆ ಬೋರ್ಡ್ ಕೊಟ್ಟಿಲ್ಲ, ನಮ್ಮ ಹತ್ರ ಇಲ್ಲ. ಹಳೆ ಬೋರ್ಡೇ ಇಲ್ಲ ಇದಕ್ಕೆ. ಈಗ ಸಬ್ಮಿಟ್ ಮಾಡಿದ್ಮೇಲೆ ಈಗ ಅವ್ರು ತೋರಿಸೋ ಸ್ಕೆಚ್ ಅಲ್ಲಿ ಈ ಜಾಗ ಯಾವ್ದು ನಂಗೆ ಹೆಂಗ್ ಗೊತ್ತಾಗುತ್ತೆ? ಒಂದು ಸರ್ವೆ ಕಲ್ಲಿಂದ ನಾನು ಹಳೆಯವರೆಗೂ ಒಂದು ನಿಮಿಷ ಕೇಳಿ ಚಂದಣ್ಣ ನೋಡ, ನಾನು ಇಲ್ಲಿ ಬಂದು ನಿಂತಿದ್ದೀನಿ. ಇದು ಯಾರ್ದು? ನೀವು ಬೋರ್ಡಲ್ಲಿ ಒಬ್ರು ಮಾತಾಡಿ. ಆರ್ಟಿಸಿ ನಿಮ್ದು, ಈಗ ಆಮೇಲೆ MR ಕಾಪಿ ತಗೊಳ್ಳಿ, ಎಲ್ಲ ಮಾಡ್ಕೊಡಿದ್ರಿ. ತಗೊಳ್ಳಿ ತಗ್ಸಿ ಜಾಗ ಸರ್. ಈಗ 20 ಬರೋದು ತಗೊಳ್ಳಿ, ಸರ್ವೆ ನಂಬರ್ ತಗೊಳ್ಳಿ, MR ಕಾಪಿ ತಗೊಳ್ಳಿ, ತೆಗೆದು ನೋಡಿ. ಇದೆ ಸರ್ವೆ ನಂಬರ್ ಇದೆ, ಚೆಕ್ ಮಾಡ್ಕೊ ಹೋಗಿ. ಅಷ್ಟೇ ಅದ್ರ ಪೋಡಿರಲ್ವಾ? ನೀವು ಪೋರ್ಟ್ ಕೊಟ್ಟಿರಲ್ವ? ಹಂಗಾರೆ ಅಲ್ಲ ಸಾತ್ಗೆ ಪೋರ್ಟ್ ಕೊಟ್ಟಿರಲ್ಲ ನೀವು. ಹಂಗಾರೆ ಹೊಸ ಪೋರ್ಟ್ ಸೃಷ್ಟಿ ಮಾಡುವಾಗ ಅಷ್ಟೇ ನೀವು. ಈಗ ಹೊಸ ಅಲ್ಲ ಮೇಡಮ್, ಅದು ಚೆನ್ನಾಗಿದೆ. ಈಗ ಆರ್ಟಿಸಿ 20 ಬರೋದು ನಂದು ಅಂತ ಹೇಳ್ತೀನಿ. ಅಲ್ಲ ಮೇಡಮ್, ಭೂಸ್ವಾಧೀನ ಆಗಿದೆ ಅನ್ನೋ ಮಟ್ಟದಲ್ಲಿ ಹೇಳಿದ್ದಾರೆ. ಭೂಸ್ವಾಧೀನ ಆಗಿರೋದಕ್ಕೆ ರಿಟ್ ಪಿಟಿಷನ್ ಅಲ್ಲಿ ಇದಾಗಿದೆ, ಪೆಂಡಿಂಗ್ ಇದೆ. ಭೂಸ್ವಾಧೀನದ ಏನಾದ್ರು ಅಳತೆ ಮಾಡಿ ಆ ಸ್ಕೆಚ್ ಮಾಡಕ್ ಬಂದಿದ್ದೀನಾ? ಅಲ್ಲ, ನಿಮ್ಮ ಡಿಸಿ ಆರ್ಡರ್ಸ್ ಅಲ್ಲಿ ಇದೆಯಲ್ಲ ಮೇಡಮ್, ಅಲ್ಲಿ ಇರೋದನ್ನೇ ಓದಿ ಹೇಳ್ತಾರೆ. ಆಗಿದ್ರೆ ಅದ್ರ ಡಾಕ್ಯುಮೆಂಟ್ಸ್ ಇದ್ರೆ ನಿಯಮಾನುಸಾರ ಕ್ರಮ ವಹಿಸಿ ಅಂತ ಕರೆಕ್ಟ್ ಮೇಡಮ್. ಎಲ್ಲ ಒಟ್ಟಿನಲ್ಲಿ ರೈತರದು ಎಲ್ಲ ಗ್ರಾಮ ಆಗಿದ್ರೆ ಅಂತಿದೆ. ಆಗಿದ್ರೆ ಅಂತ ಇದೆ, ಡಾಕ್ಯುಮೆಂಟ್ಸ್ ಸಿಕ್ಕಿದ್ರೆ ಅಂತ ಇದೆ. ಹೋಟೆಲ್ ಅದೆಲ್ಲ ಪ್ರಕರಣ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳಿದೀವಿ ನಾವು. ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ ಅಂತ ನಿಮಗೆ ಕೊಟ್ಟಿದ್ದಾರಲ್ಲ 1945. ಅದನ್ನ ನಾವು ಕಂಪ್ಲೀಟ್ಲಿ ಒಪ್ಕೊಂಡಿಲ್ಲ ಆಯ್ತಾ. ಅದ್ರಲ್ಲಿ ಇನ್ನೂ ಎಷ್ಟೊಂದು ಡಾಕ್ಯುಮೆಂಟ್ ಶಾರ್ಟೇಜ್ ಇದೆ, ಅದನ್ನ ನಾವು ಹುಡುಕಿಸ್ಬೇಕು, ಅವರು ತಂದು ಕೊಡ್ಬೇಕು. ಅದೆಲ್ಲ ಸಿಕ್ಕ ಮೇಲೆ ಕನ್ಫರ್ಮ್. ಅಲ್ಲಿವರೆಗೂ ಲ್ಯಾಂಡ್ ಅಕ್ವಿಸಿಷನ್ ಆಗಿರೋದು ಕನ್ಫರ್ಮ್ ಅಲ್ಲ ಆಯ್ತಾ. ಒಂದು ಗೆಜೆಟ್ ಕಾಪಿ ಇದೆ, ಅದಕ್ಕೆ ಸಬ್ಸಿಕ್ವೆಂಟ್ ಕಾಪೀಸ್ ನಮಗೆ ಬೇಕು. ಅಲ್ಲ, ಅದಕ್ಕೆ ಆ ಗೆಜೆಟ್ ತಂದು ಕೊಟ್ಟಿದ್ರಲ್ಲ ಏನು ಅಂತ, ಆ ಗೆಜೆಟ್ ಅಲ್ಲಿ ಪಾಸ್ ಆಗಿರೋದು ಅಥವಾ ಲ್ಯಾಂಡ್ ಅಕ್ವಿಸಿಷನ್ ಆಗಿರೋದು ಅದನ್ನ 1941 ಕಾಪಿ ಕೊಟ್ಟಿದ್ರಲ್ಲ? ಇಲ್ಲ, ಕಾಪಿ ಇಲ್ಲ.
ಎಷ್ಟು ವೈಲೇಷನ್ ಆಗ್ತಿದೆ ಅಂತಂದ್ರೆ ಕುಲಂಕುಷವಾಗಿ ಈ ಲಾಸ್ಟ್ ಪ್ಯಾರಾಗ್ರಾಫ್ ಓದ್ತೀನಿ ಆಯ್ತು ಒಂದ್ ನಿಮಿಷ ಇರಿ ನಿಮ್ ಕೊಟ್ಟಿರೋ ಇದ್ರೆಲ್ಲ ನೋಡ್ತೀನಿ. ಪ್ರಸ್ತಾಪಿತ ಸರ್ವೆ ನಂಬರ್ಗಳ ಪಹಣಿಗಳ ಒಟ್ಟು ವಿಸ್ತೀರ್ಣದಲ್ಲಿ ಭೂಸ್ವಾಧೀನಗೊಂಡಿರುವ ಬಗ್ಗೆ ದೃಢಪಟ್ಟಲ್ಲಿ ಒಂದ್ ನಿಮಿಷ ಮೇಡಮ್, ಅದೇ ದೃಢಪಟ್ಟಲ್ಲಿ ಅಂತಂದ್ರೆ ದೃಢಪಟ್ಟ ಪ್ರೂವ್ ಆಗಿದ್ದಲ್ಲಿ ಪ್ರೂವ್ ಆದ್ರೆ ಅಂತ ಆಯ್ತಾ. ಪ್ರೂವ್ ಆದ್ರೆ ಸದರಿ ವಿಸ್ತೀರ್ಣವನ್ನು ಭೂಸ್ವಾಧೀನ ಅಧಿಸೂಚನೆಯಲ್ಲಿ ಉದ್ದೇಶಿತ ರೀತಿಯ ನಮೂದು ಮಾಡಿ ಉಳಿಕೆ ವಿಸ್ತೀರ್ಣವನ್ನು ಭೂ ಮಾಲೀಕರ ಹೆಸರಿಗೆ ನಿಯಮಾನುಸಾರ ಮುಂದುವರಿಸಲು ಕ್ರಮ ವಹಿಸುವುದು ಅಂತಂದ್ರೆ ಅಳುದು ಅಲ್ಲ ಭೂಸ್ವಾಧೀನ ದೃಢಪಟ್ಟಲ್ಲಿ ಅಂತ ಹೇಳ್ತಾರೆ. You are misleading the people. ಭೂಸ್ವಾಧೀನ ದೃಢಪಟ್ಟಲ್ಲಿ ಲ್ಯಾಂಡ್ ಅಕ್ವೈರ್ ಆಗಿದ್ದೆ ಅಲ್ಲಿ ಆಗಿದ್ರೆ ಆಗಿರೋ ಜಾಗನ ಯಾರಿಗೆ ಅಕ್ವೈರ್ ಆಗಿದೆ ಅವ್ರಿಗೆ ಕೊಟ್ಟು ಉಳಿದಿರೋ ಜಾಗನ ಭೂ ಮಾಲೀಕರ ಹೆಸರಿಗೆ ನಮೂದಿಸಬಹುದು ಅಂತ ಆಗಿದೆ. ಇಲ್ಲಿ DC ಗೆ ಹಳೆ ರಿಟ್ ಪಿಟಿಷನ್ ಅಲ್ಲಿ ಎನ್ಕ್ವೈರಿ ಮಾಡಿ ಅಂತ ಹಾಕಿದ್ದಾರೆ ನಿಜ. ಎಸ್ ನೋ ಎನ್ಕ್ವೈರಿ ಮಾಡಿ ಸೂಟಬಲ್ ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಕೊಡಿ ಇಲ್ಲಿ ಆರ್ಡರ್ ಪಾಸ್ ಮಾಡಬೇಡಿ ಅಂತ ಮೇಡಮ್ ಇರೋದ್ರಲ್ಲಿ ಆರ್ಡರ್ ಪಾಸ್ ಮಾಡಬೇಡಿ ಇದ್ರೆ ಈಗ ಒಂದ್ ನಿಮಿಷ ತೆಗಿರಿ ಅದನ್ನ. ಎಷ್ಟು ಮಿಸ್ಗೈಡ್ ಮಾಡ್ತಾ ಇದಾರೆ ನೋಡಿ. ಆರ್ಡರ್ ತೆಗಿರಿ. ನೋ ಆರ್ಡರ್ ಹ್ಯಾಸ್ ಟು ಬಿ ಪಾಸ್ಡ್ ಬೈ ದ ಆನರಬಲ್ DC ಅಂತ ಮಾಡಿದ್ದಾರೆ. ಇಲ್ಲಿ ಆದೇಶ ಮಾಡ್ಕೊಂಡು ಈ ತರ ಮಾಡಿದ್ರೆ ಈಗ ತೋರಿಸ್ತೀನಿ. ಹೈಕೋರ್ಟ್ ಆರ್ಡರ್ ಮೇಲೆ ತಾನೇ ನೀವೆಲ್ಲ ಬರ್ತಿರೋದು. ಎನ್ಕ್ವೈರಿ ಕಂಡಕ್ಟ್ ಮಾಡಿದ್ಮೇಲೆ ಮೇಡಮ್ ಒಂದ್ ನಿಮಿಷ ಇರಿ, ಈ ನೋಟಿಸ್ಗೆ ನಾನು ರಿಪ್ಲೈ ಹೇಳ್ತಾ ಇದ್ದೀನಿ. ಅವರು ಭೂಸ್ವಾಧೀನ ದೃಢಪಟ್ಟಲ್ಲಿ ಒಂದ್ ನಿಮಿಷ 1 ಕೊಡಿ. ದೃಢಪಟ್ಟಿದೆ ಅಂತ ಹೇಳೇ ಇಲ್ಲ ನಾವು. ಇನ್ನು ಅಳ್ತೋಕೆ ಬರಂಗಿಲ್ಲ. ದೃಢಪಟ್ಟಲ್ಲಿ ಭೂಸ್ವಾಧೀನದ ಒಂದಾಯ್ತು, ಫೀಲ್ಡ್ ಇನ್ನೊಂದು ನಮಗೆ ರಿಪೋರ್ಟ್ ಬೇಕು. ದಯಮಾಡಿ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಇಲ್ಲಿ ನೋಡಿ. ಇಲ್ಲಿ ಇರೋಣ ಒಂದ್ ನಿಮಿಷ ಹೇಳ್ಬಿಡ್ಲಿ, ಆಮೇಲೆ ಒಬ್ಬೊಬ್ರು ಹೇಳಿ ಇಲ್ಲಿ ಗಡಿಬಿಡಿ ಬೇಡ. ಇಲ್ಲಿ ನೋಡಿ ಪೇಜ್ ನಂಬರ್ 8 ರಿಟ್ ಪಿಟಿಷನ್ 19669/2019. ಇಲ್ಲಿ ಏನಂತ ಆಗಿದೆ, even representation submitted by the petitioners would not throw light with regard to details of their forefathers being resident of said village. These are aspects which has to be examined by the jurisdictional deputy commissioner, namely second respondent. As such, it would suffice to grant liberty to the petitioners to submit a comprehensive representation to second respondent, that is DC, within a period of 6 weeks. 6 ವಾರಗಳ ನಂತರ ಟೈಮ್ ಪೀರಿಯಡ್ ಇರುತ್ತೆ ಅಂತ from today. And the event of such representation being submitted, second respondent under DC shall hold an inquiry and shall take suitable and appropriate steps as it may warrant in the facts and circumstances of the present case. It is also made clear that, idu point, it is also made clear that no direction is issued to the second respondent to pass order in particular manner, in any particular manner. Inquiry ಮಾಡಿ ಆದರೆ it is a direction issued to the second respondent DC, no direction issued to the second respondent DC to pass order in particular manner and is directed to consider comprehensive representation that may be filed by the petitioner expeditiously ಅಂತಿದೆ. ಬಟ್ ಇವ್ರು ಏನ್ ಮಾಡಿದ್ದಾರೆ, ಆದೇಶ ತರನೇ ಮಾಡಿದ್ದಾರೆ. ಅಂದ್ರೆ ಭೂಸ್ವಾಧೀನ ಆಗಿದ್ದಲ್ಲಿ ಅಲ್ಲಿ ಭೂಸ್ವಾಧೀನ ಆಗಿರೋ ಜಾಗನ ಭೂಮಾಪಕರಿಗೆ ಅದೇನು ಮಾಡಿಬಿಟ್ಟು ಮಿಕ್ಕಿರೋ ಅನ್ಅಕ್ವೈರ್ಡ್ ಲ್ಯಾಂಡ್ಸ್ನ ಖಾತೆ ಮಾಡಿ ನಮೂದಿಸಬೇಕಾಗಿದೆ ಅಂತ DC ಹೆಂಗ್ ಆರ್ಡರ್ ಮಾಡಿದ್ರು? ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಈಗ ಫಸ್ಟ್ ಇಲ್ಲಿ ಏನ್ ಹೇಳ್ತಾರೆ, shall hold an enquiry and shall take suitable appropriate steps. What is the suitable appropriate steps after the enquiry? After the enquiry, what is the suitable appropriate step? Enquiry after the enquiry alla suitable appropriate steps to take up the enquiry, not after enquiry ಆದ್ಮೇಲೆ appropriate steps shall conduct an enquiry and shall take suitable and appropriate steps after the enquiry. After the, you are interpreting it the way you madam. ಹೌದು, specific ಆಗಿ ಆರ್ಡರ್ ಇದೆ. ಇಲ್ಲಿ ಏನಾದ್ರು ಅಂದ್ರೆ ಇಲ್ಲಿ no direction issued to the second respondent to pass order ಅಂತಿದೆ. Submit this to the court, okay? It is already in the court. Based upon this, they have filed the writ petition. ನೀನೇ ಇಂಪ್ಲೀಡ್ ಆಗಿದಿರಲ್ವಾ, ಈ ತರ ನಾವು ಮಾಡ್ತಿದ್ದೀವಿ ಮೇಡಮ್. ಇದು ಅಗೇನ್ಸ್ಟ್ ಲಾ ಎಲ್ಲ ಕೂಡ ರೆಕಾರ್ಡ್ ಆಗ್ತಿದೆ. ನೀವು ಇಂಟರ್ಪ್ರಿಟೇಷನ್ ನೀವು ಮಾಡ್ತಿರೋದ್ರಲ್ಲಿ ಐ ಆಮ್ ನಾಟ್ ಇಂಟರ್ಪ್ರಿಟಿಂಗ್ ಸೆಕ್ಟೇರಿಯೇಟ್ ಅಂತ ಹೇಳ್ತಾ ಇದೆ, ಕೃಷ್ಣ ಸಾಗರ ವರ್ಕ್ಸ್ ಅಂತ. ಅವಾಗ ಮಾಡೋ ಒಂದ್ ನಿಮಿಷ, ಇದು 1947ಗಿಂತಲೂ ಮುಂಚೆ
ಬಟ್ ಇಲ್ಲಿ ಅವ್ರು ತಪ್ಪ ಎಲ್ಲರಿಗೂ ಹೇಳ್ತಾ ಕೇಳಿ ಮೇಡಮ್, ಮೇಡಮ್ ಅವರು ಏನು ಡೈರೆಕ್ಟ್ ಇಲ್ಲಿ ಈ ಆದೇಶದಲ್ಲಿ ಅಪ್ರೋಪ್ರಿಯೇಟ್ ಸ್ಟೆಪ್ಸ್ ತಗೊಳ್ಳಿ ಅಂತ ಹೇಳೋರೆ. ಬಟ್ ನೀವು ಆರ್ಡರ್ ಮಾಡ್ಬಿಟ್ಟು ಪಾಣಿ ಕ್ಯಾನ್ಸಲ್ ಮಾಡಿ ಇನ್ನೊಂದು ಮಾಡಿ ಅಂತ ಹೇಳಿಲ್ಲ. ಅಲ್ಲ ನಿಮ್ಮ ಆರ್ಡರ್ ಏನ್ ಹೇಳಿದ್ದಾರೆ ಡಿಸಿ ಮೇಡಮ್? ನೀವು ದಯವಿಟ್ಟು ರೈತರ ಪರವಾಗಿರಿ ಮೇಡಮ್. ದಯವಿಟ್ಟು ಅದೇನು ಆರ್ಡರ್ಸ್ ಆಗ್ಲಿ ಆದ್ಮೇಲೆ ನೀವ್ ಏನ್ ಹೇಳ್ತೀರೋ ನಾವು ತಲೆ ಬಗ್ಗಿಸ್ತೀವಿ. ಇಲ್ಲ ಮೇಡಮ್, ನೀವು ದಯವಿಟ್ಟು ನೀವೆಲ್ಲ ಮಾಡ್ಕೊಂಡು ಎಸಿಗೆ ಹಾಕ್ಬಿಟ್ಟು ಎಲ್ಲ ಪಾಣಿ ಎಲ್ಲ ಮುರಿದ್ಬಿಟ್ಟು ಇನ್ನೇನದೆ ಲೆಕ್ಕಾಚಾರ ಮಾಡಕ್ ಬಂದಿದ್ದೀರಾ ಆಯ್ತಾ? ತೊಂದ್ರೆ ಕೊಡಕ್ಕೆ ಬಂದಿರೋದು ಇದು. ಓಪನ್ ಆಗಿ ಹೇಳ್ತೀನಿ, ತೊಂದ್ರೆ ಕೊಡಕ್ಕೆ ಬಂದಿರೋದು. ಈಗ ಪತ್ರ ಪಾಲಕರು ವಿಭಾಗ ಪತ್ರಕಾರರ ಕಚೇರಿ ಈಗ ನಮಗ್ ಸಿಗ್ತಾ ಇರೋದು ನಿಮ್ಗೆ ಒರಿಜಿನಲ್ ಕಾಪಿಯಲ್ಲಿದೆ. ಅಲ್ಲಲ್ಲ, ಗೆಜೆಟೆಡ್ ಅಲ್ಲಿ ನೋಡಿ 1947 ಹಿಂಭಾಗದ್ದು ಇದು, ಅರ್ಥ ಮಾಡ್ಕೊಳ್ಳಿ. ಇದನ್ನ ನೀವು ಜೆರಾಕ್ಸ್ ಇಟ್ಕೊಂಡು ಮೂವ್ಮೆಂಟ್ ಮಾಡ್ತಾ ಇದ್ದೀರೋ ಇದ್ರ ಮೇಲೆ ನಾವು ಮೂವ್ಮೆಂಟ್ ಅಲ್ಲಲ್ಲ ಇರ್ಲಿ ಮೇಡಮ್, ಇದು ಕೋರ್ಟ್ ಕೇಳಿ ಮೇಡಮ್, ನಿಮಗೆ ಗೆಜೆಟೆಡ್ ಆದ್ರೂ ಸಿಗ್ನೇಚರ್ ಬೇಕು, ಸೀಲ್ ಬೇಕು. ಈ ನೋಟಿಸ್ ಈ ಜೆರಾಕ್ಸ್ ಆಮೇಲೆ ನಾವು ಬೇಕಾದ್ರೆ ಏನ್ ಬೇಕು ನಾವು ಇದು ಮಾಡ್ಲಿ. ಇಂಪ್ಲಿಮೆಂಟ್ ಮಾಡಕ್ ಬಂದಿದ್ದೀವಿ. ಇದನ್ನ ಇಂಪ್ಲಿಮೆಂಟ್ ಹೇಳೋದು ಅದ್ರ ಮೇಲೆ ಎಲ್ಲ ನೋಡಿದ್ರೆ ಮನೆ ನಿರ್ಮಾಣ ಎಲ್ಲ ಪಾರ್ಟಿಗಳು ಕೊಟ್ಟಿದ್ದಾರೆ. ಒಂದ್ ನಿಮಿಷ ನಮ್ಮ RTCಗಳು ತಗೊಳ್ಳಿ, ಇಲ್ಲಿರೋರ್ದೆಲ್ಲ ನಿಮ್ಮ ಸರ್ವೆ ನಂಬರ್ಗಳೆಲ್ಲ, ನಮ್ಮ ಕಂದಾಯಗಳ ಸರ್ಟಿಫಿಕೇಟ್ ತಗೊಳ್ಳಿ ಮೇಡಮ್, ತಗೊಳ್ಳಿ. ನೆಕ್ಸ್ಟು ಎಲ್ಲಾನು ಕೂಡ ಏನು ಪಾರ್ಟಿ ಮಾಡಿದ್ದೀವಿ ಅಷ್ಟನ್ನೋದು ಕೊಡೋಣ. ನೆಕ್ಸ್ಟ್ ನೀವು ಕೇಳಬೇಕು, ಎಲ್ಲರೂ ಅವ್ರ ಪೊಸಿಷನ್ ಇದ್ದಾರೆ, ಖಾತೆ ಕಂದಾಯ ಕಟ್ತಾರೆ, ಬಿಫೋರ್ ದಿ 80 years ಬ್ಯಾಕಿಂದನೂ ಹೇಳ್ಕೊಂಡು ನಮ್ಗೊಂದು ಸರ್ವೆ ಮಾಡಿ ಅಂತ ಅಲ್ಲೊಂದು ಕೇಳಿ ಕೊಡೋಣ. ನಿಮ್ಗೆ ಏನು ಬೇಕು, ಯಾರು ಪಾರ್ಟಿ ವಾಸ ಇದ್ದಾರ ಎಲ್ಲ ಒಂದೊಂದು ಮನೆದು ಕೊಡೋಣ, ಖಾತೆ ಕಂದಾಯ ಮತ್ತೊಂದು. ನೆಕ್ಸ್ಟ್ ನಾವು ವೆಯ್ಟ್ ಮಾಡ್ತೀವಿ, ನಾವೇ ಸಹಕಾರ ಕೊಡ್ತೀವಿ. ಮಾಡಿ ಅಳತೆ ಮಾಡಿ ಅಂತ ಹೇಳ್ತೀವಿ. ಒಂದಿನ ನಮ್ಮ ಸರ್ವೆ ಮಾಡೋದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಆರ್ಡರ್ ತಗೊಳ್ಳಿ. ಈಗೇನು ಬೇಕು ನಿಮಗೆ? ಯಾರು ಏನು ಮೋಸದಲ್ಲಿ ಏನು ಖಾತೆ ಕೂರಿಸಿಲ್ವಲ್ಲ, ಖಾತೆ ಕಂದಾಯ ಕೂರಿಸಿದೀವಲ್ಲ, RTC ಇದೆಯಲ್ಲ, ನಾವು ನಿಮ್ಗೆ ಅಪ್ರೋಚ್ ಮಾಡಿ ನಾವೇ ನಿಂತ್ಕೊಂಡು ಪಕ್ಕ ಮಾಡಿಸ್ತೀವಿ. ಬಿಡಪ್ಪ, ಅವ್ರು ಏನಂತ ಹೇಳಿರೋದು ಅದಕ್ಕೆ ಮಾನ್ಯತೆ ಎಲ್ಲರೂ ತಲೆಬಾಗನ ಹೈಕೋರ್ಟ್ಗೆ ಕಂಡಕ್ಟ್ ಮಾಡಿ ಎಲ್ಲ ತಗೊಳ್ಳಿ ದಾಖಲಾತಿನ. ಹೈಕೋರ್ಟ್ ಅಲ್ಲಿ ಸರ್ವೆ ಮಾಡಬೇಡಿ ಅಂದಿದ್ರೆ ನಾನು ಈ ಜಾಗ ಕಾಲು ಇಡ್ತೀನಿ. ಮೇಡಮ್ ಸರ್ವೆ ಮಾಡಿ ಎಲ್ಲಿ ಹೇಳಿದ್ದಾರೆ? ಸರ್ವೆ ಮಾಡಬೇಡಿ ಅಂತಾನು ಹೇಳಿಲ್ಲ. ಸರ್ವೆ ನಾನು ಎನ್ಕ್ವೈರಿ ಡಿಸಿ ಮೇಡಮ್ ಸರ್ವೇನ ಪದೇನೇ ಇಲ್ಲ, ಎನ್ಕ್ವೈರಿ ಕಂಡಕ್ಟ್. ಸರ್ವೆಗೂ ಎನ್ಕ್ವೈರಿ ಕಂಡಕ್ಟ್ ಲಾಟ್ ಆಫ್ ಡಿಫರೆನ್ಸ್. ನೀವು ಅದನ್ನ ಸರ್ವೆ ಅಂತ ಇನ್ಫಾರ್ಮೇಷನ್ ಮಿಸ್ಸಿಂಗ್ ಇರುತ್ತೆ. ಅಲ್ಲ, ಅದಕ್ಕೆ ನಾವೇ ಕೊಡ್ತೀವಲ್ಲ ಆ ಮೇಡಮ್, ಇನ್ಫಾರ್ಮೇಷನ್ ಇದನ್ನೆಲ್ಲ ತೋರಿಸಿ ಫೀಲ್ಡ್ ರಿಯಾಲಿಟಿಗೆ ಬಂದಿದ್ದೀವಿ. ಇಷ್ಟು ಜನದು RTC ಕಂದಾಯ ಎಲ್ಲ ಕೊಡ್ತೀವಿ, ಮನೆ ಇದ್ರೆ ಮನೆ ಕಂದಾಯ ಎಲ್ಲ. ನೀವು ಇಂಥವ್ರು ಇದಾರೆ ವಾಸ ಅಂತ ಹೇಳಿ ಅಲ್ಲ, ಅದಕ್ಕೆ ಕ್ಲಿಯರ್ ಕಟ್ ಆಗಿ ತಗೊಳ್ಳಿ. ಕ್ಲಿಯರ್ ಕಟ್ ಆಗಿ ಮೇಡಮ್ ಸರ್ವೆ ಮಾಡೋದಕ್ಕೆ ಇಂಥವ್ರು ಜನ ಇದಾರೆ, ಒಂದು ಆದೇಶ ಮಾಡಿಸಿ ಅಂತ ಹೇಳಿ. DC ಆದೇಶನೇ ನಾವು ಎಲ್ಲ ನಾವೇ ಕೊಡ್ತೀವಲ್ಲ ಮೇಡಮ್. ಯಾವ ಸರ್ವೆ ನಂಬರ್ ಅಲ್ಲಿ ಎಷ್ಟು ಜನ ಇದ್ದಾರೆ ನನಗೆ ಬೇಕಲ್ವಾ? ನಂದು ಇನ್ನೊಂದು ಬ್ಯಾಗ್ ಅಲ್ಲಪ್ಪ. 20 ಬೋರ್ಡ್ ಆಗಿದೆ. ಯಾವ ಸರ್ವೆ ನಂಬರ್ ಅಲ್ಲಿ ಎಷ್ಟು ಜನ ಇದ್ದಾರೆ? ನಿಮ್ಮ ತಾಲೂಕ್ ಆಫೀಸಲ್ಲೇ ದುಡ್ಡು ಕಟ್ಟಿರೋದು, ತಾಲೂಕ್ ಆಫೀಸ್ಗೆ ನೀವು ಕೊಟ್ಟಿರೋದು ಮೇಂಟೈನಬಿಲಿಟಿ ಮೇಲೆ ಕಳ್ತನದಲ್ಲಿ ಯಾರು ಮಾಡಿಸಿ. ಒಂದು ನಿಮಿಷ ಖಾತೆ ತಾಲೂಕು ಆಫೀಸಲ್ಲಿ ಎಲ್ಲಿ ಕೊಡ್ತಾರೆ? ಅಲ್ಲಲ್ಲ, ಇದು RTC ಅದು ಕಟ್ಟಬೇಕಾ ಖಾತೆ ಕಂದ ನೋಡಿ ಮೇಡಮ್. ಕೊಡಪ್ಪ ಲಾಭ ಇಲ್ಲ. ಮೇಂಟೈನಬಿಲಿಟಿ ಮೇಲೆ ಇನ್ನೂ ಇಶ್ಯೂ ಆಗ್ತಿದೆ, ಯಾಕಂದ್ರೆ 1940 ಅಂತ ಆ ಇಶ್ಯೂ ಮಾಡೋ ಟೈಮಲ್ಲಿ ಇವರು ದೇ ಹ್ಯಾವ್ ಟು ಸಬ್ಮಿಟ್ ಇಟ್. ಬಂದಿರೋದು ನೀವು ಹಾಕಿರೋದು ಓನ್ಲಿ ಇಷ್ಟೇ ಸರ್ವೆ ನಂಬರ್, ಇನ್ನೇನು ಹೆಚ್ಚಿಗೆ ಏನಿಲ್ಲ. ಅದಕ್ಕೆ ನಾವು ನಮ್ಮ ಕಡೆಯಿಂದನೂ ಸಹಾಯ ಇದೆ. 21/1 ಸ್ಟಾರ್ಟ್ ಆದರೆ 22, 20/2, 2, 3, 4, 5, 6 ಹಿಂಗೆ ಹೋಗಿದ್ದೀರಾ. ಇದಕ್ಕೆ ಪೋಡಿ ಆಗಿರೋದು 1 ರಿಂದ 28ವರೆಗೆ ಪೋಡಿ ಇದೆ. ಇದಕ್ಕೆ RTCನೂ ಇದೆ ಪೋಡಿ ಆಗಿರೋದಕ್ಕೆ. 19 1 ರಿಂದ 3 ಪೋಡಿ ಆಗಿದೆ. 18ನೇ ಸವರಂಬಲ್ಲಿ 1 ರಿಂದ 7 ಪೋಡಿ ಆಗಿದೆ. ಪಕ್ಕಾ ಪೋಡಿಗಳಾಗಿದೆ. ಇದನ್ನು ನೀವು ಸಬ್ಮಿಟ್ ಮಾಡಿ ಪೋಡಿಗಳಾಗಿದ್ರೆ ನಮಗೆ ಸರ್ವೆ ಮಾಡಬೇಕು ಅಂತ ನಾವೇ ಕೊಡ್ತಾ ಇದ್ವಿ. ಖಾತೆ ಕಂದಾಯ ಎಲ್ಲ ಆಲ್ರೆಡಿ ಸರ್ವೆ ಆಗಿ ಸ್ಕೆಚ್ಗಳಿದೆ. ನಿಮಗೆ ಈಗ ಏನು ಮಾಡಬೇಕು, ಪರ್ಟಿಕ್ಯುಲರ್ ಈಗ ನಿಮಗೆ ನೀವು ಅಳತೆ ಮಾಡಬೇಕಾಗಿರೋದು ಯಾರನ್ನ, ಈ ಥರ ಸಣ್ಣ ಮಗು ಮರಿಯಮ್ಮ ಜೀವಂತ ಜೊತೆಗೆ ಅವ್ರ ಮಕ್ಕಳನ್ನ ನಿಲ್ಸ್ಕೊಂಡು ಎಲ್ಲ ಕೊಡ್ತಾ ಇದ್ದೀವಿ. ಬಂದು ಅಳತೆಗೆ ನಾವೇ ನಿಂತ್ಕೊಂಡು ಮಾಡ್ಕೊಡ್ತೀವಿ. ಹತ್ರದಲ್ಲಿ ಮಾಡುವಂಥದ್ದು ಏನಿದೆ ಕೇಸ್ ಅಲ್ಲಿಗೆ ಈಗ ನಮಗೆ ಗೊತ್ತಿಲ್ವಲ್ಲ ಮೇಡಮ್, ನೆನ್ನೆ ಇಂಪ್ಲೀಡ್ ಆಗಿದ್ದೀವಲ್ಲ. ಮೇಡಮ್ ದಯವಿಟ್ಟು ಆ ಥರ ಅಲ್ಲಲ್ಲ, ಇದನ್ನೇ ಬೇಕಾದ್ರೆ ನಮಗೆ ಒರಿಜಿನಲ್ಲೇ RTCಗಳೇ ಸಿಗುತ್ತೆ, ಖಾತೆ ಕಂದೆ ಇಲ್ಲಿವರೆಗೂ ಸಿಗುತ್ತೆ, ಕೊಡ್ತೀವಿ. ತಗೊಂಡಿದ್ರೆ ಮತ್ತೆ ಇದೆಯಲ್ಲ ಏನಿಲ್ಲ ಮೇಡಮ್, ಮನೆಗಳಿದೆ ಅಂತ ಇಲ್ಲ, ಅದಕ್ಕೋಸ್ಕರ ಬಂದಿರೋದು. ಒರಿಜಿನಲ್ RTC ನನ್ನ ಹತ್ರ ಇದೆ, ಸ್ಕೆಚ್ ನನ್ನ ಹತ್ರ ಇದೆ. ಈ ಮನೆ ಇರೋದು ಯಾವ ಸರ್ವೆ ನಂಬರ್ ಅಲ್ಲಿ ನನ್ನ ಹತ್ರ ಇಲ್ಲ. ಆ ಡೀಟೇಲ್ಸ್ ಗೋಸ್ಕರ ಇಷ್ಟೇ ನೀವು 3 ಸರ್ವೆ ನಂಬರ್ಗಳಲ್ಲೇ ಇರಬೇಕು. ಆ ಸರ್ವೆ ಇಲ್ಲ 20ರಲ್ಲಿ ಇರಬೇಕು, 19ರಲ್ಲಿ ಇರಬೇಕು, ಅಲ್ಲಿ 18ರಲ್ಲಿ ಅಷ್ಟೇ. ಅದಷ್ಟೇ ಚೆಕ್ ಅಲ್ಲ. ಒಂದು ನಿಮಿಷ, ಅಷ್ಟನ್ನ ನೀವೇನು ಮಾಡಬೇಕು,
ನೀವು ಈ ಲೈನ್ ಸೇರಿಸಿದ್ರೆ ಅಲ್ಲಿ ಗ್ರಾಮಸ್ಥರುಗಳು ಇದೆಲ್ಲ ರೆಕಾರ್ಡ್ ಕೊಟ್ಟಿದ್ದಾರೆ, ದಯವಿಟ್ಟು ಸರ್ವೆ ಮಾಡೋದಕ್ಕೆ ಒಂದು ಕೊಡಿ ಅಂತ ಕೇಳೋಣ. ಇಲ್ಲ ನಾವೇ ಕೇಳ್ತೀವಿ, ಇಲ್ಲ ನೀವು ನಾವೇ ಹಾಕೋಣ ಬಿಡಿ, ಹೈಕೋರ್ಟ್ ನಾವೇ ಹಾಕ್ತೀವಿ ಬಿಡಿ, ಸರ್ವೆ ಮಾಡ್ಸೋಣ, ನಾವೇ ನಿಂತು ಮಾಡಿಸ್ಕೊಡ್ತೀವಿ. ಇದು ಆಮೇಲೆ ಆಗುತ್ತೆ, 1 ವಾರ ಆದ್ಮೇಲೆ. ಅವಾಗ ನಿಮ್ಗೆ ಒಪ್ಪಿಗೆ ಇಲ್ಲ. ಸೊ ಅವಾಗ ನಿಮ್ಗೆ ಒಪ್ಪಿಗೆ ಇರುತ್ತೆ. ಈಗ ನಾನು ಸರ್ವೆಗೆ ಹಾಕಿರೋದು ನಿಮ್ಗೆ ಒಪ್ಪಿಗೆ ಇಲ್ಲ. ಒಂದು ನಿಮಿಷ ಮೇಡಮ್, ರಿಟ್ ಪಿಟಿಷನ್ ಅಲ್ಲಿ ಇವತ್ತು ನಿಮಗೆ ಬರುತ್ತೆ. ಈಗ 4 ಗಂಟೆಗೆ 5 ಗಂಟೆಗೆ ಇಲ್ಲಿ ಏನು ಎಷ್ಟು 22 ಜನ ಇದ್ದಾರೆ ಸರ್. ಅವ್ರ ಬಗ್ಗೆ ನಾನು ಮಾತಾಡ್ತೀನಿ. ಅಲ್ಲಲ್ಲ, ಅದು ಇದೇ ರಿಟ್ ಪಿಟಿಷನ್ ಅಲ್ಲಿ. ರಿಟ್ ಪಿಟಿಷನ್ ಇದ್ಮೇಲೆ ಮಾತಾಡಲೇಬೇಕಲ್ಲ. 22 ಜನದಲ್ಲಿ ವಯಸ್ಸಾದವರು ಅಮಾಯಕರನ್ನ ಸೈನ್ ಹಾಕ್ಸ್ಕೊಂಡು ರಿಟ್ ಪಿಟಿಷನ್ ಹಾಕಿದ್ದಾರೆ. ಆ ಜೆನ್ಯೂನಿಟಿ ನಾನು ಹೇಳ್ತಾನೆ ಇಲ್ಲ. ಅಲ್ಲಲ್ಲ, ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದ್ದೀವಿ, ಅಲ್ಲಲ್ಲ, ಆ ಪಾರ್ಟಿಗೆ ನೀವು ಬನ್ನಿ, ನಾವು ಬರ್ತೀವಿ. ಇಬ್ರು ಮನುಷ್ಯನ ನಾವೇ ಸರ್ವೆ ಮಾಡಕ್ಕೂ ನಾವೇ ಅಪ್ಲಿಕೇಶನ್ ಹಾಕ್ತೀವಿ. ಸರ್ವೆಗೆ ಡೈರೆಕ್ಷನ್ಸ್ ಬಂದ್ರೆ ಡಿಸ್ಪ್ಯೂಟ್ ಕ್ರಿಯೇಟ್ ಆಗಲ್ವಾ ನಿಮ್ಮಲ್ಲಿ? ಏನು ಆಗಲ್ಲ. ಈಗ ಪಕ್ಕದವ್ರು ನಮ್ಮ ಅಪ್ಪ ಕೊಟ್ಟಿರೋದಲ್ಲ. ಇವಾಗ ನಾನ್ ಸರ್ವೆಗೆ ಬಂದ್ರೆ ನಿಮಗೆ ಡಿಸ್ಪ್ಯೂಟ್ ಕ್ರಿಯೇಟ್ ಆಗಲ್ಲ. ಕೋರ್ಟ್ ಆದೇಶ ಕೇಳಿಸ್ಕೊಳ್ಳಿ, ನೀವೇನಂದ್ರೆ ಸರ್ವೆ ಮಾಡಿದ್ರೆ ಡಿಸ್ಪ್ಯೂಟ್ ಕ್ರಿಯೇಟ್ ಮಾಡ್ತಿರೋದು. ಹೈಕೋರ್ಟ್ ಇಂದ ಬಂದು ಸರ್ವೆ ಮಾಡಿದ್ರೆ ಡಿಸ್ಪ್ಯೂಟ್ ಕ್ರಿಯೇಟ್ ಆಗಲ್ಲ. ಮೇಡಮ್, ಕ್ರಿಯೇಟ್ ಆಗುತ್ತೋ ದೇವ್ರಿಟ್ಟಂಗೆ ಆಗ್ತದೆ. ಬಟ್ ಮೇಡಮ್, ನಾನು ಹೇಳ್ದೇನೆ, ಇರಿ ಸರ್, DC ಅವರು ಮುಕ್ತವಾಗಿ ಹೇಳವ್ರೆ, ಇರೋ ಜಾಗನ ಅಳತೆ ಮಾಡ್ಬಿಟ್ಟು ಎಲ್ಲ ಪ್ರತಿಯೊಂದನ್ನು ಎಲ್ಲ ಅದನ್ನ ಕಟ್ ಮಾಡಿ ಮಿಕ್ಕಿದೇನಿದೆ ಅವ್ರ ಹೆಸರು ಪಾಣಿ ಕಟ್ ಮಾಡಿ ಅಂತ ಹೇಳವ್ರೆ. ಕರೆಕ್ಟಾ? ನೀವೇ ಇಂಟರ್ನಲ್ ಇದೆ. ಒಂದ್ ನಿಮಿಷ ಮೇಡಮ್ ದಯವಿಟ್ಟು ಕೇಳ್ರಿ, ದಯವಿಟ್ಟು ನನ್ನ ಮಾತು ಕೇಳ್ರಿ, ಒಂದ್ ನಿಮಿಷ ಸರ್. ನೀವು ಎಲ್ಲ ಆರ್ಡರ್ಸ್ ಮಾಡ್ಕೊಬಿಟ್ಟು AC ಕೋರ್ಟ್ಗೋ ಇನ್ನೊಂದಕ್ಕೂ ಹಾಕ್ಬಿಟ್ಟು ಇದು ಏನ್ ಮಾಡ್ಬೇಕು ಅಂತ ಹೊಟ್ಟಿದ್ದೀರಿ? ಅಲ್ಲಿ ಏನ್ ಮಾಡ್ಬೇಕು ಅಂತ ಹೊಟ್ಟಿದ್ದೀರಿ? ಮೇಡಮ್, ನಾನು ಹೇಳೋದಿಷ್ಟೇ, ನಾವು ಇದ್ರ ಮೇಲೆ DC ಅವರು ವರ್ಕ್ ಮಾಡಿದ್ದಾರೆ. DC ಅವ್ರಿಗೆ ಅಲ್ಲಿಂದ ಬಂದಿದೆ, ಎಲ್ಲಿಂದ ಪ್ಲೀಡರಿಂದ, ಹೈಕೋರ್ಟ್ ಪ್ಲೀಡರ್. ಅದ್ರ ಮೇಲೆ ನೀವು ನಡವಳಿಗಳು ಮಾಡ್ಕೊಂಡು ಆದೇಶ ಪಾಸ್ ಮಾಡಿದ್ದೀನಿ ಅಂತೀರ. ಬಟ್ ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳುತ್ತಲ್ಲ, ಓನ್ಲಿ ಎನ್ಕ್ವೈರಿ ಕಂಡಕ್ಟ್. ಎನ್ಕ್ವೈರಿ ಮಾಡಿದ್ಮೇಲೆ ಏನ್ ಮಾಡ್ಬೇಕು? ಅದಕ್ಕೆ ನಾನು ಹೇಳ್ತೀನಿ, ಒಂದು ನಿಮಿಷ ಮಾತಾಡೋಕ್ಕೆ ಮೇಡಮ್. ಎನ್ಕ್ವೈರಿ, ಒಂದು ನಿಮಿಷ. ಫಸ್ಟು ಎನ್ಕ್ವೈರಿ ಕಂಡಕ್ಟ್ ಅಂದ್ರೆ ಏನು ಮೇಡಮ್? ಫಸ್ಟು ವಾಸ್ತವತೆ ಬರಬೇಕು, ಜನಗಳ ಸ್ಪಂದನೆ ತಗೋಬೇಕು, ಅವ್ರ ಹೆಸರು RTC ಕಂದಾಯ ಖಾತೆ ಇದೆಯಾ ನೋಡಬೇಕು. ಆಮೇಲೆ ನೆಕ್ಸ್ಟ್ ಇವ್ರು ಮೋಸ ಮಾಡಿದಾರಾ ಇಲ್ವಾ, ನೆಕ್ಸ್ಟ್ ಅಲ್ಲಿ ಯಾಕೆಂದರೆ ಹೇಳ್ತೀನಿ, ಒಂದು ನಿಮಿಷ. ಕಂಪ್ಲೀಟ್ ನೀವು ಏನು ಹಾಕಿದಿರ ಸರ್ವೆ ನಂಬರಲ್ಲಿ ಅಷ್ಟಕ್ಕೂ RTC ಇದೆ, ಅಲಿನೇಷನ್ ಆಗಿದೆ, RTC ಇದೆ. ಸೊ ನೀವೇನು ಮಾಡಬೇಕು, ನಾವು ಪಕ್ಕ ಇದೇನು ನಿಮಗೆ ತೊಂದರೆ ಕೊಟ್ಟು ಆಗಿದಾರಲ್ಲ 24 ಜನಕ್ಕೂ ನಾವು ಮನೆ ಕೊಡಲೇಬೇಕು ಅಂತ ಇದ್ರೆ ದಯವಿಟ್ಟು ಸರ್ವೆ ಮಾಡ್ಕೊಡಿ. 24 ಜನಕ್ಕೆ ಮನೆ ಕೊಡಕ್ಕೆ ನಾವೆಲ್ಲಿ ಬಂದಿದ್ದೀವಿ? ಅವರೇ ತಾನೇ ರಿಟ್ ಪಿಟಿಷನ್ ಬಂದಿರೋದು. ನನ್ನ ಸ್ಟೇಟ್ಮೆಂಟ್ ನೀವು ನಾನು ಹೇಳ್ತಿದ್ದೀನಿ ಅಂತ ನೀವು ಸುಮ್ಮನೆ ಡಿಕ್ಲೇರ್ ಮಾಡ್ತಿದ್ದೀರಾ. DC ಆರ್ಡರ್ ಇಲ್ಲ ಮೇಡಮ್. ನೀವು ಇನ್ನೂ ಬೇಕಾದ್ರೆ ಇಲ್ಲೆಲ್ಲ ಅಫಿಷಿಯಲ್ಸ್ ಇದ್ದಾರೆ, ಎಲ್ಲ ಇದ್ದಾರೆ, ಕೂತ್ಕೊಂಡು ಒಂದು 2 ಸಾರಿ ಡಿಸ್ಕಷನ್ ಮಾಡಿ ಎನ್ಕ್ವೈರಿ ಮಾಡಿ ಅಪ್ರೋಪ್ರಿಯೇಟ್ ಸ್ಟೆಪ್ಸ್ ತಗೊಳ್ಳಿ ಅಂತಾರೆ. ಅದಕ್ಕೆ ಮೇಡಮ್ ಕೆಲವು ಇನ್ಫಾರ್ಮೇಷನ್ ನೀಡ್ ಇರುತ್ತೆ. ಅದ್ರಲ್ಲಿ ಒನ್ ಆಫ್ ದ ಇನ್ಫಾರ್ಮೇಷನ್ ಇಸ್ ಫೀಲ್ಡ್ ರಿಪೋರ್ಟ್. ಆ ಫೀಲ್ಡ್ ರಿಪೋರ್ಟಿಂಗ್ ನಾವು ಬಂದಿರೋದು ಅಷ್ಟೇ. 28 ಇನ್ನು 8 ದಿವಸ 8 ದಿವಸಕ್ಕೆ ತಿರುಪೋರ್ಟ್ ಅಲ್ಲೇನು ತಿಂಗಳ ಇಲ್ಲ. ನಾವು ಮೇಡಮ್, ನಾವು ಪಾರ್ಟೀಸ್ ಇಲ್ದೇನೆ ಆಗಿರೋ ಆದೇಶ ಇದು ಅಷ್ಟೇ. ನಾವಿಲ್ಲಿ ಏನು ಎಕ್ಸಿಕ್ಯೂಟ್ ಮಾಡಕ್ ದೊಡ್ಡದೇನಲ್ವಲ್ಲ ಆದೇಶ ನಿಮಗೆ. shall hold an inquiry and shall take suitable and appropriate steps as it may warrant in ensuring the inquiry, not after inquiry. During the process of inquiry, the DC shall take appropriate steps to conduct inquiry. ಅದಾದ್ಮೇಲೆ ಮುಂದುವರೆದ ಮೇಲೆ no direction is issued to the second respondent to pass order in any particular manner. ಹಿಂದೆ ಒಂಥರ ಹೈಕೋರ್ಟ್ ಆರ್ಡರ್ ಪಾಸ್ ಮಾಡಿ ಅನ್ಬಿಟ್ಟು ಮುಂದೆ ಆರ್ಡರ್ ಪಾಸ್ ಮಾಡಿ ಅನ್ನತ್ತಾ? ಎನ್ಕ್ವೈರಿ ಏನಕ್ಕೆ ಕಂಡಕ್ಟ್ ಮಾಡೋದು? ಎನ್ಕ್ವೈರಿ ಹ್ಯಾಸ್ ಟು ಸಬ್ಮಿಟೆಡ್ ಬಿಫೋರ್ ದ ಹಾನರಬಲ್ ಹೈಕೋರ್ಟ್. ದಿಸ್ ಮ್ಯಾಟರ್ ಇಸ್ ಕಮ್ ಅಪ್ ಫ್ರಮ್ ದ ಹಾನರಬಲ್ ಹೈಕೋರ್ಟ್. ಅವರು ಆದೇಶ ಪಾಸ್ ಮಾಡ್ತಾರೆ, ಯು ಹ್ಯಾವ್ ಟು ಕಂಡಕ್ಟ್ ಅನ್ ಎನ್ಕ್ವೈರಿ, ಸಬ್ಮಿಟ್ ದ ರೆಕಾರ್ಡ್ಸ್ ಬಿಫೋರ್ ದ ಕೋರ್ಟ್. ಅವರು ಹೇಳ್ತಾರೆ. ನಿಮ್ಮ ಜೊತೆ ನಾವೇನು ಮಾತಾಡಿದ್ದೀವಿ ಅಷ್ಟಕ್ಕೂ ನಾವು ಹೈಕೋರ್ಟಲ್ಲಿ ಇದೇ ರೀತಿ ಮಾತಾಡಿ ಜಡ್ಜ್ಗೆ ಮನವರಿಕೆ ಮಾಡ್ತೀವಿ. 8 ದಿವಸ ಆದಮೇಲೆ ನೀವು ಬನ್ನಿ, ಅಲ್ಲಿ ಏನು ಆರ್ಡರ್ ಆಗುತ್ತೆ ಆಮೇಲೆ ನಾವು ಮಾಡೋಣ. ಇದೇ ರೀತಿ ಬೇಕಾ ನೀವು ಬನ್ನಿ, ಸಾಹೇಬರು ಬರಲಿ, ಮಾನ್ಯ ಜಿಲ್ಲಾಧಿಕಾರಿಗಳು, ನಾವು ಬರ್ತೀವಿ, ಊರಿನ ಗ್ರಾಮಸ್ಥರುಗಳು ಎಲ್ಲ ಇದೇ ರೀತಿ ಹೇಳ್ತೀವಿ. ನಿಮ್ಮ ಜೊತೆ ಏನು ಮಾತಾಡಿದ್ದೀವಿ ಇಂಟು ಪಿಂಚ್ ಹೇಳ್ತೀವಿ. ಅದಕ್ಕೆ ಮಾನ್ಯ ಏನು ಸ್ಟೆಪ್ ತಗೊಳ್ಳೋದು ಅದು ಗೊತ್ತು. ಇಷ್ಟೊತ್ತು ಡಿಸ್ಪ್ಯೂಟ್ ಆಗುತ್ತೆ ನೀವು ಅಳತೆ ಮಾಡಿದ್ರೆ ಅಂದ್ರಿ. ರಿಕ್ವೆಸ್ಟ್ 8 ದಿನ ಸುಮ್ಮನೆ ಮೇಡಮ್. ನೀವು ಹೇಳಿದ್ರೆ ಇಷ್ಟೊತ್ತು ಏನಂತ ಕ್ರಿಯೇಟ್ ಮಾಡಿದ್ರೆ ನೀವು ಡಿಸ್ಪ್ಯೂಟ್ ಕ್ರಿಯೇಟ್ ಮಾಡಿದಲ್ಲ ಮೇಡಮ್.
ಈಗ ಇಲ್ಲ ನೀವ್ ಇಲ್ಲ, ಹೇಳಿದ್ದದು, ತಾವು ನಾನ್ ಆ ಒಂದು ಉದ್ದೇಶದಲ್ಲಿ ಹೆಣ್ಣು ಬಂದಿರ್ಲಿಲ್ಲ. ಪಾಪ ಹೆಣ್ಣು ಮಕ್ಳು ಕೇಳ್ಕೊಂಡ್ರು. ಕೇಳಿಸ್ಕೊಳ್ಳಿ, ಈಗ ನಾನು ಆ ಉದ್ದೇಶದಲ್ಲಿ ಬಂದಿರಲಿಲ್ಲ, ಹೌದು. ಡಿಸ್ಪ್ಯೂಟ್ ಮಾಡಕ್ ಬಂದಿದ್ದೀರಿ ಅಂದ್ರೆ. ಹೌದು. ಇವಾಗ ಹೈಕೋರ್ಟ್ ಅಲ್ಲಿ ಆದೇಶ ಮಾಡ್ಕೊಂಡ್ಮೇಲೆ ನೀವು ಅಳತೆ ಮಾಡಿ ಅವಾಗ ಡಿಸ್ಪ್ಯೂಟ್ ಏನು ಕ್ರಿಯೇಟ್ ಆಗಲ್ಲ ಅಂತೀರಾ. ನೀವ್ ಹೇಳ್ತಾರದ್ರಲ್ಲಿ ನೀವೇ 2 ಸ್ಟ್ಯಾಂಡ್ ತಗೊಂತಾ ಇದ್ದೀರಾ. ಸ್ಟ್ಯಾಂಡ್ ಅಲ್ಲ, DC ಅವ್ರ ಆದೇಶ ಅದೇನು ನಿಮಗೆ ಕಮ್ಯುನಿಕೇಟ್ ಮಾಡಿದ್ದೀರಾ ಅದ್ರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಅವ್ರಿಗೆ ರೈಟ್ಸ್ ಇಲ್ಲ ಮೇಡಮ್. ಅವ್ರು ಯಾರು ಮಾಡೋದಕ್ಕೆ ಹೈಕೋರ್ಟಲ್ಲಿ ಇದೆ ಆಯ್ತಾ. DC ಈಗ ಹೈಕೋರ್ಟ್ಗಿಂತ ದೊಡ್ಡವರ ನ್ಯಾಯಾಲಯಕ್ಕಿಂತ ದೊಡ್ಡವರ ಹೈಕೋರ್ಟ್ ಅಲ್ಲಿ ಸ್ಟೇ ಇದ್ರೆ ಯಾರು ದೊಡ್ಡವರಲ್ಲ ಮೇಡಮ್. ಸ್ಟೇ ಅಂತಲ್ಲ, ನಿಮಗೆ ಹೈಕೋರ್ಟ್ಗೆ ನನ್ನ ಸರ್ವೆ ಮಾಡಿ ಇನ್ಫಾರ್ಮೇಶನ್ ಕೊಡ್ಬೇಕಂದ್ರೆ ನನಗೆ ಇನ್ಫಾರ್ಮೇಶನ್ ಕೊಡ್ಬೇಕಂದ್ರೆ ನನಗೆ ಕ್ಲಾರಿಟಿ ಬೇಕು. ಸರ್ವೆ ಮಾಡಿ ಅಂತ ಮೇಡಮ್ ನಾನು ಒಂದೇ ಹೇಳ, ಸರ್ವೆ ಮಾಡಿ ಅಂತ ಆರ್ಡರ್ಸ್ ತಗೊಳ್ಳಿ ಆಯ್ತಾ. ಅಲ್ಲಿ ಗಂಟ ದಯವಿಟ್ಟು ಸರ್ವೆ ಮಾಡಬೇಡ್ರಿ. ಬೇರೆ ಏನು ಪಾಣಿ ಬೇಕಾ ಇನ್ನೊಂದು ಬೇಕಾ ನಿಮ್ಮ ಹತ್ರನೂ ಇರ್ತವೆ, ಬೇಕು ಅಂದ್ರೆ ಈಸ್ಕೊಳ್ರಿ. ಅದ್ರ ಮೇಲೂ ನೀವೇನು ನಮಗೆ 8 ದಿನ ಕಾಲಾವಕಾಶ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ. ಏನು ಹೇಳ್ತಾರೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ನಾವೇ ಮುಂದೆ ನಿಂತು ನೀವು ಯಾರು ಬೇಡ, ಯಾವ ಡಿಪಾರ್ಟ್ಮೆಂಟ್ ಯಾರು ಬೇಡ, ನಾವೇ ಮುಂದೆ ನಿಂತು ನಿಮ್ಗೆ ರಕ್ಷಣೆ, ನಿಮ್ ಕೆಲಸ ಏನ್ ಬೇಕು ನಾವೇ ಚೈನ್ ಪುಲ್ ಇನ್ನೊಂದು ಏನ್ ಬೇಕು ನಾವೇ ಮಾಡ್ತೀವಿ. 100% 8 ದಿನ ಬರಲ್ಲ. ನಾವು ಡಿಸ್ಪ್ಯೂಟ್ ಯಾರ್ದು ಆಗಲ್ಲ. ಏನಾಯ್ತು ಆಗ್ಲಿ ಅಷ್ಟೇ. ದಯವಿಟ್ಟು 8 ದಿನ ಕಾಲಾವಕಾಶ ಮಾಡ್ಕೊಳ್ಳಿ. ರಿಕ್ವೆಸ್ಟ್ ನಿಮ್ಮ ಹತ್ರ. ದಯವಿಟ್ಟು 22 ಕುಟುಂಬದ ಭವಿಷ್ಯ ಇದು ಮೇಡಮ್. ಎಲ್ಲ ಒಂದೊಂದು ಕುಂಟೆ ಯಾರು ದೊಡ್ಡ ಇವರೆಲ್ಲ ದೊಡ್ಡ ಲ್ಯಾಂಡ್ ಲಾರ್ಡ್ ನಡೀತದೆ. ಚನ್ನಣ್ಣನ ಒಂದು 8 ಎಕರೆ ಐತೆ. ಸಣ್ಣವ್ರು 1 ಕುಂಟೆ 2 ಕುಂಟೆ, ನಂದು 7 ಕುಂಟೆ ಇದೆ. ಯಾರು ಸಣ್ಣ ಪುಟ್ಟ ಇಲ್ಲ ಮೇಡಮ್ ಅವರೇ, ನಾನು ಹೇಳ್ತಾ ಇರೋದು ಒಂದ್ ನಿಮಿಷ ಇರೇ. DC ಅವ್ರು ಇದ್ರಲ್ಲಿ ಇಲ್ವಾ ಮೇಡಮ್ ಅವರೇ? ಏನದೋ ತಗೊಂಡು ಮಿಕ್ಕಿದ್ನ ಇದು ಮಾಡಿ ಅಲ್ಲ ಗ್ರಾಮ್ ಠಾಣ ಭೂ ಸ್ವಾಧೀನದ ಎಲ್ಲ ಡಾಕ್ಯುಮೆಂಟ್ ಸಿಕ್ಕಿದ್ರೆ, ಭೂ ಸ್ವಾಧೀನ ಆಗಿರೋ ದೃಢಪಟ್ರೆ ಮೇಡಮ್ ದಯವಿಟ್ಟು ನಿಮ್ಗೆ ರಿಕ್ವೆಸ್ಟ್ ಆಯ್ತು. ನನಗೆ ಕಾನೂನು ಪ್ರಕ್ರಿಯೆ ಅಷ್ಟು ಗೊತ್ತಿಲ್ಲ. 8 ದಿನ ಸಮಯ ಮಾಡಿಕೊಡ್ರೆ ಕೋರ್ಟ್ ಏನ್ ಹೇಳ್ತದೋ ಅದಕ್ಕೆ ನಾವು ಬದ್ದಾಗೋಣ. ಅಷ್ಟೇ ಬಿಡೋಣ, ಬಿಡೋಣ. ನಾವು 28ರ ಒಳಗೆ ಚರ್ಚೆ ಬೇಡ, ಬಿಡೋಣ ದಯವಿಟ್ಟು. ಏನೇ ನಾವು ಕೊಡಬೇಕು ದಾಖಲಾತಿಗಳ ಸಮೇತ ಕೋರ್ಟ್ಗೆ ಹೋಗ್ತೀವಿ. ಸುಮ್ಮನೆ ಬೇರೆ ರೀತಿ ತೊಂದರೆಗಳಾಗ್ತವೆ. ನೀವು ಅವಕಾಶ ಮಾಡ್ಕೊಡಿ, ಒಂದು ಆರ್ಡರ್ ಪಾಸ್ ಮಾಡ್ಕೊಡಿ, ಮಾಡ್ಕೊಳ್ಳಿ. ಅಲ್ಲ ಹೈಕೋರ್ಟ್ ಇಂದ ಆರ್ಡರ್ ತಗೋಬೇಕಂತಿಲ್ಲ ಮೇಡಮ್. ಈಗ ಒಂದು ಕೆಲಸ ಆಯ್ತು ಮೇಡಮ್, ನಾವು ನಾನು ಹೈಕೋರ್ಟ್ ಇಂದ ಆರ್ಡರ್ ತಗೋಬೇಕಂತ ಯಾವ್ದೋ ಜಾಗ ಹೆಂಗ್ ಮೇಡಮ್ ಅಳತೆ ಮಾಡ್ತೀರಾ? ನಾನು ಯಾರ್ದು ಕೆಡ್ಸಕ್ ಬಂದಿಲ್ಲ ರೀ. ಪ್ರಾಪರ್ಟಿ ಮೇಡಮ್ 28 ಆದ್ಮೇಲೆ ನೀವ್ ಹೇಳ್ದಂಗೆ ನಾವು 8 ದಿವಸ ಅಷ್ಟೇ ಕಾಲಾವಕಾಶ. ಯಾವ ಕಡೆನಾರು ಆಗ್ಬೋದು. ನೀವು ಬಂದು ಅಷ್ಟೇ ತೊಂದ್ರೆ ಕೇಳಿ ಮೇಡಮ್. ಈಗ ನಾನು ಹೇಳೋದು 28ನೇ ತಾರೀಕು 29ನೇ ತಾರೀಕು ಬಂದ್ ಮಾಡಿ ಬಿಡೋಣ. 8 ದಿನ ಕ್ಲಾರಿಟಿ ಕೊಡ್ತಿಲ್ಲ. ಕೋರ್ಟ್ ಇಂದ ಡೈರೆಕ್ಷನ್ ಕೊಟ್ರೆ ಮಾತ್ರ ನೀವು ಅಳತೆ ಮಾಡ್ಬೇಕಂತೀರಾ. ಕೋರ್ಟ್ ಇಂದ ಅಳತೆ ಮಾಡಬೇಡಿ ಅಂತ ಹೇಳಿದ್ರೆ ಮಾತ್ರ ನಾನು ಸ್ಟಾಪ್ ಮಾಡ್ತೀನಿ. ಅದರ್ವೈಸ್ ನನ್ನ ಅಡ್ವೊಕೇಟ್ ನನಗೆ ಏನಿದೆ, ಯಾವ ಪೋರ್ಟಲ್ ಏನಿದೆ ಇನ್ಫಾರ್ಮೇಶನ್ ಕೊಡಿ, ನಾನು ಜಡ್ಜಿಗೆ ಪ್ರೆಸೆಂಟ್ ಮಾಡ್ಬೇಕಂದ್ರೆ ನನಗೆ ಇನ್ಫಾರ್ಮೇಶನ್ ಕೆಲವು ಟೈಮಲ್ಲಿ ಹೈಕೋರ್ಟಲ್ಲಿ ರೀಚ್ ಆಗಲ್ಲ. ಅಂದರೆ 59ನೇ ಮ್ಯಾಟ್ರಿಗೆ 4:30-5 ಗಂಟೆ ಆಗ್ಬಿಡುತ್ತೆ. ಅರ್ಥ ಮಾಡ್ಕೊಳ್ಳಿ. ಸೊ 80ನೇ ಮ್ಯಾಟ್ರ್ ಆದಾಗ ನೆಕ್ಸ್ಟ್ ಇನ್ನು 3 ದಿವಸಕ್ಕೆ ಆಗ್ತಾರೆ. ಬನ್ನಿ ಅಂತ 2 days ಏನಾರ ಆದ್ರೆ ಸ್ವಲ್ಪ 3 days ಒಂದು ವೀಕ್ ಆಗ್ಬೋದು. ಆ ತಿರ್ಗಾ ನೀವು ಆದೇಶದವರೆಗೂ ವೇಟ್ ಮಾಡಲಿ. 28 ಕೊಟ್ಟಿದ್ದೀನಲ್ರಿ, ಹಾಗೆ ಅಂದ್ಬಿಟ್ರೆ ಲಿಸ್ಟ್ ಬಂದ್ರೆ ಕೇಸ್ ಲಿಸ್ಟ್ ಆಗಿ ನಿಮ್ಗೆ ರೆಪ್ರೆಸೆಂಟ್ ಮಾಡಕ್ ನಿಮ್ಗೆ ಆಪರ್ಚುನಿಟಿ ಸಿಕ್ಕಿ ನೀವು ಹೇಳಿದ್ಮೇಲೆ ಕೋರ್ಟ್ ಸ್ಟಾಪ್ ಮಾಡಿ ಅಂದ್ರೆ ಐ ವಿಲ್ ಸ್ಟಾಪ್. ನೀವು ಸ್ಟಾಪ್ ಮಾಡಿ ಅನ್ನೋದ್ರೆ ನೀವು ಕೋರ್ಟಿಗೆ ಮನವಿ ಮಾಡಿ ಯಾಕೆ ಸ್ಟಾಪ್ ಮಾಡ್ಬೇಕಂತ. ಇಫ್ ಇಟ್ ಇಸ್ ಜಸ್ಟಿಫೈಡ್, ಕೋರ್ಟಿಗೆ ಜಸ್ಟಿಫೈಡ್ ಅಂತ ಡೋಂಟ್ ಗೆಟ್ ಇನ್ ಟು ದ ಫೀಲ್ಡ್, ಐ ವಿಲ್ ನಾಟ್ ಕಮ್. ಅದರ್ವೈಸ್ ಐ ವಿಲ್ ಹ್ಯಾವ್, ನನಗೆ ಫೀಲ್ಡ್ ಇನ್ಫಾರ್ಮೇಶನ್ ಬೇಕೇ ಬೇಕು ನೆಕ್ಸ್ಟ್ ಸಿಟ್ಟಿಂಗ್ಸಿಗೆ. ಕೋರ್ಟ್ ಹೇಳಿಲ್ಲ ಅಂದ್ರೆ ನಾನು ಫೀಲ್ಡಿಗೆ ಬರ್ತೀನಿ. ನಾನು ಹೇಳೋದು ಅಲ್ಲಲ್ಲ, ನೆಕ್ಸ್ಟ್ ಡೇಟ್ ಆದ್ಮೇಲೆ ಅಂತ. ಡೇಟು ಲಿಸ್ಟ್ ಏನಾಗುತ್ತೆ, ಒಂದು ನಿಮಿಷ ಆರ್ಡರ್ ಅಂತ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಡೇಟ್ ಹೋಯ್ತು, ತಿರ್ಗಾ ಆರ್ಡರ್ ಅಂತ ನಿಮ್ಮನ್ನ ಮುಂದೆ ಕರ್ಸಿದ್ ರೆಪ್ರೆಸೆಂಟೇಷನ್ ಅಂತ ಹಾಕೊಳ್ಳಿ. ಆಯ್ತಾ? ರೆಪ್ರೆಸೆಂಟೇಷನ್ಸ್ ಈಗ ಮತ್ತೆ ತಿರ್ಗಾ ಮಾತು ಚೇಂಜ್ ಮಾಡಿ ಇಲ್ಲಿ ಬಿಡೋಣ. ಅವರು ಹೇಳಿ ರೆಪ್ರೆಸೆಂಟೇಷನ್ ಆದ ಟೈಮ್ಗೆ ನಂತರ ಆದೇಶದಲ್ಲಿ ಅಳತೆ ಬಗ್ಗೆ ತಡೆಯಾಜ್ಞೆ ನೀಡಿದ ಪಕ್ಷದಲ್ಲಿ ಮಾಡಬಾರದಾಗಿ ಹಾಗೂ ಈಗ ಏನ್ ಇಂಪ್ಲೀಡಿಂಗ್ ಅಪ್ಲಿಕೆಂಟ್ಸ್ ಇದ್ದಾರೆ ಲ್ಯಾಂಡ್ ಓನರ್ಸ್, ಕೇಸ್ ಬೋರ್ಡ್ಗೆ ಬಂದು ಹಿಯರಿಂಗ್ ಟೈಮಲ್ಲಿ ಕೇಸ್ ಅಡ್ಮಿಟ್ ಆಗದೆ ಅರ್ಜನ್ ಆಗ್ಬಿಟ್ರೆ ಅದಕ್ಕೆ ನಮಗೂ ಸಂಬಂಧ ಇಲ್ಲ. ಮ್ಯಾಟರ್ ಜಾಸ್ತಿ ಆಗ್ಬಿಟ್ಟು ಬೇಗ ಸಾಹೇಬ್ರು ಎದ್ಬಿಟ್ರೆ ಅದಕ್ಕೆ ಗೊತ್ತಾಯ್ತಲ್ಲ ನನಗೆ. ಆ ಪಾಯಿಂಟ್ ಮೆನ್ಷನ್ ಮಾಡಿಸ್ಬಿಡಿ ಮೇಡಮ್. ಕನ್ನಡದಲ್ಲಿ ನೀವು ಹೇಳ್ಬಿಟ್ರೆ ಅವ್ರು ಬರೆದು ಬಿಡ್ತಾರೆ. 28ರ ನಂತರ ಕೇಸ್ ಯಾವತ್ತು ಲಿಸ್ಟ್ ಆಗುತ್ತಲ್ಲ, ಜಡ್ಜ್ ಮುಂದೆ ಬರುತ್ತಲ್ಲ, ಅವತ್ತಿನ ದಿನದ ನಂತರ ಕೋರ್ಟ್ ಅಲ್ಲಿ ಯಾವ್ದು ತಡೆ ಆಜ್ಞೆ ಇಲ್ಲ ಅಂದ್ರೆ ಕ್ರಮ ವಹಿಸಕ್ ನಾವು ಒಪ್ಪಿಗೆ. ಅಳತೆ ಮಾಡಕ್ ಅಷ್ಟೇ, ಬೇರೆ ಏನೂ ಕೊಲ್ಲ, ಅದಕ್ಕಷ್ಟೇ ಒಪ್ಪಿಗೆ. ಮೇಡಮ್ 28/8 ಮಾನ್ಯ ನ್ಯಾಯಾಲಯದ ಆದೇಶದ ನಂತರ 22ರ ನಂತರ ನ್ಯಾಯಾಲಯದಲ್ಲಿ ಯಾವ ಕೇಸ್ ಬರುತ್ತಲ್ಲ ಅಲ್ಲ ಒಂಚೂರು ಕನ್ನಡದಲ್ಲಿ ಹೇಳ್ಬಿಡಿ ಮೇಡಮ್. ನಂತರ ಮೇಡಮ್ 2025ರ ದಿನ ಇದು ತೆಗೆದುಬಿಡಿ. ಮಾನ್ಯ ಉಚ್ಚ ನ್ಯಾಯಾಲಯ ತೆಗಿರಿ.
ಅಥವಾ 25ರ ಅಥವಾ ಮುಂದಿನ ದಿನಾಂಕದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ವಿಚಾರಣೆಯಾದ ನಂತರ ನ್ಯಾಯಾಲಯದಲ್ಲಿ ಅಳತೆ ಕಾರ್ಯ ಕುರಿತು ಯಾವುದೇ ತಡೆಯಾಜ್ಞೆ ಇಲ್ಲದಿದ್ದಲ್ಲಿ ಕಂದಾಯ ಇಲಾಖೆಯಿಂದ ನಿಯೋಜಿಸಿದ ಅಳತೆ ಕಾರ್ಯಕ್ಕೆ ನಿಯೋಜಿಸಿದ ತಂಡಕ್ಕೆ ನಾವು ಸಹಕಾರ ನೀಡುತ್ತೇವೆ ಅಂತ ಹಾಕಿ ನೀಡಲು ಒಪ್ಪಿದ್ದೇವೆ ಅಂತ ಹಾಕಿ. ಓಕೆ ಅಲ್ವಾ? ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಯಾಕಣ್ಣ ಏನು ಬಶರತ್ ಕೆಳಗಡೆ ಅವ್ರ ಹೆಸರು ಬರ್ಸ್ಕೋಬೇಕು. ಹಾಂ ಮೇಡಮ್ ನಂಬರ್ ಬರ್ಸ್ಕೊತೀನಿ. ವೀರಣ್ಣ ನಂಬರ್ ಹೇಳಿದ್ರೆ ಬರೋಣ ನಂಬರ್ ಬೇಡ ಇಲ್ಲಿನ ಏನಾಗ್ಬಿಟ್ಟು ನಿಮ್ಮ ನಂಬರ್ ಬರ್ಕೊಂಡು ಹೋಗಿ ಎಲ್ಲ ಬರ್ಸ್ಕೊಬಿಡಿ ಆ ಕಡೆ. ಏನಿಲ್ಲ ನಂಬರ್ ಬೇಡ ಇಲ್ಲಿ ಅಲ್ಲೇ ವಜಾ ಮಾಡಾಕ್ತಾ ಇಲ್ಲಿ ಗಂಟೆ ತಂದಿದ್ರು ಏನು ಮಾಡಿ. ಹಾಂ ಅಣ್ಣ ಹಾಕೋಣ ನೀನು ಇಲ್ಲೇ ಹಾಕೋಣ ಚಂದ್ರಣ್ಣ ಬೈಲ್ ನೀನು ಅಲ್ಲ ಚಂದ್ರಣ್ಣ ಅಲ್ಲ ಅವರು ಚಂದ್ರಣ್ಣ ಮೈನ್ ಪಾರ್ಟಿ ಎಲ್ಲ ಹಾಕಿ ಅಲ್ಲ ಆದರೂ ಇಬ್ಬರು ಜಗಳದಲ್ಲಿ ನೀವು ನಿಲ್ತಾ ಇನ್ನೊಂದು ವಹಿಸ್ಕೊಳ್ಳೋಣ ಬಾ ಚಂದಣ್ಣ. ಎಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸ್ಥಳ ಮಾಜರಿಗೆ ಬಂದು ನಾವೆಲ್ಲ ಏನೇನು ನಮ್ಮ ಗ್ರಾಮಸ್ಥರ ಪರವಾಗಿ ಏನು ವೇದನೆ ಇತ್ತು ಎಲ್ಲ ಬಿಚ್ಚಿಟ್ಟಿದ್ದೀವಿ. ಅಲ್ಲಿ ಡಿ ಸಿ ಅವರು ಏನೇನೋ ಸರ್ಕ್ಯುಲರ್ಸ್ ಎಲ್ಲ ಪಾಸ್ ಮಾಡಿ ಬೇರೆ ಬೇರೆ ಥರ ಇಶ್ಯೂ ನಡೆದಿದೆ. ಅದಕ್ಕೆ ತಹಸೀಲ್ದಾರ್ ಅವರ ಮುಖಾಮುಖಿನ ಎಲ್ಲ ನಡೆದು ಕೊನೆಗೆ ಒಂದು ಎಂಡೋರ್ಸ್ಮೆಂಟ್ ಏನಂತ ಆಗಿದೆ ಅಂತಂದರೆ ಆದೇಶ ಆಗೋವರೆಗೂ ಅಂದರೆ ಅವರಿಗೆ ತಡೆ ಆಜ್ಞೆ ಆಗೋವರೆಗೂ, ತಡೆ ಆಜ್ಞೆ ಆದರೆ ನಾವು ಬರಲ್ಲ, ಬಟ್ ನೀವು ಹೈಕೋರ್ಟಲ್ಲಿ ಮ್ಯಾಟ್ರ್ ಲಿಸ್ಟ್ ಆದಮೇಲೆ ಅಲ್ಲಿ ತನಕ ನಾವು ಬರಲ್ಲ, ಅಳತೆ ಕಾರ್ಯಕ್ರಮ ಹಮ್ಮಿಕೊಳ್ಳಲ್ಲ ಅಂತ ಶರ ಬರೆಸ್ಕೊಂಡು ಗ್ರಾಮಸ್ಥರಾಗಲಿ ಮತ್ತು ಯಾರ್ಯಾರು ಪ್ರೆಸೆಂಟ್ ಇದ್ರು ಅವ್ರ ಕೈ ಸಹಿ ಹಾಕ್ಸ್ಕೊಂಡು ಇವತ್ತು ಕಾರ್ಯನ ಅರ್ಧಕ್ಕೆ ಬಿಟ್ಟು ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಮುಂದಿನ 28 28ಗೆ ಮ್ಯಾಟ್ರ್ ಇದೆ. ಲಿಸ್ಟ್ 100 ಲಿಸ್ಟಿಗೆ ಬರ್ಬೋದು, 150 ಲಿಸ್ಟಿಗೆ ಬರ್ಬೋದು. ಜಾಸ್ತಿ ನಮಗೆ ಕಾಸ್ ಲಿಸ್ಟಲ್ಲಿ ಜಾಸ್ತಿ ಸೀರಿಯಲ್ ನಂಬರ್ ಲಿಸ್ಟ್ ಆದರೆ ನಮಗೆ ಮ್ಯಾಟರ್ಸು ಬೋರ್ಡಿಗೆ ಬರಲ್ಲ. ಯಾಕಂತಂದರೆ ಸಾಹೇಬ್ರುಗಳು ತೊಗೊಳಕ್ಕಾಗಲ್ಲ. ತಗೊಂಡು ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಆಗೋ ತನಕ ಇಲ್ಲಿ ಯಾವುದೇ ರೀತಿ ಅಳತೆ ಕಾರ್ಯಕ್ರಮ ನಡಿಬಾರ್ದು, ನಡೆಯಲ್ಲ ಅಂತ ನಾವು ಮಾಜರ್ ರಿಪೋರ್ಟಲ್ಲಿ ಸ್ಥಳ ಮಾಜರ್ ಕೇಳಿಕೆ ಕೊಟ್ಟು ಎಲ್ಲ ಗ್ರಾಮಸ್ಥರು ಸಹಿ ಮಾಡಿದ್ದಾರೆ. ಫೈನ್, ಓಕೆ, ಡನ್. ಬನ್ನಿ ಹಾಗಾದ್ರೆ
28ರ ನಂತರ ಏನಾಗುತ್ತೆ ನೋಡುವ. ಈ ಒಂದು ಏನು ಕಡತನಾಳ ಗ್ರಾಮದಲ್ಲಿರುವಂಥ ಈ ಲ್ಯಾಂಡ್ ಡಿಸ್ಪೋಸ್ ಏನಿದೆ, ಇವಾಗ ತಹಶೀಲ್ದಾರ್ ಬಂದರು, ಮಾತಾಡಿದ್ರು, ಗ್ರಾಮಸ್ಥರ ಮುಂದೆ ಸಹಿ ಕೂಡ ಆಯಿತು. ಸಹಿ ಆದಮೇಲೆ 28 ಯಾವಾಗ ಕೋರ್ಟಲ್ಲಿ ಲಿಸ್ಟ್ ಆಗುತ್ತೆ, ಯಾವಾಗಲ್ಲ ಅನೌನ್ಸ್ ಆಗುತ್ತೆ, ಆ ನಂತರ ಬಂದು ಈ ಒಂದು ಲ್ಯಾಂಡ್ ಸಂಬಂಧಪಟ್ಟಂಗೆ ಅವರು ಅಳತೆ ಮಾಡಬೇಕು ಬೇಡವೋ ಅನ್ನೋದು ನಿರ್ಧಾರ ಆಗಿರುವಂಥದ್ದು. ಈಗ ತಹಶೀಲ್ದಾರ್ ಕೂಡ ಬಂದಿದ್ದಾರೆ, ಅಡ್ವೊಕೇಟ್ ಕೂಡ ಮಾತಾಡಿದ್ದಾರೆ, ಗ್ರಾಮಸ್ಥರು ಕೂಡ ಒಪ್ಕೊಂಡಿದ್ದಾರೆ. ಇಲ್ಲಿ ಯಾರು ತಮ್ಮ ಆಸ್ತಿ ಇದೆ ಅವ್ರುಗಳಿಗೆ ಯಾವತ್ತೂ ಕೂಡ ಮೋಸ ಆಗಲ್ಲ ಅಂತ ಪ್ರಾಮಿಸ್ ಕೂಡ ಮಾಡಿರುವಂಥದ್ದು. ಬನ್ನಿ ಹಾಗಾದರೆ 28 ಆದಮೇಲೆ ನಾವು ಕೂಡ ಬರ್ತೀವಿ. ಹಂಗೆ ಬರಲಿ ಹಂಗೆ ಯಾರು ಬೇಕು? ಕಮಿಷನರ್ PA ನಂಬರ್ ಕೊಡ್ತೀನಿ.